ನಾನು ಕೊಟ್ಟಿದ್ದ ಪಾಯಿಂಟ್ಸ್ಗಳು, ನಾನು ಕೊಟ್ಟಿದ್ದ ಕರೆಂಟ್ ಅಫೇರ್ಸ್ ಡಾಟಾಸ್ಗಳು ನೀವು ತೊಗೊಂಡು ಬಿಟ್ರೆ ನೀವು PSI ಪ್ರಬಂಧವನ್ನು ಆರಾಮಾಗಿ 600 ಶಬ್ದ ಮೀರಿಂಗ್ ಬರಿಬೋದು. ಅರ್ಥ ಆಯ್ತಾ? ಹಾಗಾದರೆ ಯಾವುದು ಪ್ರಬಂಧ ಅಂತಂದಾಗ ನೀವು ಭಯ ಪಡೋಂಗಿಲ್ಲ. ನಾನು ನಿನ್ನೆ ಈ ಟಾಪಿಕ್ಗಳನ್ನು ಸರ್ಚ್ ಮಾಡಿ ನೋಡಿದಾಗ, ಆ ಟಾಪಿಕ್ಗಳನ್ನು ನೋಡಿದಾಗ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಅನಲಿಸಿಸ್ ಮಾಡಿ ನೋಡಿದಾಗ 5 ಪ್ರಬಂಧ ಕೇಳಿದ್ದಾರೆ. ಇದು ನಿಮಗೆ ಸರ್ ಕೂಡ ಕ್ಲಾಸ್ ಮಾಡಿಲ್ಲ, ಹಾಗಾಗಿ ನನಗೆ ಕೂಡ ಒಂದಿನ ಫ್ರೀ ಇದ್ದಾಗ ಮಾಡಂತ ಹೇಳಿದಾಗ ಮಾಡ್ತಾಯಿದ್ದೀನಿ. 5 ಟಾಪಿಕ್ಸ್. ಯಾವ ಟಾಪಿಕ್ಸ್ ಅಂತಂದಾಗ ನಿಮ್ಗೆ ಗೊತ್ತಿರಬೇಕು. 2016 ವೈರ್ಲೆಸ್ ಎಕ್ಸಾಮಿಗೆ ಕೇಳಿದ್ದಾರೆ, ಆಮೇಲೆ 2016ರಲ್ಲಿ ಸಿವಿಲ್ PC ಕೇಳಿದ್ದಾರೆ, ಮತ್ತು 2016 ಮತ್ತು RSI ಕೇಳಿದ್ದಾರೆ, ಆಮೇಲೆ 2016ರಲ್ಲಿ ಮತ್ತು KSRP ಕೇಳಿದ್ದಾರೆ, ಆಮೇಲೆ 2016ರಲ್ಲಿ ಮತ್ತು 2018ರಲ್ಲಿ ಸಿವಿಲ್ PC ಕೇಳಿದ್ದಾರೆ. ಇವು ಒಂದೇ ಎಕ್ಸಾಮ್ ಯಾವತ್ತಪ್ಪ ಅಂತಂದ್ರೆ ಪೊಲೀಸರ ಸುಧಾರಣೆಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಒಂದೇ ಎಕ್ಸಾಮ್ ಏನು ಕೇಳಿದ್ದಾರೆ, ಪೊಲೀಸರು ಸಮಾಜ ನಡುವಿನ ಕೊರತೆಗಳನ್ನು ನೀಗಿಸುವುದು ಒಂದು ಟಾಪಿಕ್ ಕೇಳಿದ್ದಾನೆ, ಪೊಲೀಸರ ಸವಾಲು ಮತ್ತು ಅವಕಾಶಗಳ ಬಗ್ಗೆ ಒಂದು ಟಾಪಿಕ್ ಕೇಳಿದ್ದಾನೆ, ಒಟ್ಟು ಪೊಲೀಸರ ಪ್ರಜಾಪ್ರಭುತ್ವದ ಪಾತ್ರ ಕೇಳಿದ್ದಾನೆ, ಪೊಲೀಸ್ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ಪೊಲೀಸರ ಪಾತ್ರ ಅಂತ ಕೇಳಿದ್ದಾರೆ, ಜನಸ್ನೇಹಿ ಮತ್ತು ಪೊಲೀಸರು ಎರಡೂ ಕೂಡ ಹೊಂದಾಣಿಕೆಯನ್ನು ಕುರಿತು ಬರೀರಿ ಅಂತ ಕೇಳಿದ್ದಾನೆ. 5 ಟಾಪಿಕ್ ಕೇಳಿದ್ದಾನೆ. ಎಷ್ಟು ಕೇಳಿದ್ದಾನೆ? 5 ಟಾಪಿಕ್, 5 ಎಕ್ಸಾಮ್ ಕೇಳಿದ್ದಾರೆ. ಯಾವಾಗ ಕೇಳಿದ್ದಾರೆ? ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ. ಹಾಗಾಗಿ ಮುಂದಿದು ಬರುತ್ತಾ ಬರಲ್ಲ ಅಂತ ನಾನು ಡಿಸಿಷನ್ ಹೇಳೋಕ್ಕೆ ಹೋಗಲ್ಲ. ಬಟ್ ನೋಡಿ, ಒಂದು ಪ್ರಬಂಧವನ್ನು ಅನಲಿಸಿಸ್ ಮಾಡಿ ನಾನು ಹೇಳ್ತೀನಿ, ಅದಕ್ಕೆ ನೀವು ಎಲ್ಲ ಪ್ರಬಂಧಗಳನ್ನು ಯೂಸ್ ಮಾಡ್ಕೋಬೋದು. ಒಂದನೇದ್ದು. ಎರಡನೇದ್ದು, KE ಎಕ್ಸಾಮ್ ನಡೆಸಿದರು. ಯಾರು ನಡೆಸಿದ್ರಿ? KE ಎಕ್ಸಾಮ್ ನಡೆಸಿದರು. KE ಎಕ್ಸಾಮ್ ನಡೆಸಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಕೇಳಲಿಲ್ಲ ಪ್ರಬಂಧ. ಬಟ್ ಹಳೆಯ ನಮ್ಮ KSPದಾರ ಕರ್ನಾಟಕ ಪೊಲೀಸ್ ಇಲಾಖೆಯು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಪ್ರಬಂಧಗಳು ಫಿಕ್ಸ್ ಇರ್ತಿತ್ತು. ಅರ್ಥ ಆಯ್ತಾ? ಪೊಲೀಸ್ ಇಲಾಖೆ ಬಗ್ಗೆ ನೀವು ಯಾಕೆ ಕರೆಕ್ಟ್ ಬರಲ್ಲೋ, ಬೇಗ ಬರಬೇಕು, ಕರೆಕ್ಟ್ ಟೈಮ್ 9 ಗಂಟೆ ಅಂದರೆ 9 ಗಂಟೆ ಇರಬೇಕು, ಇಲ್ಲಿಕಂದ್ರೆ ಗ್ಯಾಪ್ ಮಾಡಿಬಿಡ್ರಿ, ಬಿಟ್ಬಿಡ್ರಿ. ಅರ್ಥ ಆಯ್ತಾ? ಕರೆಕ್ಟ್ 9 ಗಂಟೆಗೆ ಇರಬೇಕು. ಓಕೆನಾ? ನೋಡಿ, ಪೊಲೀಸ್ ನಾನು ಹೇಳ್ತಾ ಇರೋದು ಸರಿಯಾಗಿ ತಲೆ ಇಟ್ಕೊಳ್ಳಿ. ಪೊಲೀಸ್ ಇಲಾಖೆ ಏನಾದರೂ ಎಕ್ಸಾಮ್ ನಡೆಸಿದ್ರೆ PSI ಅವ್ರ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಕ್ವಶನ್ಸ್ ಹಾಕ್ಬಿಡ್ತಾನೆ ಪ್ರಬಂಧ ಬರೆಯೋಕ್ಕೆ. ಅರ್ಥ ಆಯ್ತಾ? ಏನಾದರೂ ಒಂದು ಜಾಯಿಂಟ್ ಮಾಡಿ ಹಾಕ್ಬಿಡ್ತಾನೆ. ಮನೆ ಪೊಲೀಸ್ ವ್ಯವಸ್ಥೆ ಜಾರಿಗೆ ತಂದರು ಅದ್ರ ಬಗ್ಗೆ ಕುರಿತು ಬರೀ ಹಿಂಗೆ ಕೊಟ್ಬಿಡ್ತಾನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ವಶನ್ ಪೇಪರ್ ಏನು ತೆಗಿಲಿಲ್ಲ, KE ಎಕ್ಸಾಮ್ ಕ್ವಶನ್ ಕೊಟ್ಟರು ಅಂತ ತಿಳ್ಕೊ, KE ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ವಶನ್ಸ್ ಹಾಕಲ್ಲ, ಅವ್ನು ಏನೋ ಬೇರೆ ಪ್ರಬಂಧ ಟಾಪಿಕ್ ಹಾಕ್ಬಿಡ್ತಾನೆ. ಸಂಬಂಧ ಇಲ್ಲ ಸೂತ್ರ. ಯಾಕಂದ್ರೆ 545 402 ಕ್ವಶನ್ ಪೇಪರ್ ನೋಡಿ ಬಂದಿದ್ದೀನಿ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ವಿದ್ಯಾರ್ಥಿಗಳ ಮೈಂಡ್ ಶಾರ್ಪ್ ಇರಬೇಕು. ನಿಮಗೆ ಯಾವ ಪ್ರಬಂಧ ಕೇಳ್ತಾರಂತ ಹೆಂಗೆ ಡಿಸಿಷನ್ ತೊಗೋಬೇಕಂದ್ರೆ, ಆ ಪ್ರಬಂಧ ಯಾವುದೇ ಒಂದು ಸರ್ಕಾರದ ಇರಬಾರ್ದು. ಕಾಂಗ್ರೆಸ್ ಸರ್ಕಾರ ಇದ್ದರೆ BJP ಇದ್ದವ್ರಿಗೆ ಒಟ್ಟಿಗೆ, BJP ಇದ್ದರೆ ಕಾಂಗ್ರೆಸ್ ಸರ್ಕಾರ ಇತ್ತು. ಯಾವುದು ಜಾತಿ ಧರ್ಮ ಲಿಂಗ ತಾರತಮ್ಯ ಯಾರಿಗೂ ಟಚ್ ಇರಲಾರ್ದಂಥ ಪ್ರಬಂಧ ಟಾಪಿಕ್ ಮಾತ್ರ ಕೇಳ್ತಾರೆ. ತೆಳಗಿರಲಿ ಫಸ್ಟ್. ಯಾರಿಗೂ ಮನಸ್ಸಿಗೆ ನೋವಾಗಲಾರ್ದು, ಯಾವ ಸರ್ಕಾರ ಕೂಡ ಜಾರಿಗೆ ತರಲಾರ್ದಂಥ ವಿಷಯಗಳು ಮಾತ್ರ ಕೇಳ್ತಾನೆ. ಸುಮ್ಮನೆ ಅವ್ರು ತಂದರು ಇವ್ರು ತಂದರು ಅಂತ ಕೇಳಿ ಯಾವ ಪ್ರಬಂಧಗಳು ಬರೀರಿ ಅಂತ ಕೇಳಲ್ಲ. ಅರ್ಥ ಮಾಡ್ಕೊರಿ. ಕ್ವಶನ್ಸ್ಗಳು ವಾದ ವಿವಾದ ಇದ್ದುದನ್ನು ಕೇಳಲ್ಲ. ಯಾವುದೇ ಒಂದು ಜಾತಿಗಳಿಗೆ ಮೋಸ ಆಗಿದ್ದು, ಯಾವುದೋ ಒಂದು ಭ್ರಷ್ಟಾಚಾರ ವಿಷಯಕ್ಕೆ ಮೋಸ ಆಗಿದ್ದಂಥ ವಿಷಯಗಳಾಗಿರಲಿ, ಯಾವುದೋ ಒಂದು ರಾಷ್ಟ್ರಕ್ಕೆ ಧಕ್ಕೆ ಆಗಿರುವಂಥ ವಿಷಯ ಆಗಿರಲಿ ಕೇಳಲ್ಲ. ಎಲ್ಲರಿಗೂ ಸಮಾನವಾಗಿ ಸ್ವತಂತ್ರವಾಗಿ ಸ್ಥಾನಮಾನ ಕಲ್ಪಿಸಿಕೊಡುವಂಥ ಪ್ರಬಂಧಗಳು ಮಾತ್ರ ನಿಮಗೆ ಕೊಡ್ತಾರೆ. ಏಕರೂಪ ನಾಗರಿಕ ಸಮಿತಿಯ ಬಗ್ಗೆ ಪ್ರಬಂಧ ಕೇಳಿದೆ. ಏಕರೂಪ ನಾಗರಿಕತೆ ಸಮಿತಿ ಬಗ್ಗೆ ನಿಮಗೆ ಆಲ್ರೆಡಿ PSI 2016ರಲ್ಲಿ ಕೇಳಿದ್ದಾರೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಕೇಳಿದಾರಲ್ರಿ. ಹಾಗೆ ಅಂಥ ಪ್ರಬಂಧಗಳು ಕೇಳಿದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬ್ಯಾಕ್ಗ್ರೌಂಡ್ ಮುಖಾಂತರ ನಾವು ಮೂವ್ ಮಾಡ್ತಾ ಬರೀಬೋದು. ಅರ್ಥ ಆಯ್ತಾ? ಇಂಥ ಟಾಪಿಕ್ ಹೇಳಿದರೆ. ಬಟ್ ನಿಮಗೆ ಪೊಲೀಸ್ ಸುಧಾರಣೆ ನೆಗ್ಲೆಕ್ಟ್ ಆಗುತ್ತೆ. ಬಟ್ ಈ ಟಾಪಿಕ ಪ್ರತಿ ಎಕ್ಸಾಮಿಗೆ ಒಂದಿರುತ್ತೆ. ಯಾವುದೋ ನಾನು ಟಾಪಿಕ್ ಬರಲಿಲ್ಲ ಸರ್, ಈ ಪೊಲೀಸ್ ಸುಧಾರಣೆ ಕೇಳಿದರೆ ಬರೆದು ಬಂದುಬಿಡು. ಅರ್ಥ ಆಯ್ತಾ? ಹಾಗಾಗಿ ಇವತ್ತಿನ ದಿನ ನಾನು ಡೈರೆಕ್ಟಾಗಿ PSI ಪ್ರಬಂಧವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವುದು? ಪೊಲೀಸ್ ಸುಧಾರಣೆಗೆ ಸಂಬಂಧಪಟ್ಟಂತೆ. ಅರ್ಥ ಆಯ್ತಾ? ಸೊ ಪೊಲೀಸ್ ಸುಧಾರಣೆಗೆ ಸಂಬಂಧಪಟ್ಟಂತೆ ಮಾಡೋಣ. ಸೊ ಇಲ್ಲಿ ನೋಡಿ, ಯಾವುದಾದ್ರು ಸೆಟ್ ಆಗಿತ್ತು. ಓಕೆ, ಯಾವುದು ಇದು? ನನಗಿಂತ ನೀವೇ ಶಾಣರ್ ಆಗಿರಲ್ಲ. ಓಕೆನಾ? ನೋಡಿ, ಪೊಲೀಸ್ ಸುಧಾರಣೆ ಅಂತ ಕೇಳ್ತಾನೆ. ಹೌದಾ? ಪೊಲೀಸ್ ಸುಧಾರಣೆ ಅಥವಾ ಸಮಸ್ಯೆಗಳು
ಹೌದಾ? ಸಮಸ್ಯೆಗಳು ಅಥವಾ ಕರ್ತವ್ಯಗಳು ಅಥವಾ ಯಾವುದಾದ್ರು ಒಂದು ಜಾಯಿಂಟ್ ಮಾಡಿ ಕೇಳಿಬಿಡ್ತಾನೆ. ಸೊ ಇದು ಪ್ರಬಂಧ ಟಾಪಿಕ್ಸ್. ಪೊಲೀಸರ ಬಗ್ಗೆ ಎಲ್ಲದರಲ್ಲಿ 70% ವಿಷಯ ಸೇಮ್ ಇರುತ್ತೆ. 30% ಆ ಟಾಪಿಕ್ ಸಂಬಂಧಪಟ್ಟಂತೆ ಟರ್ನ್ ಮಾಡ್ಕೋಬೇಕು. ಅಲ್ಲಿ ಏನು ಫೋಕಸ್ ಮಾಡ್ತಾ ಇದ್ದಾನೆ ಅದು ಟರ್ನ್ ಮಾಡ್ಕೊಂಡು ಪ್ರಬಂಧವನ್ನು ಬರೆಯೋದು ಕಲಿಬೇಕು. ಅವನು ಏನು ಕೇಳ್ತಾನೆ, 600 ಶಬ್ದ ಮೀರಿದಂತೆ ಬರೀರಿ. 600 ಶಬ್ದ ಮೀರಿದಂತೆ ಬರೆದಾಗ ನೀವು ಈ ಟಾಪಿಕ್ ಕೇಳ್ತೀರಿ. 4 ಟಾಪಿಕ್ ಹೇಳ್ಯಾನ ಅವನು, ಹೌದಾ? 4 ಟಾಪಿಕ್ ಹೇಳ್ದಾನೆ. ಒಂದು ಟಾಪಿಕನ್ನು ಆಯ್ಕೆ ಮಾಡಬೇಕು. 4 ಬರೆಯೋಕ್ಕಾಗತ್ತಾ? ಅಸಾಧ್ಯ ಅನ್ನೋದು ಮಾತು. ಒಂದನ್ನು ಆಯ್ಕೆ ಮಾಡಬೇಕು. ಒಂದು ಆಯ್ಕೆ ಮಾಡ್ಕೊಂಡ್ರಿ. ಯಾವುದರ ಒಂದು ಟಾಪಿಕ್ ಆಯ್ಕೆ ಮಾಡ್ಕೊಂಡಾಗ ಅಲ್ಲಿ ಕ್ವೆಶ್ಚನ್ ನಂಬರ್ 1 ಅಂತ ಹಾಕಬೇಕು, ಕ್ವೆಶ್ಚನ್ ನಂಬರ್ 2 ಅಂತ ಹಾಕಬೇಕು, ಕ್ವೆಶ್ಚನ್ ನಂಬರ್ 3 ಅಂತ ಹಾಕಬೇಕು, ಕ್ವೆಶ್ಚನ್ ನಂಬರ್ 4 ಯಾವುದನ್ನು ಆಯ್ಕೆ ಮಾಡಿದಿರಿ ಆ ಕ್ವಶನ್ಸ್ ಮೆನ್ಷನ್ ಮಾಡಬೇಕು. ಕ್ವಶನ್ಸ್ ಮೆನ್ಷನ್ ಮಾಡಲಿಲ್ಲ ಅಂದರೆ 2013ರಲ್ಲಿ ನನ್ನ ಫ್ರೆಂಡು ESI ಎಕ್ಸಾಮ್ ಬರೆದಾಗ ಕೋರ್ಟಿಗೆ ಹೋಗಿದ್ದ. ಕ್ವಶನ್ಸ್ ಮೆನ್ಷನ್ ಮಾಡಲಾರ್ದಕ್ಕೆ ಅವನು ವ್ಯಾಲ್ಯೂಷನ್ ಮಾಡಲಿಲ್ಲ, ಡಿಸ್ಕ್ವಾಲಿಫೈಡ್ ಆಗಿ ಮಾಡಿದರು. ಯಾಕಂದರೆ ಕ್ವಶನ್ಸನ್ನು ಯಾವುದು ತೊಗೊಂಡಿದ್ದಿ ಅದು ಮೆನ್ಷನ್ ಮಾಡಬೇಕು, ಫಸ್ಟ್ ಮಾಡುವಂಥ ಕೆಲಸ. ಕ್ವಶನ್ಸ್ ನಾನು ಆಯ್ಕೆ ಮಾಡಿದ್ದೀನಿ ಸರ್ ಅಂದರೆ ಆ ಕ್ವಶನ್ ಸಂಬಂಧಪಟ್ಟಂತೆ ನನ್ನ ಹತ್ರ 600 ಶಬ್ದ ಬರೆಯೋಕ್ಕೆ ಕೆಪಾಸಿಟಿ ಇದೆಯಾ ಇಲ್ಲ, ನೀವು ಡಿಸಿಷನ್ ತೊಗೋಬೇಕು. 600 ಶಬ್ದ ನಾನು 6 ಪೇಜ್ ಬರೋಷ್ಟು ನನ್ನಲ್ಲಿ ಕೆಪಾಸಿಟಿ ಇದೆ ಸರ್ ಅಂದರೆ ಸ್ಟಾರ್ಟ್ ಪಟ್ಲದ ಮೈಂಡ್ ಮ್ಯಾಪ್ ಸ್ಟಾರ್ಟ್ ಬರಬೇಕು. ನೆಕ್ಸ್ಟ್ ಕ್ವಶನ್ಸ್ ಏನ್ರಿ, ಮೈಂಡ್ ಮ್ಯಾಪ್ ಮಾಡ್ಕೋಬೇಕು. ಹಾಗಾದರೆ ಏನೇನು ಕೊಡಬೇಕು ನಾನು ಈ ಪ್ರಬಂಧದಲ್ಲಿ, ಏನು ಕೊಡಬಾರ್ದು, ಏನು ಕೊಡಬೇಕು, ಅವ್ನು ಏನು ಕೇಳಿದಾನೆ, ಅವ್ನು ಏನು ನನ್ನಿಂದ ಅಪೇಕ್ಷ ಪಡ್ತಾ ಇದ್ದಾನೆ. ನಾನು ಈ ಪ್ರಬಂಧ ಬರೆದ್ರೆ ನನಗೆ 20ಕ್ಕೆ 18, 16, 17, 16 ಮಾರ್ಕ್ಸ್ ಸಿಗುತ್ತಾ ಅಂತ ನೀವು ಡಿಸಿಷನ್ ತೊಗೋಬೇಕು. ಎಕ್ಸಾಮ್ ಹಾಲಲ್ಲಿ ಡಿಸಿಷನ್ ತೊಗೊಂಡು ಅವಾಗ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನೀವು ಡಿಸಿಷನ್ ತೊಗೊಂಡು ಪ್ರಬಂಧನ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ನಿಜವಾದ ಯಾವುದೊಂದು ಪ್ರಬಂಧ ಇದೆ ಬರಿಬೇಕಂತಂದರೆ ನಿಮಗೆ ಒಂದು 20ಕ್ಕೆ 10, 6, 7, 8, 10, 11 ಮಾರ್ಕ್ಸ್ ಕೊಟ್ಟು ಕಳಿಸ್ತಾನೆ. ಈ ಥರ ಓಕೆ ನಾನು ಈ ಪ್ರಬಂಧವನ್ನು ಆಯ್ಕೆ ಮಾಡಿದ್ರೆ ಅಂತ ತಿಳ್ಕೊಳ್ರಿ. ಈ ಪ್ರಬಂಧ ಆಯ್ಕೆ ಮಾಡಬೇಕಾದ್ರೆ ಏನು ಮಾಡ್ಬೇಕು ರೀ, ಮೈಂಡ್ ಮ್ಯಾಪ್ ಮಾಡ್ಬೇಕು, ಹೌದಾ? ಮೈಂಡ್ ಮ್ಯಾಪ್ ಮಾಡಬೇಕು ಕಂಪಲ್ಸರಿ. ನಾನು ಈ ಟಾಪಿಕ್ ಆಯ್ಕೆ ಮಾಡಿದ್ದೀನಿ, ಹಾಗಾದರೆ ನೆಕ್ಸ್ಟ್ ಬರುವುದು ಅಂತಂದರೆ ಮೈಂಡ್ ಮ್ಯಾಪ್. ಮೈಂಡ್ ಮ್ಯಾಪ್ ಮಾಡಬೇಕಾದ್ರೆ ನಾನು ಈ ಪ್ರಬಂಧವನ್ನು ಬರಿಬೇಕಾದ್ರೆ ನಾನು 2 ನಿಮಿಷ ಟೈಮ್ ತೊಗೋತೀನಿ. 2 ನಿಮಿಷದಲ್ಲಿ ಇಡೀ ಪ್ರಬಂಧವನ್ನು ನಾನು ಏನೇನು ಕೊಡಬಲ್ಲೆ, ಅವಾಗ ಇಡೀ ಪ್ರಬಂಧವನ್ನು ನಾನು ಏನೇನು ಬರಿಬೇಕಂದಾಗ ನಾನು ಫಸ್ಟ್ ತಗೋತೀನಿ. ಏನಪ್ಪ ಅಂತಂದ್ರೆ ನೀವು ಹೇಳ್ದಂಗೆ ಒಂದು ಹೇಳಿಕೆಗಳು ಕೊಡ್ತೀನಿ. ಇವತ್ತು ನಿಮ್ಮ ಮುಂದೆ ತೋರಿಸ್ತೀನಿ ಯಾವ ಹೇಳಿಕೆ ಕೊಡ್ತೀನಿ ಅಂತ. ಒಂದು ಹೇಳಿಕೆ, ಇದು ಹೇಳಿಕೆ ಆದ ನಂತರ ಕೊಡುವುದು ಏನಪ್ಪ ಅಂತಂದ್ರೆ ನಾನು ಒಂದು ಪೀಠಿಕೆ ಕೊಡ್ತೀನಿ, ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಸ್ಟೇಟ್ಮೆಂಟ್ ಕೊಟ್ಟಾಗ ಇಂಟ್ರೊಡಕ್ಷನ್ ಕೊಡ್ತೀನಿ. ಇಂಟ್ರೊಡಕ್ಷನ್ ಕೊಟ್ಟಿದ ನಂತರ ಯಾವುದು ಮಾಡ್ತೀವಪ್ಪ ಅಂತಂದಾಗ ಭಾಳ ಇಂಪಾರ್ಟೆಂಟು, ಯಾವ್ದು ಮಾಡ್ತೀವಪ್ಪ ಪೀಠಿಕೆ ಕೊಟ್ಟ ನಂತರ ಏನು ಮಾಡ್ತೀವಿ, ಅದರದ ಅರ್ಥ ಕೊಟ್ಟಿರ್ತೀವಿ. ಏನಪ್ಪ ವಾಟ್ ಈಸ್ ದ ಪೊಲೀಸ್ ಸುಧಾರಣೆ, ರಿಫರೆನ್ಸ್ ಅಂದ್ರೆ ಏನು, ಪೊಲೀಸ್ ಸುಧಾರಣೆ ಅಂದ್ರೆ ಏನು, ಮೀನಿಂಗ್ಸ್ ಕೊಡೋದು. 2-3 ವಾಕ್ಯದಲ್ಲಿ ಬಡಸಾಕ್ಬಿಡೋದು ಅದಕ್ಕೆ. ಅದು ಹಿಂಗಂದ್ರೆ ಹಿಂಗೆ ಸರ್, ಹಿಂಗೆಲ್ಲ ಮಾಡಬೇಕು, ಸುಧಾರಣೆ ಆಗಬೇಕು, ಅದು ಸಮಸ್ಯೆ ಇದೆ ಅಂತ 2-3 ಲೈನಲ್ಲಿ ಮಾಡಿ ತೋರಿಸ್ಬೇಕು. ಅದ್ರ ಮೀನಿಂಗ್ ಕೊಡಬೇಕು. ಅದು ಮೀನಿಂಗ್ ಕೊಟ್ಟ ನಂತರ ನಾವು ಏನು ಮಾಡೋದು ಅಂದರೆ ಈ ಒಂದು ಪೊಲೀಸ್ ಸುಧಾರಣೆ ಮಾಡುವುದು ಏಕೆ ಅಥವಾ ಏಕೆ ಬೇಕು, ಯಾಕೆ ಈ ಸುಧಾರಣೆ ಬೇಕು, ಯಾವುದಕ್ಕೆ ನಾವು ಪೊಲೀಸ್ ಸುಧಾರಣೆ ಏಕೆ ಮತ್ತು ಯಾಕೆ ಬೇಕು, ಅದು ಆದ ನಂತರ ನಾವು ಇದು ಬೆಳೆದು ಬಂದದ್ದು, ಇದು ಇತಿಹಾಸಕಲ್ ಬ್ಯಾಕ್ಗ್ರೌಂಡು, ಇದಕ್ಕೆ ಯಾವ ಥರ ಹಂತ ಹಂತವಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸಿ ಸುಧಾರಣೆ ಮಾಡ್ತಾ ಬಂದಿದ್ದಾರೆ. ಸೊ ಇದರೆಲ್ಲ ಇತಿಹಾಸಿಕವಾಗಿ ಅಥವಾ ಹಿಸ್ಟ್ರಿಕಲ್ ಬ್ಯಾಕ್ಗ್ರೌಂಡ್ ತೊಗೊಂಡು ಹೋಗಬೇಕು. ಇತಿಹಾಸಿಕ ಬ್ಯಾಕ್ಗ್ರೌಂಡ್ ಆದ ನಂತರ ನಾವು ನೆಕ್ಸ್ಟ್ ಬರೋದು ಏನಪ್ಪ ಅಂತಂದು ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಏನು ಸಿರಿಯಲಾಗಿ ಇತಿಹಾಸ ಬಂದಾಗ ಇದಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದ ಸಮಿತಿಗಳು ಬಂತು, ಕೆಲವೊಂದಷ್ಟು ಆಯೋಗಗಳು ಜಾರಿಗೆ ತಂದರು. ಬರ್ಕೋಬೇಕು, ಬರ್ಸಲ್ಲ. ನಾನು ಆಮೇಲೆ ಇದು ಟಾಪಿಕ್ಸ್ಗಳು ಕ್ಲಿಯರ್ ಹೇಳ್ತೀನಿ ನೋಡಿ. ಇಲ್ಲಿ ಪ್ರಬಂಧ ಹೇಳೋದು ತುಂಬ ಇಂಪಾರ್ಟೆಂಟ್. ನಾನು ಸುಮಾರು ಈ ಟಾಪಿಕ್ಸ್ಗಳು ಹೆಂಗೆ ಹೇಳ್ತೀನಿಪ್ಪ ನಿಮಗಂತಂದಾಗ ಎಲ್ಲ ನನ್ನ ಪ್ರಬಂಧ. ನಾನು 4 ವರ್ಷ PSI ಫಸ್ಟ್ ಪೇಪರ್ ಟೀಚರಾಗಿ ಕೆಲಸ ಮಾಡಿದ್ದೀನಿ. ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ನನ್ನ ಕೈಲಿ ಸುಮಾರು ಜನ ಸಬ್ ಇನ್ಸ್ಪೆಕ್ಟ್ರಾಗಿ ಹೋಗಿದ್ದಾರೆ. ನೀವು ಸರಿಯಾಗಿ ಪ್ರಬಂಧವನ್ನು ನಾನು ಹೇಳಿದಂಗೆ ಕರೆಕ್ಟಾಗಿ ಪಾಯಿಂಟ್ಸ್ಗಳು ಬರ್ಕೊಂಡು ತಯಾರಿ ಮಾಡಬೇಕು, ಓಕೆನಾ? ಸಮಿತಿಗಳು ಮತ್ತು ಆಯೋಗಗಳು ಬರೀಬೇಕು. ಸಮಿತಿಗಳು ಮತ್ತು ಆಯೋಗ ಅಂತ ಬಂದಾಗ ಸರ್ ಪೊಲೀಸರ ಸಮಸ್ಯೆಗಳು ಏನೇನಿದಾವೆ, ಆಮೇಲೆ ಸಮಸ್ಯೆಗಳಕ್ಕಿಂತ ಲಾಸ್ಟ್ 1 ನಿಮಿಷ. ಪೊಲೀಸರ ಸಮಿತಿಗಳು ಆಯೋಗ ಬಂದಾಗ ಸಂವಿಧಾನಾತ್ಮಕವಾಗಿ ಇವರಿಗೇನು ಸ್ಥಾನಮಾನ ಕೊಟ್ಟಿದ್ದೀವಿ, ಸಂವಿಧಾನದಲ್ಲಿ ಏನು ಹೇಳುತ್ತೆ, ಸಂವಿಧಾನ ತಗೊಳ್ಳೇಬೇಕು. ಸಂವಿಧಾನದಲ್ಲಿ ಏನು ಹೇಳ್ತಾ ಆದ್ಮ್ಯಾಗ ನೆಕ್ಸ್ಟ್ ಪೊಲೀಸರ ಸಮಸ್ಯೆಗಳು, ಹೌದಾ? ಪೊಲೀಸರ ಸಮಸ್ಯೆಗಳು ಏನು, ಪೊಲೀಸರ ಸಮಸ್ಯೆ ಆದ್ಮ್ಯಾಗ ಮತ್ತು ಸಮಸ್ಯೆ ಅಥವಾ ಸುಧಾರಣೆ, ಯಾವ್ಯಾವ ಸಮಸ್ಯೆ ಇದೆ, ಯಾವ್ಯಾವ ಸುಧಾರಣೆ ಮಾಡಬೇಕು. ನೆಕ್ಸ್ಟ್ 9ನೇದು ಏನಪ್ಪ ಅಂದರೆ ಪೊಲೀಸರ ಕರ್ತವ್ಯಗಳೇನು, 10ನೇದು ಏನಪ್ಪ ಅಂದ್ರೆ
ಉಪಸಂಹಾರ. ಎಷ್ಟು ರೀ? ಉಪಸಂಹಾರ. ಈ ಆಧಾರದ ಮೇಲೆ ನಾನು ಪ್ರಬಂಧವನ್ನು ಇಳಿಸಬೇಕು. ಕಾಲಾನುಕ್ರಮದಲ್ಲಿ ಹೋಗಬೇಕು. ಪ್ರಬಂಧವನ್ನು ಹೇಳಿಕೆ ಕೊಡಬೇಕು, ಪೀಠಿಕೆ ಕೊಡಬೇಕು, ಅರ್ಥ ಕೊಡಬೇಕು, ಮತ್ತು ಏಕೆ ಸುಧಾರಣೆ ಬೇಕು ಅಂತ ಕೊಡಬೇಕು. ಅದು ಐತಿಹಾಸಿಕವಾಗಿ ಯಾವ ಥರ ಹಂತ ಹಂತವಾಗಿ ಪ್ರಯತ್ನ ಮಾಡ್ತಾ ಸುಧಾರಣೆ ಆಗ್ತಾಯಿದೆ ಅಂತ ಓದಬೇಕು. ಅದು ಆದ ನಂತರ ಅದರ ಆ ಸಮಿತಿಗಳು ಮತ್ತು ಆಯೋಗಗಳು ಬರೀಬೇಕು. ಅದು ಆದ ನಂತರ ಸಂವಿಧಾನದಲ್ಲಿ ಏನು ಹೇಳ್ತಾಯಿದೆ ಅಂತ ತಿಳ್ಕೋಬೇಕು. ಅದು ಸಮಸ್ಯೆಗಳು ಏನಿದಾವೋ ಅದು ಎಲ್ಲೆಲ್ಲಿ ಸುಧಾರಣೆ ಮಾಡಬೇಕು ಅಂತ ಬರೀಬೇಕು. ಅದು ಆದಮೇಲೆ ಕರ್ತವ್ಯಗಳು ಏನಾದಂತ ಬರೀಬೇಕು. ಅದು ಆದಮೇಲೆ ಉಪಸಂಹಾರಗಳು ಹೆಂಗೆ ಬರೀಬೇಕು. ಸರ್ ಇದು ಹೆಂಗೆ ಲಿಂಕ್ ತಗೋಬೇಕು ನೋಡಿ. ಈ ಕೊಟ್ಟಂಥ ಹೇಳಿಕೆಗೆ ಕೊಟ್ಟಂಥ ಪೀಠಿಕೆಗೆ ಜಾಯಿಂಟ್ ಇರಬೇಕು. ಸರಪಳಿ ಮುಖಾಂತರ ಜಾಯಿಂಟ್ ಹಿಂಗೆ ಜಗ್ತಾ ಕರ್ಕೊಂಡು ಹೋಗ್ಬೇಕು. ವ್ಯಾಲ್ಯೂಷನ್ ಮಾಡೋವನಿಗೆ ಪ್ರಬಂಧದಲ್ಲಿ ಏನು ಮಾಡಬೇಕು? ಕರ್ಕೋದು. ಹಾಗಾದರೆ ಈ ಕೆಳಗಿನಲ್ಲಿ ಕೊಟ್ಟಂಥ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿದಾಗ ಅಥವಾ ಅಕ್ಷರ ಸತ್ಯವಾಗಿರುತ್ತದೆ, ಅಕ್ಷರವಶ ಸತ್ಯವಾಗಿರುತ್ತದೆ. ಮೇಲೆ ಕೊಟ್ಟಂಥ ಮಾತು 100ಕ್ಕೆ 100 ಸತ್ಯವಾಗಿರುತ್ತದೆ. ಮೇಲೆ ಕೊಟ್ಟಂಥ ನೋಡ್ಕೊಂಡು ಹಾಗಾಗಿ ಪೀಠಿಕೆಗಳ ಸಮಗ್ರವಾಗಿ ನಾವು ಅಧ್ಯಯನ ಮಾಡಿ ಈ ಒಂದು ಮಂಡನೆ ಮಾಡಿದ ವಿಷಯಗಳನ್ನು ಈ ಕೆಳಗಿನಂತೆ ಚರ್ಚಿಸೋಣ ಬನ್ನಿ, ಅಥವಾ ಈ ಕೆಳಗಿನಂತೆ ಹೇಳೋಣ ಬನ್ನಿ. ಅವರಿಗೆ ಕರ್ಕೊಂಡು ಹೋಗ್ತಾ ಹೋಗಿರಬೇಕು. ಕೈ ಹಿಡಿದು ಈ ಥರ ಹಂತವಾಗಿ ಜಾಯಿಂಟ್ ಮಾಡ್ತಾ ಹೋಗಬೇಕು. ಆಮೇಲೆ ಹೇಳಿಕೆಗೆ ಪೀಠಿಕೆ ಸಂಬಂಧ ಇರಬೇಕು, ಪೀಠಿಕೆಗೆ ಅರ್ಥ ಸಂಬಂಧ ಇರಬೇಕು, ಅರ್ಥಕ್ಕೆ ಪ್ಲಸ್ ಏಕೆ ಬೇಕು ಅಂತ ಎರಡಕ್ಕಲ್ಲಿ ಜಾಯಿಂಟ್ ಇರಬೇಕು. ಎಲ್ಲಿವರೆಗೆ? ಉಪಸಂಹಾರ ಆಗೋವರೆಗೂ ಲಿಂಕ್ ಇರಬೇಕು. ಒಂದು ಕೂಡ ಪ್ರಬಂಧಗಳಿಗೆ ಸಂಬಂಧ ಇಲ್ಲ, ಸೂತ್ರ ಇಲ್ಲ ಬರೀಬಾರ್ದು. ಅರ್ಥ ಆಯ್ತಾ? ನೋಡಿ, ಹಾಗಾದರೆ ಈ ಟಾಪಿಕನ್ನು ನೀವು ಬರ್ಕೊಂಡಿದ್ರಾ? ಈ ಅಂತಂತ ಬರ್ಕೊಂಡ್ರೆ ಇದರ ಆಧಾರ ಮ್ಯಾಗ ನಾವು ಕ್ಲಾಸ್ ಮಾಡೋಣ, ಏನೇನಿದೆ ಏನಿಲ್ಲ ಅಂತ ನೋಡೋಣ. ಓಕೆನಾ? ನೆಕ್ಸ್ಟ್, ಹಾಗಾದರೆ ಪೊಲೀಸರ ಸುಧಾರಣೆಗಳ ಬಗ್ಗೆ ನಾವು ಮಾಡಬೇಕಾದ್ರೆ, ಹೌದ್ರಿ, ಪೊಲೀಸರ ಬಗ್ಗೆ ನಾವು ಒಂದು PSI ಪ್ರಬಂಧವನ್ನು ಮಾಡಬೇಕಾದ್ರೆ ಏನೇ ಕ್ವಶನ್ಸ್ ಕೇಳಿ ನೋಡಿರಿ. ಒಂದು ಹೇಳಿಕೆ ಕೊಡಬೇಕು. ಹೌದಾ? ಒಂದು ಹೇಳಿಕೆ ಕೊಡಬೇಕು. ಹೇಗೆ ಹೇಳಿಕೆ ಕೊಡಬೇಕಪ್ಪ ಅಂತಂದ್ರೆ ಒಂದು ಅದ್ಭುತವಾದಂಥ ಒಂದು ಹೇಳಿಕೆ ಇದೆ. ಸೊ ನಿಮಗೆಲ್ಲ ಗೊತ್ತಿಲ್ಲ ಅಂತಲ್ಲ, ಹೊಸದೇನಿಲ್ಲ. ಹೆಂಗಿದೆಪ್ಪ ಅಂದ್ರೆ ಸೋಲೆ ಮನನ ಜಾಣ್ಮೆ ಅಲೆಕ್ಸಾಂಡರನ ಸಾಮರ್ಥ್ಯ ಅಬ್ರಾಹಿಂ ಲಿಂಕನನ ರಾಜ್ಯತಾಂತ್ರಿಕತೆ ಅಬ್ರಾಹಿಂ ಲಿಂಕನ ರಾಜ್ಯತಾಂತ್ರಿಕತೆ ಮತ್ತು ಮಹಾತ್ಮ ಗಾಂಧೀಜಿಯ ಶಾಂತಿ ಇವುಗಳೆಲ್ಲ ಒಳಗೊಂಡಿರುವ ಏಕೈಕ ಇಲಾಖೆ ಅದು ಪೊಲೀಸ್ ಇಲಾಖೆ. ಯಾವುದ್ರಿ? ಏಕೈಕ ಇಲಾಖೆ ಯಾವುದ್ರಿ? ಪೊಲೀಸ್ ಇಲಾಖೆ ಎಂದು ಭಾರತದ ಉಕ್ಕಿನ ಮನುಷ್ಯ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್ಜಿಯವರು ಹೇಳಿದ್ದಾರೆ. ನೋಡಿ ಎಷ್ಟು ಚಂದಿದೆ ಇದು. ಹೆಂಗಪ್ಪ ಅಂತಂದ್ರೆ ಹೌದಲ್ಲ ಅರ್ಜುನ? ಏನಾದರೂ ಹೇಳು, ನೀ ಗಪ್ಪಿದ್ರಂದ್ರೆ ನನ್ನ ಪುಂಗಿ ಬಂದಾಗುತ್ತೆ. ನೋಡಿ ಎಷ್ಟು ಚಂದ ಕೊಟೇಶನ್ ಕೊಟ್ಟಿದ್ದಾರೆ. ಈ ಕೊಟೇಶನನ್ನು ಸ್ಟಾರ್ಟಿಗೆ ಆದ್ರೂ ತಗೋಬೋದು, ಅಥವಾ ಎಂಡಿಗಾದ್ರೂ ತಗೋಬೋದು, ಮಧ್ಯದಲ್ಲಿ ಆದ್ರೂ ತಗೋಬೋದು, ಹೆಂಗಾದ್ರೂ ತಗೊಳ್ರಿ. ಬಟ್ ಸರ್ ಕೊಟೇಶನ್ ಕೊಡಬೇಕಾ? ನಿಮ್ಮ ಇಷ್ಟ, ಯುವರ್ ಚಾಯ್ಸ್. ಕೊಟೇಶನ್ ಕೊಡಬೇಕು, ಕೊಡಲಾರ್ದೆ ಬಿಡಬೇಕು, ನಿಮ್ಮ ಬಟ್ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನಿದೆಯೋ ಇಡೀ ಈ ಒಂದೇ ಸೆಂಟೆನ್ಸಲ್ಲಿದೆ. ಸರ್ ಹೆಂಗೆ ರೀ? ನೋಡಿ, ಸೋಲೆಮನ್ನ ಜಾಣ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಂದರೆ ಸೋಲೆಮನ್ನನು ಒಬ್ಬ ಬ್ರಿಟಿಷ್ ಸೈಕಾಲಜಿ ತಜ್ಞ. ಅವನು ತುಂಬ ಪವರ್ಫುಲ್ಲಾಗಿ ಜಾಣ್ಮೆ ಮಾಡ್ತಾನೆ. ಅಲೆಕ್ಸಾಂಡರ್ ಅದನಲ್ರಿ, ಅಲೆಕ್ಸಾಂಡರ್ ಏನ್ರಿ ಸಾಮರ್ಥ್ಯ? ಅಲೆಕ್ಸಾಂಡರ್ ಏನಿತ್ತು ಆಸೆ? ಇಡೀ ವಿಶ್ವನೇ ಗೆಲ್ಲಬೇಕಂತ ಆಸೆ ಇತ್ತು ಅಲೆಕ್ಸಾಂಡರ್ದೇನ್ರಿ. ಇಡೀ ವಿಶ್ವನೇ ಗೆಲ್ಲಬೇಕಂತ ಒಂದು ಆಸೆ ಕಲ್ಪನೆ ಕಟ್ಟಂಥ ಅಲೆಕ್ಸಾಂಡರು ಏನು ಮಾಡ್ತಾನಪ್ಪ ಅಂತಂದ್ರೆ ಅವನ ಸಾಮರ್ಥ್ಯ ನೋಡ್ರಿ ಹೆಂಗಿದೆ. ಅದೇ ಥರ ಈಗ ಅಬ್ರಾಹಿಂ ಲಿಂಕರು ರಾಜ್ಯತಾಂತ್ರಿಕತೆ, ಅಮೇರಿಕಾದ ಪ್ರೆಸಿಡೆಂಟ್ ಆದ ಅಬ್ರಾಹಿಂ ಲಿಂಕರು 16 ಬಾರಿ ಸೋಲ್ತಾನೆ. ಎಷ್ಟು ಸಾರಿ ರೀ? 16 ಬಾರಿ ಸೋಲ್ದಂಥ ಅಮೇರಿಕಾ ಪ್ರೆಸಿಡೆಂಟು, ಸಾರಿ 15 ಸಾರಿ ಸೋರಿ 16ನೇ ಬಾರಿ ಆಗಿರ್ತಾನಲ್ಲ, 16ನೇ ಬಾರಿಗೆ ಆಯ್ಕಿರ್ತಾನೆ. ನೋಡಿ ಇಷ್ಟು ಸೋಲನ್ನು ಕಂಡಂಥ ವ್ಯಕ್ತಿ. ಪ್ರತಿ ಸೋಲುಗಳು ತನ್ನ ಜೀವನದ ಹೊಸ ಅಧ್ಯಯನಗಳನ್ನು ಸೃಷ್ಟಿ ಮಾಡ್ತಿದ್ವಂತೆ.
ಅಬ್ರಾಹಿಂ ಲಿಂಕನ್ ಲೈಫ್ ಸ್ಟೋರಿ ಓದಬೇಕು. ಎಷ್ಟು ಸಾರಿ ಸೋತ್ರಿ ನೀವು. ಒಂದು ಸಾರಿ PSI ಫೇಲ್ ಆಗಿದ್ದೀರಾ, ತೋ ಮಗ ಬ್ಯಾಡ ಬಾ ಮಗ ಸುಮ್ಮನೆ ಎಲ್ಲ ದುಡಿಯೋಕೆ ಹೋಗ್ತೀನಿ. ಒಂದು ಸಾರಿ PC ಫೇಲ್ ಆದ್ರೆ ಕಿರಿಕಿರಿನೋ ಬ್ಯಾಡ ಅಂತಂತೀರಿ. ಎಷ್ಟು ಸಾರಿ ಸೋತಿರ್ಬೇಕು ರೀ. ಅಬ್ರಾಹಿಂ ಲಿಂಕನ್ 16 ಬಾರಿ ಸೋತು ಎಂದಿಗೆ ಕೊನೆ ಪ್ರೆಸಿಡೆಂಟ್ ಆದ. ಅವನು ಏನು ಹೇಳ್ತಾ ಇದ್ದಾನೆ, ಪ್ರೆಸ್ಟರ್ ಸರ್ ಇಷ್ಟು ಸಾರಿ ಸೋಲ್ತಾ ಇದ್ದೀರಿ, ನಿಮಗೇನು ಅನುಭವ ಇದೆ? ಅವನು ಹೇಳ್ತಾನೆ, ಪ್ರತಿ ಸೋಲು ನನ್ನ ಒಂದೊಂದು ಜೀವನದ ಹೊಸ ಅಧ್ಯಯನ ಆಗ್ತಾ ಇದೆ ಅಂತ ಹೇಳ್ತಾನೆ. ಅಂದರೆ ಒಂದೊಂದು ಸೋಲದಿಂದ ನಾನು ಏನೇನೋ ಕಲಿತಾ ಇದ್ದೀನಿ ಅಂತ ಹೇಳ್ತಾನೆ. ಹಂಗೆ ನೀವು ಒಂದು ಸಾರಿ PSI ಫೇಲ್ ಆದರೆ, ಒಂದು ಸಾರಿ KS ಎಕ್ಸಾಮಲ್ಲಿ ಫೇಲ್ ಆದರೆ, ಒಂದು ಸಾರಿ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಫೇಲ್ ಆದರೆ, ಅಲ್ಲಿ ಏನಾದರೂ ಒಂದು ಹೊಸ ತಿಳ್ಕೊಂಡು ಮುಂದಿನ ಜೀವನದಲ್ಲಿ ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫೇಲ್ ಆದ ನಂತರ ಸರ್ ನನ್ನ ಕೈಲಿ ಆಗಲ್ಲ, ನಾನು ಮುಗೀತು ಅಂತ ಡಿಸಿಷನ್ ಬಿಡಬಾರ್ದು, ಬೆನ್ನು ಹತ್ತಬಾರ್ದು. ಒಂದು ಸಾರಿ ಕಾಲಿಟ್ಟಿದ ಮ್ಯಾಗ ಸ್ಟಾರ್ ಹಾಕ್ಕೊಂಡು ಬರಬೇಕು, ಬಿಡಬಾರ್ದು. ಕ್ಯಾಪ್ ಹಾಕ್ಕೊಂಡು ಸ್ಟಾರ್ ಹಾಕ್ಕೊಂಡು ಬರಬೇಕು. ನೋಡಿರಿ ಎಷ್ಟು ಹೆಮ್ಮೆ ಗೊತ್ತಾ. ನೀವೇನಾದರೂ ಈ ಟ್ರೈನಿಂಗ್ ಸೆಂಟ್ರಿಗೆ ಹೋಗ್ತಿರಲ್ಲ, ಅವಾಗ 9 ತಿಂಗಳು ಸಂಪೂರ್ಣವಾಗಿ ಟ್ರೈನಿಂಗ್ ಮುಗಿದ ನಂತರ ನೀವು ಪೇರೆಂಟ್ಸಿಗೆ ಕರೆಸ್ತಾರೆ. ಅಪ್ಪ ಅಮ್ಮರಿಗೆ ಒಬ್ಬ ಸ್ಟೂಡೆಂಟದಿಂದ 5 ಜನ ಕರಿಬೇಕು ಅಂತ ರೂಲ್ಸ್ ಇರುತ್ತೆ. 5 ಜನ 5 ಮೆಂಬರ್ಸ್ ಅಷ್ಟೇ ಬರಬೇಕು, ಅದಕ್ಕಿಂತ ಜಾಸ್ತಿ ಬರೋ ಇಳ್ತು ಊರಿನೆಲ್ಲ ಕುಟುಂಬ ಕರ್ಕೊಂಡ್ಬಂದುಬಿಡ್ತಾರೆ. ಅದ್ರಾಗ ಉತ್ತರ ಕರ್ನಾಟಕದ ಭಾಳ ಡೇಂಜರ್. ಅಕ್ಕ ಅವ್ರ ಮಕ್ಕಳು ಮರಿ ಮಕ್ಕಳು ತಾಯಿ ತಂದು ಎಲ್ಲರಿಗೆ ಅಕ್ಕ ಬರ್ರಿ ಗಾಡಿ ಮುಗಿಸ್ಕೊಂಡು ಕಾನ್ಸ್ಟೇಬಲ್ ಆಗಿಬಿಟ್ರೆ ಅಷ್ಟು ಬಿಲ್ಡಪ್ ಅಷ್ಟು ಅವಾಗ ಅಪ್ಪ ಅಮ್ಮವ್ರು ಬಂದಾಗ ತನ್ನ ಕ್ಯಾಪ್ ತೊಗೊಂಡು ತನ್ನ ತಲೆ ಮೇಲೆ ಹಾಕಿ ಅವರಿಗೆಲ್ಲ ಸಲ್ಯೂಟ್ ಕೊಟ್ಟು ನಮಸ್ಕಾರ ಮಾಡಿ ಮಗು ತನ್ನ ಮಗಳು ಅಪ್ಪ ಅಮ್ಮರಿಗೆ ಗೌರವ ಕೊಡ್ತಾರಲ್ಲ, ಅವ್ರು ಎಷ್ಟು ಕೋಟಿ 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 ಕೊಟ್ಟರೂ ಅಂಥ ಸಂತೋಷ ಯಾವತ್ತೂ ಸಿಗಲ್ಲ. ಅವಾಗ ಅಪ್ಪ ಅಮ್ಮರು ಅಂತಾರೆ, ನನ್ನ ಮಗ ನಾನು ಹಡ್ದಿದ್ದಕ್ಕೆ ಸಾರ್ಥಕ ಐತಿ ಕಣ್ರಿ ಅಂತಾರಿಲ್ರಿ. ಆ ಕ್ಷಣ ಕಾಯ್ಬೇಕು. ಅಲ್ಲಿ ಆ ಒಂದು ಫೀಚರ್ಸ್ ನಿಮ್ಮ ಅಪ್ಪ ಅಮ್ಮರಿಗೆ ಕೊಡೋದು. ನಿಮ್ಮ ಅಪ್ಪ ಅಮ್ಮರಿಗೆ ದುಡ್ಡು ಕೊಡೋದು ದೊಡ್ಡ ವಿಷಯ ಇಲ್ಲ, ಹೌದಾ? ಲಕ್ಷ ಸಂಪಾದನೆ ಮಾಡಿ ಕೊಟ್ಟಿದ್ರೆ ಏನು ಅನ್ಸಲ್ಲ. ಅಂಥ ಗೌರವ, ಅಂಥ ಸನ್ಮಾನ, ಅಂಥ ಪ್ಲೇಸಿಗೆ ಕರೆಸಿ ನಿಮ್ಮ ಅಪ್ಪ ಅಮ್ಮರಿಗೆ ಸನ್ಮಾನ ಮಾಡ್ತಿರಲ್ಲ, ಅದು ರಿಯಲಿ ಗ್ರೇಟ್. ಅದು ಖುಷಿ, ಆ ಸಂತೋಷ ಸಿಗಬೇಕಾದ್ರೆ ನೀವು ಇವತ್ತಿನ ದಿನದಲ್ಲಿ ಶ್ರಮ ಪಡಬೇಕು. ಇವತ್ತಿನ ಕ್ಷಣದಲ್ಲಿ ನೀವು ಹಗಲು ರಾತ್ರಿ ಓದಬೇಕು. ಯಾಕಪ್ಪ ಅಂತಂದಾಗ ಯಾವ ಟೈಮಲ್ಲಿ ಕೂಡ ನೋಟಿಫಿಕೇಷನ್ ಆಗ್ಬೋದು. ನೋಡಿ, ಅಬ್ರಾಹಿಂ ಲಿಂಕನ್ ರಾಜತಾಂತ್ರಿಕತೆ ಅಂದರೆ ಅವನು ಈ ಪೊಲಿಟಿಕಲಲ್ಲಿ ಅವನು ಬ್ಯಾಕ್ಗ್ರೌಂಡಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಥರ ಟೆಕ್ನಾಲಜಿ ತಂತ್ರಜ್ಞಾನ ಯೂಸ್ ಮಾಡ್ತಾ ಇದ್ರು ಅಂತ ಗೊತ್ತಿರುತ್ತೆ. ಮಹಾತ್ಮ ಗಾಂಧೀಜಿ ಶಾಂತಿ, ನಮಗೆ ಸ್ವಾತಂತ್ರ್ಯ ಸಿಗೋ ಕಾರಣನೇ ಮಹಾತ್ಮ ಗಾಂಧೀಜಿ. ಹೆಂಗೋ ಶಾಂತಿ 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 ಶಾಂತಿ. ಗಾಂಧೀಜಿದು ಏನ್ರಿ ಶಾಂತಿ ಮಾಡ್ಕೊಂಡು ಎಲ್ಲಿವರೆಗೂ 1857ಕ್ಕೆ ಸ್ವಾತಂತ್ರ್ಯ ಸಿಗಿದ್ದನು 1947ಕ್ಕೆ ತಂದ. ಬರೀ ಶಾಂತಿ 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 ಹೇಳ್ಕೊಂತ, ಹೌದಾ? ನೋಡಿ, ಜಾಣ್ಮೆ ಪೊಲೀಸ್ ಇಲಾಖೆಯಲ್ಲಿ ಇದೆಯಾ? ಸಾಮರ್ಥ್ಯ ಪೊಲೀಸ್ ಇಲಾಖೆಯಲ್ಲಿ ಇದೆಯಾ? ರಾಜತಾಂತ್ರಿಕತೆ ಪೊಲೀಸ್ ಇಲಾಖೆಯಲ್ಲಿ ಇದೆಯಾ? ಶಾಂತಿ ಪೊಲೀಸ್ ಇಲಾಖೆಯಲ್ಲಿ. ಇವೆಲ್ಲ ಒಳಗೊಂಡಿರುವ ಇಲಾಖೆ ಅಂದರೆ ಅದು ಪೊಲೀಸ್ ಇಲಾಖೆ. ಯಾರು ಹೇಳ್ತಾರೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಿ, ಭಾರತದ ಉಕ್ಕಿನ ಮನುಷ್ಯ. ಕೊಟೇಶನ್ ಕೊಡ್ರಿ, ಕೊಟೇಶನಲ್ಲಿ ಫಿದ್ದಾಗಿ ಹೋಗ್ಬಿಡ್ತಾನೆ. ಅದ್ಭುತವಾದ ಕೊಟೇಶನಪ್ಪ, ಎಲ್ಲರೂ ಕೊಟ್ಟಿದ್ದನ್ನು ಭಿನ್ನವಾಗಿದೆ. ಯಾರಾದ್ರು ನೋಡಿದ್ದೀರಾ, ಕೇಳಿದ್ದೀರಾ, ಮಾಡಿದಿರಾ? ಸೊ ಇಂಥ ಕೊಟೇಶನ್ ಕೊಡಬೇಕು, ಹೊಸದನ್ನು ಕಾಣಬೇಕು, ಹುಡುಗರಿಗೆ ಕಾಣಿದೆ. ಇದು ಹೋಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಹಂಚಕ್ಕೆ ಹೋಗ್ಬಾರ್ದು. ಮೊದಲು ನೀವು ಪೇಸ್ ಆಗಿರಿ, ಆಮೇಲೆ ಅವ್ರು ಪೇಸ್ ಆಗಬೇಕು. ಇದು ನಿಮಗೆ ಗೊತ್ತಿರೋಂಥ ವಿಷಯ, ಓಕೆನಾ? ಸರಿ. ಹಾಗಾದರೆ ಕೊಟೇಶನ್ ಕೊಟ್ಟಿವಿ. ನನ್ನ ಹತ್ರ ತುಂಬ ಇದ್ದಾವೆ, ಒಂದೇ ಕೊಟ್ಟಿದ್ದೆ. ನಂಗೆ ಹೇಳಿದ್ರೆ ಅದೇ ಒಂದು ಕ್ಲಾಸ್ ಆಗ್ಬಿಡುತ್ತೆ. ತುಂಬ ಕೊಟೇಶನ್ ಇದ್ದಾವೆ. ಹಾಗಾದರೆ ಈ ಒಂದು ಕೊಟೇಶನ್ ಯೂಸ್ ಮಾಡ್ಕೊಳ್ರಿ, ಬಾಡ್ರಿ. ನಿಮ್ಮ ಬಿಟ್ಟು ಕೊಟೇಶನ್ ಬರ್ಕೊಂತೀರಿ? ಇಲ್ಲ, ಬರ್ಕೋಬೇಕು. ಹಾಗಾದರೆ ಕೊಟೇಶನ್ ಆದ ನಂತರ ಏನೈತ್ರಿ? ಪೀಠಿಕೆ. ಹಾಗಾದರೆ ಪೀಠಿಕೆ ಸರ್, ಹಾಗಾದರೆ ಪೀಠಿಕೆಯನ್ನು ಹೆಂಗೆ ಪ್ರಾರಂಭ ಮಾಡಬೇಕು? ಇಂಟ್ರೊಡಕ್ಷನನ್ನು ಹೆಂಗೆ ಪ್ರಾರಂಭ ಮಾಡಬೇಕು? ಯಾವ ಆಧಾರದ ಮೇಲೆ ನಾವು ಒಂದು ಪೀಠಿಕೆಯನ್ನು ಪ್ರಾರಂಭ ಮಾಡಬೇಕು? ಓಕೆ, ಹಾಗಾದರೆ ಪೀಠಿಕೆ ಅನ್ನೋದ್ರೆ ಏನು? ಇಂಟ್ರೊಡಕ್ಷನ್, ಪ್ರಾರಂಭದಿಂದ ಹೆಂಡಿನವರೆಗೂ ಏನು ಮಾಡೋಕ್ಕೆ ಏನು ಹೇಳಕ್ಕೆ ಹೋಗ್ತಾ ಇದೆಯಾ ಅವು ಸಂಪೂರ್ಣವಾಗಿ ಒಂದು 4, 5, 6, 7 ಲೈನ್ ಒಳಗಡೆ ಸಂಪೂರ್ಣವಾಗಿ ಟಚ್ ಆಗಬೇಕು. ಹೆಂಗೆ ಟಚ್ ಆಗ್ಬೇಕು ಸರ್ಪ ಇಂಟ್ರೊಡಕ್ಷನ್ ಅಂತಂದಾಗ, ಪೊಲೀಸ್ ಸುಧಾರಣೆ ತಂದಾಗ ನಾನು ಹೇಳ್ತೀನಿ. ಈಗ ರೀಸೆಂಟ್ಲಾಗಿ ಕರೆಂಟ್ ಅಫೇರ್ಸ್ ಆಧಾರದ ಮ್ಯಾಗ ಹೇಳ್ತೀನಿ. ನೀವೆಲ್ಲ ಹಳಿ ಪುರಾಣಗಳು, ಹಳಿ ಶ್ಲೋಕಗಳು, ಹಳಿ ಆಧಾರದ ಮೇಲೆ ವೇದಗಳ ಬಗ್ಗೆ ಹೋಗ್ತೀರಿ, ಅವೆಲ್ಲ ಮ್ಯಾಟ್ರ್ ಬರಲ್ಲ. ಬಟ್ ವ್ಯಾಲ್ಯೂಷನ್ ಮಾಡೋ ಅಟ್ರಾಕ್ಷನ್ ಹೆಂಗೆ ಹೋಗ್ಬೇಕು ನೋಡಿ. ಹಾಗಾದರೆ ಪೊಲೀಸ್ ಸುಧಾರಣೆಗೆ ಸಂಬಂಧಪಟ್ಟಂತೆ ಭಾರತೀಯ ನ್ಯಾಯ ವರದಿ 2025ರಲ್ಲಿ ಈ ವರದಿ ಆಗುತ್ತೆ. 2025ರಲ್ಲಿ ಈ ವರದಿ ಆಧಾರದ ಮೇಲೆ ಭಾರತ ದೇಶದಲ್ಲಿ ಪೊಲೀಸ್ ಸುಧಾರಣೆ ಸಂಬಂಧಪಟ್ಟಂತೆ ಮತ್ತು ಪೊಲೀಸರದ
ನ್ಯಾಯಾಂಗದ ಕ್ಷೇತ್ರದಲ್ಲಿ ಪೊಲೀಸರ ಜೈಲು ವಿಷಯದಲ್ಲಿ ಸಂಪೂರ್ಣವಾಗಿ ವಿಷಯದಲ್ಲಿ ಕರ್ನಾಟಕ ರಾಜ್ಯ ಏನಿದೆ ರೀ ನಂಬರ್ 1 ಸ್ಥಾನದಲ್ಲಿದೆ. ಅಟ್ರಾಕ್ಷನ್ ಬೀಳ್ತಾನವ ಭಾರತೀಯ ನ್ಯಾಯ ಮಂಡಳಿ ಆಧಾರದ ಮೇಲೆ. ಭಾರತೀಯ ನ್ಯಾಯ ಅಂದರೆ ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ ಆಧಾರ ಮೇಲೆ 2025 ವರದಿ ಬರುತ್ತೆ. ಆ ವರದಿ ಏನು ಹೇಳ್ತಂದ್ರೆ ಪೊಲೀಸ್ ಸುಧಾರಣೆ ಆಗಿರಲಿ, ನ್ಯಾಯಾಂಗ ವ್ಯವಸ್ಥೆ ಆಗಿರಲಿ, ಜೈಲು ತನಿಖೆ ಆಗಿರಲಿ, ಈ ವಿಷಯಗಳಲ್ಲಿ ಇಡೀ ಪೊಲೀಸರ ಭಾರತದಲ್ಲಿರುವ ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ. ಹೌದಾ? ಕರ್ನಾಟಕ ರಾಜ್ಯ ಏನಿದೆ ರೀ ಪ್ರಥಮ ಸ್ಥಾನದಲ್ಲಿದೆ ಸರ್. ಅಷ್ಟೇ ಅಲ್ಲ, ನ್ಯಾಯವಾದಿಯಲ್ಲಿ ಯಾವುದ್ರಿ ನ್ಯಾಯವಾದಿಯಲ್ಲಿ ಕೋರ್ಟ್ ಪೊಲೀಸ್ ವರದಿ. ಹೌದಾ? ನ್ಯಾಯವಾದಿಯಲ್ಲಿ 100% ಎಷ್ಟು ಪರ್ಸೆಂಟೇಜ್ ರೀ 100% ನ್ಯಾಯ ಒದಗಿಸಿಕೊಟ್ಟ ಏಕೈಕ ರಾಜ್ಯ ಯಾವುದಂದ್ರೆ ಅದು ಕರ್ನಾಟಕ ರಾಜ್ಯ. ಈಗ ರೀಸೆಂಟ್ಲಾಗಿ 2 ದಿನ 3 ದಿನ ಈ 3-4 ತಿಂಗಳಿಂದ ಪ್ರಜಾವಾಣಿ ಪೇಪರಲ್ಲಿ ಬಂದಿದೆ 2 ನೋಡಿ. ಭಾರತೀಯ ನ್ಯಾಯ ಮಂಡಳಿ 2025 ಸುಧಾರಣೆ, ನ್ಯಾಯ ತನಿಖೆ, ಜೈಲು ಸಂಬಂಧಪಟ್ಟಂತೆ ಅವಾಗ ಹೊಂದಿದೆ. ನ್ಯಾಯವಾದಿಯಲ್ಲಿ ಕೂಡ 100% ಒದಗಿಸಿಕೊಟ್ಟ ಏಕೈಕ ರಾಜ್ಯ ಕರ್ನಾಟಕ ಇದೆ. ಹಾಗಾದರೆ ಇಷ್ಟು ನಿಮಗೆ ಕಷ್ಟ ಆಯಿತಪ್ಪ ಅಂತಂದಾಗ, ಇಷ್ಟು ಕೂಡ ನಿಮಗೆ ಕಷ್ಟ ಅನ್ನಿಸ್ತಿತ್ತಂದ್ರೆ ಇಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂತಂದಾಗ ನಿಮ್ಮ ತಲೆಯಾಗಿರಲಿ. ಏನು ಇಂಪಾರ್ಟೆಂಟ್ ಅಂದಾಗ ನೋಡಿ ಏನೇನು ಬರ್ತಿತ್ತಲ್ಲ ಇದು. ಓಕೆನಾ? ಇಲ್ಲೊಂದು ರಿಪೋರ್ಟ್ ಬರುತ್ತೆ. ಯಾವ ರಿಪೋರ್ಟ್ಪ ಅಂತಂದಾಗ ನೋಡಿ, ಒಂದನೇದು ಏನಪ್ಪ ಅಂತಂದ್ರೆ ಪೊಲೀಸರ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ. ಹೌದಾ? ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಒಂದು ರಿಪೋರ್ಟ್ ಇದೆ, ವರದಿ. ಇದು ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರೆ. ಪೊಲೀಸರ ಸಂಶೋಧನೆ ಮತ್ತು ಅಭಿವೃದ್ಧಿಯ ವಿಭಾಗ ಇದು ಏನು ಮಾಡ್ತಪ್ಪ ಅಂದ್ರೆ ಪ್ರತಿ ವರ್ಷ ಬಿಡುಗಡೆ ಮಾಡುವಂಥ ಒಂದು ರಿಪೋರ್ಟ್ನಲ್ಲಿ ಪೊಲೀಸರು ನೋಡಿ ಪ್ರತಿ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪೊಲೀಸರ ಕರ್ತವ್ಯ ಎಷ್ಟು ಜನ ನಿರ್ವಹಿಸ್ತಾ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಸಮೀಕ್ಷೆ ಕೊಡುತ್ತೆ, ಅದು ವರದಿ ಕೊಡುತ್ತೆ. ಅವಾಗ ಇದು ಏನು ಹೇಳ್ತೈತಿ, 1 ಲಕ್ಷ ಜನ ಪೊಲೀಸರಿದ್ದಾರೆ. 1 ಲಕ್ಷ ಜನರಿಗೆ ಎಷ್ಟು ಜನ ಇದ್ದೀವಿ 165 ಮೆಂಬರ್ಸ್ ಇದ್ದಾರೆ ಅಂತ ಹೇಳುತ್ತೆ. ಯಾರು ಹೇಳುತ್ತೀರಿ? ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ. ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಅಂತಿದೆ ರಿಪೋರ್ಟ್ ಇದೆಯಲ್ಲ ನೋಡಿ. ಬ್ಯೂರೋ ರಿಸರ್ಚ್ ಡೆವಲಪ್ಮೆಂಟ್ ಅಂತೇನಿದೆ, ಅದು ಬ್ಯೂರೋ ರಿಸರ್ಚ್ ಡೆವಲಪ್ಮೆಂಟ್ ಅದು ವಿಭಾಗ ಇದೆಯಲ್ಲ, ಅದು ಏನು ಮಾಡ್ತಾಯಿತ್ತು ಅಂದರೆ ಪ್ರತಿ ವರ್ಷ ಪೊಲೀಸರು ಎಲ್ಲ ರಾಜ್ಯದಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಸ್ತುತ ಎಷ್ಟು ಜನ ಕಾರ್ಯನಿರ್ವಹಿಸ್ತಿದ್ದಾರೆ, ಎಷ್ಟು ಜನ ಸಿಬ್ಬಂದಿಯ ಕೊರತೆ ಇದೆ ಅಂತ ರಿಪೋರ್ಟ್ ಕೊಡುತ್ತೆ. ಆ ರಿಪೋರ್ಟನ್ನು ರೀಸೆಂಟ್ಲಾಗಿ ಕೊಟ್ಟಿದೆ. ಒಂದು 4-5 ದಿನ ಹಿಂದೆ, ಒಂದು 5-6 ದಿನ ಹಿಂದೆ ಸಲೀಮ್ ಅಂತಕರ್ ಏನು ಇದ್ದಾರಲ್ಲ ಇವು ಕಮಿಷನರ್, ಅವರು ಇದು ರಿಪೋರ್ಟಿಗೆ ಸಂಬಂಧಪಟ್ಟಂತೆ ವರದಿ ಕೊಟ್ಟಿದ್ದರು. ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೆಂಗೆ ಕಟ್ಟಿದ್ದಾರೆ, 1 ಲಕ್ಷ ಜನರಿಗೆ 165 ಜನ ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಅಖಿಲ ಭಾರತದ ಮಟ್ಟ ಅಂತ ಬಂದು ಬರುತ್ತೆ. ಅಖಿಲ ಭಾರತ ಮಟ್ಟ. ಅಖಿಲ ಭಾರತ ಮಟ್ಟದಲ್ಲಿ 1 ಲಕ್ಷ ಜನರಿಗೆ ಎಷ್ಟು ರೀ 1 ಲಕ್ಷ ಜನರಿಗೆ ಎಷ್ಟಿದೆಪ್ಪ ಅಂದ್ರೆ 196 ಜನರಿದ್ದಾರೆ. 1 ಲಕ್ಷ ಜನರಿಗೆ ಸರಾಸರಿ 196 ಜನ ಮೆಂಬರ್ ಇದ್ದಾರೆ ಅಂತ ಹೇಳ್ತೀವಿ. 196 ಮೆಂಬರ್ ಇದ್ದಾರೆ. ಹಾಗಾಗಿ ಕೊಡ್ತೀವಿ. ಆಮೇಲೆ ಯು ಎನ್ ಅಂದರೆ ಯುನೈಟೆಡ್ ನೇಷನ್ಸ್ ವರದಿ ಬರುತ್ತೆ. ಈ UN ವರದಿ 2023 ಹಳಿ ವರದಿ, ಬಟ್ ಈಗ ರೀಸೆಂಟ್ಲಿ ಬಂದಿಲ್ಲ. ಈ ವರದಿ ಆಧಾರದ ಮೇಲೆ ನೋಡಿ ಇದು ಏನು ಹೇಳ್ತಿತ್ತಂದ್ರೆ 1 ಲಕ್ಷ ಜನರಿಗೆ ಎಷ್ಟದ ರೀ 138 ಜನರಿದ್ದಾರೆ. ಆದರೆ UN ವರದಿ ಏನು ಹೇಳುತ್ತಾ 1 ಲಕ್ಷ ಜನರಿಗೆ 222 ಜನರು ಇರಬೇಕಂತ ಹೇಳಿತ್ತು. ಏನು ಹೇಳ್ತೀರಿ
ಅರ್ಥ ಮಾಡ್ಕೊಳ್ರಿ, ತುಂಬ ಕನ್ಫ್ಯೂಸ್ ಆಗುತ್ತೆ. 3-4 ರಿಪೋರ್ಟ್ ಹೇಳ್ತಾ ಇದ್ದೀನಿ. ಇವೇನು ವರದಿ ಏನು ಹೇಳ್ತೈತೆ ಅಂದರೆ 1 ಲಕ್ಷ ಜನರಿದ್ದರೆ 1 ಲಕ್ಷ ಜನರಿಗೆ 222 ಜನ ಪೊಲೀಸ್ ಸಿಬ್ಬಂದಿ ಇರಬೇಕು ಅಂತ ಹೇಳಿತ್ತು. ಆದರೆ ಎಷ್ಟು ಜನ ಇದ್ದಾರೆ? 138 ಜನರಿದ್ದಾರೆ. ಹಾಗಾಗಿ ಭಾರತ ದೇಶದಲ್ಲಿ ಪೊಲೀಸರ ಸಿಬ್ಬಂದಿ ಕೊರತೆ ತುಂಬ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಅವರು ರಜೆ ಇಲ್ಲರದೆ ಅವರು ಕೆಲಸ ಮುಂದುವರಿಸ್ತಾ ಇದ್ದಾರೆ ಅಂತ ನೀವು ಕಂಟಿನ್ಯೂ ಆಗಿ ಮಾಡ್ತಾ ಹೋಗಬೇಕು. ಓಕೆ, ಇದನ್ನಾದರೂ ಕೊಡ್ರಿ, ಯಾವುದರ ಒಂದು ಕೊಡ್ರಿ. ಹೌದಾ? ಇಷ್ಟು ಕೂಡ ನೀವು ಇಂಟ್ರೊಡಕ್ಷನಲ್ಲಿ ತೊಗೋಬೇಕು. ಪವರ್ಫುಲ್ ಪಾಯಿಂಟ್ಸ್ ಇಂಟ್ರೊಡಕ್ಷನ್ ತೊಗೊಂಡು ಇದಕ್ಕೇನು ಮಾಡಬೇಕು? ಲಾಜಿಕ್ ಮಾಡಿ ಬರಿಬೇಕು. ಹೆಂಗೆ ಬರಿಬೇಕಂತ ಹೇಳ್ತೀನಿ ಕೇಳ್ರಿ ಇಲ್ಲಿ. ಓಕೆನಾ? ನೋಡಿ, ಭಾರತ ದೇಶ ಪೊಲೀಸ್ ಸುಧಾರಣೆ ಒಂದು ವ್ಯವಸ್ಥೆಯಲ್ಲಿ ಭಾರತೀಯ ನ್ಯಾಯಮಂಡಳಿ ವರದಿ 2025ರ ವರದಿ ಆಧಾರದ ಮೇಲೆ ಸುಧಾರಣೆ ಮತ್ತು ನ್ಯಾಯಾಂಗ ಅಧಿಕಾರ ಮತ್ತು ಜೈಲು ವಿಚಾರಣೆ ಅಥವಾ ನ್ಯಾಯಾಂಗ ವಿಮರ್ಶೆ ಅಧಿಕಾರದಲ್ಲಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿದ್ದು, ಹಾಗೆ ನ್ಯಾಯವಾದಿಗಳಲ್ಲಿ ಅದು ಕೂಡ ಶೇಕಡ 100% ನ್ಯಾಯವನ್ನು ಒದಗಿಸಿಕೊಟ್ಟಿದ್ದ ರಾಜ್ಯವಾಗಿದ್ದು, ಅಷ್ಟೇ ಅಲ್ಲ, ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದಲ್ಲಿ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಅಲ್ಲಿ 1,165 ಜನರು ಇದ್ದರು. ಹಾಗಾಗಿ ಇಲ್ಲಿ ಪೊಲೀಸರ ಸಿಬ್ಬಂದಿ ಕೊರತೆ ಹಲವಾರು ಪ್ರಮಾಣದಲ್ಲಿ ಹೀಗೆ ಅಷ್ಟೆಲ್ಲ ಪರಂಪರೆ ಈ ಪೊಲೀಸರ ಸಿಬ್ಬಂದಿ ಕೊರತೆಗಳು ಕಾಣ್ತಾ ಇದೆ ಅಂತ ಬರೆದು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಸುಧಾರಣೆ ಮತ್ತು ಪೊಲೀಸರ ಸಮಸ್ಯೆ ಅಥವಾ ಕರ್ತವ್ಯಗಳು ಸಂಪೂರ್ಣವಾಗಿ ಚರ್ಚಿಸೋಣ. ಅವು ಬಗ್ಗೆ ಈ ಕೆಳಗೆ ನಿಂತಿವೆ ಅಂತ ಕೇಳಿ ಇಂಟ್ರೊಡಕ್ಷನ್ ಬಗ್ಗೆ ಇಷ್ಟು ಎಲ್ಲ ಕೊಟ್ಬಿಟ್ರೆ ವ್ಯಾಲ್ಯೂಯೇಷನ್ ಮಾಡೋನು ಫಿದ್ದಾಗಿ ಹೋಗ್ತಾನೆ. ಎಲ್ಲ ಡಾಟಾಸ್ ಬಂದಿರುತ್ತೆ. ಇನ್ನೊಂದು ಕರೆಂಟ್ ಅಫೇರ್ಸ್ ಇಂಟ್ರೊಡಕ್ಷನ್ ತೊಗೊಂಡಿದ್ದೀನಿ. ಇಷ್ಟೆಲ್ಲ ರಿಪೋರ್ಟ್ಗಳು ಬರೀಬೇಕು. ಒಂದು 8-10 ಲೈನಲ್ಲಿ ಮಂಡನೆ ಆಗುತ್ತೆ. ಇವೇ ರಿಪೋರ್ಟ್ ತೊಗೊಂಡು 8-10 ಲೈನಲ್ಲಿ PTKಯನ್ನು ಸಂಪೂರ್ಣವಾಗಿ ನಿಮ್ಮ ಲ್ಯಾಂಗ್ವೇಜಲ್ಲಿ ಈ ಪಾಯಿಂಟ್ಸ್ಗಳನ್ನು ತೊಗೊಂಡು ನಿಮಗೆ ಹೆಂಗೆ ಅನ್ನಿಸ್ತೈತೆ ಹಂಗೆ ನೀವು ಬರಿಬೇಕು. ನೀವೇನೋ ಭಯಪಟ್ಟು ಮಾಡ್ಕೊಂಡು ಯಾರೊಬ್ಬ ಪ್ರಬಂಧ ಬರೆದ ಹಂಗೆ ಬರೆಯೋಕ್ಕಿಲ್ಲ. ಇದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು ಇಂಟ್ರೊಡಕ್ಷನಲ್ಲಿ ಬರುವಂಥ ಪಾಯಿಂಟ್ಸು ನಾನು ಹೇಳ್ತಾ ಇರೋದು ಅಲ್ಲ, ನೀವು ಹೇಳ್ತಾ ಇರೋದಲ್ಲ. ಇದು ಗೌರ್ಮೆಂಟ್ ರಿಪೋರ್ಟು. ಈ ಗೌರ್ಮೆಂಟ್ ರಿಪೋರ್ಟ್ ಆಧಾರ ಮೇಲೆ ತೊಗೊಂಡು ನಾನು ನೀವು ಕ್ಲಾಸ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದು ಏನು ಮಾಡಬೇಕು? ಇಂಟ್ರೊಡಕ್ಷನಲ್ಲಿ ತೊಗೊಂಡಿರಾ? ಇದು ಇಂಟ್ರೊಡಕ್ಷನ್ ಪಾರ್ಟ್ಸ್. ಅರ್ಥ ಆಯ್ತಾ ಸರ್? ಇಂಟ್ರೊಡಕ್ಷನ್ ಇದು ತೊಗೋಬೋದು, ಅಥವಾ ಇದು ತೊಗೊಲಿಲ್ಲ ಅಂದರೆ ಜನರಲ್ ಆಗಿ ಬರೀತೀರಿ. ನೀವು ಹೆಂಗೆ ಜನರಲ್ ಆಗಿ ಬರೀತೀರಪ್ಪ ಅಂತ ತಿಳ್ಕೊಳ್ರಿ. ಹೇಗೆ ಜನರಲ್ಲಿ ಬರೀತೀರಿ ಅಂದರೆ ನೋಡಿ, ಪೊಲೀಸರ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅಂದಿನ ಕಾಲದಲ್ಲಿ ಅಥವಾ ಅಂದಿನ ಒಂದು ಶ್ಲೋಕ ಹೇಳುತ್ತೆ, ಅಂದಿನ ಜನರು ಏನಾದರೂ ತಪ್ಪು ಮಾಡಿದರೆ ಕಾನೂನು ಕೊಡೋಕ್ಕೆ ಅವರಿದ್ದರು, ಈಗ ಜನ ತಪ್ಪು ಮಾಡೋಕ್ಕೆ ಪೊಲೀಸ್ ಸಿಬ್ಬಂದಿ ಇದ್ದಾರೆ. ಹಾಗಾಗಿ ಹಿಂಗೂ ಹಾಗೆ ಹೀಗೆ ಅಂತ ಕೇಳ್ಕೊಂತ ಮೂವ್ ಮಾಡ್ತಾ ಇರ್ತೀರಿ. ಅದು ತಪ್ಪು. ಪವರ್ಫುಲ್ಲಾಗಿ ಏನು ಕೇಳ್ತಾ ಇದ್ದಾನೆ ಅಂಥ ಡಾಟಾಸ್ಗಳು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಬೇಕಾದ್ರೆ ನೀವು ಆ ಪ್ರಬಂಧ ದಿನನಿತ್ಯದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಸರ್ಚಿಂಗ್ ಅದು ಬಂದಂಥ ಡಾಟಾ ಸರ್ಚಿಂಗ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಇದು ಇಂಟ್ರೊಡಕ್ಷನ್ ಅರ್ಥ ಆಯ್ತಾ? ತೃಪ್ತಿ ಇದೆಯಾ? ಓಕೆನಾ? ಏನಾದರೂ ಅಂದರು ಮಂಡುಗಳೇ? ಹಾಂ, ಹಾಗಾದ್ರೆ ಇಂಟ್ರೊಡಕ್ಷನ್ ಆದ ನೆಕ್ಸ್ಟ್ ಪಾರ್ಟ್ಸ್ ಏನೈತಿ ರೀ? ಅರ್ಥ. ಓಕೆ. ಸಪೋಸ್ ಅದರ ಪೊಲೀಸ್ ಸುಧಾರಣೆ ಅಂದರೆ ಏನು? ಪೊಲೀಸ್ ಸುಧಾರಣೆ ಅಂದರೆ ಏನು? ವಾಟ್ ಇಸ್ ದ ಸುಧಾರಣೆ? ಪೊಲೀಸ್ ಅನ್ನೋದು ಒಂದು ಪದ, ಸುಧಾರಣೆ ಅನ್ನೋದು ಒಂದು ಪದ. ಎಲ್ಲಿ ಸುಧಾರಣೆ? ಪೊಲೀಸ್ ಇದರಲ್ಲಿ. ಹಾಗಾದ್ರೆ ಪೊಲೀಸ್ ಸುಧಾರಣೆ ಮಾಡಬೇಕಾದ್ರೆ ಏನು ನೋಡಿ. ಒಂದದ್ದು ಏನು ಹೇಳ್ರಿಪ್ಪ? ಪೊಲೀಸ್ ಸುಧಾರಣೆ ಅಂದರೆ ನೀವೇ ಹೇಳ್ರಿ. ಏನು ಸುಧಾರಣೆ ಮಾಡ್ಬೇಕು ಮಾಡಿದ್ದೀರಿ? ತೆಲಂಗಾಣದ ಕ್ಯಾಪ್ ತೊಗೊಂಡು ಮಾಡಿದ್ರೆ ಸುಧಾರಣೆ ಆಯಿತಾ? ತಲೆ ಮೇಲೆ ಹಾಕೊಂಡು ತಿರುಗಾಡ್ತಾರೋ ಅಷ್ಟೇ. ಅದು ಹೇಗೆ ಸುಧಾರಣೆ ಆಗುತ್ತೆ? ಮನೆಗೆ ಪೊಲೀಸರ ವ್ಯವಸ್ಥೆ ತಂದ್ರಿಂದ ಸುಧಾರಣೆ ಆಯಿತು. ಯಾಕಂದ್ರೆ 108 ಪ್ರಾಬ್ಲಮ್ಸ್ಗಳು. ಹೌದಾ? ಅವೆಲ್ಲ ಬರಿಬೇಕು. ಓಕೆ, ಹಾಗಾದ್ರೆ ಸುಧಾರಣೆಗಳು ಬರೆಯೋದಲ್ಲ. ಇದರ ಮೀನಿಂಗ್ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಸುಧಾರಣೆ ಬಗ್ಗೆ ಡಿಸ್ಕಸ್ ಮಾಡೋಣ. ಹೌದಾ? ಪ್ರಜಾಪ್ರಭುತ್ವದ ಒಂದು ಮೌಲ್ಯ ಬರ್ಕೊಳ್ರಿ ಬೇಕಾದ್ರೆ. ಪ್ರಜಾಪ್ರಭುತ್ವದ ಮೌಲ್ಯ, ಶಬ್ದ ಭಾಷೆ ಬರ್ಕೊಳ್ರಿ. ಪ್ರಜಾಪ್ರಭುತ್ವದ ಮೌಲ್ಯ, ಮಾನವನ ಹಕ್ಕು, ಪ್ರಜಾಪ್ರಭುತ್ವದ ಮೌಲ್ಯ, ಮಾನವನ ಹಕ್ಕು, ಪ್ರಜಾಪ್ರಭುತ್ವದ ಮೌಲ್ಯ, ಮಾನವನ ಹಕ್ಕು, ಕಾನೂನು ನಿಯಮಗಳಿಗೆ ಗೌರವ, ಕಾನೂನು ನಿಯಮಗಳಿಗೆ ಗೌರವ,
ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳೇ ಅಥವಾ ಗೌರವ ಅಥವಾ ಅವರಿಗೆ ಯಾವುದರ ಒಂದು ಪದ ತಗೊಂಡು ನೋಡಿಸುವ ಅಧಿಕಾರಿಗಳೇ. ನೋಡಿ, ಪ್ರಜಾಪ್ರಭುತ್ವದ ಮೌಲ್ಯ, ಮಾನವನ ಹಕ್ಕು, ಕಾನೂನು ನಿಯಮಗಳಿಗೆ ಗೌರವ, ಕರ್ತವ್ಯ ನಿರ್ವಹಿಸುವಂಥ ಒಂದು ಅಧಿಕಾರಿಗಳೇ ಈ ಒಂದು ಸುಧಾರಣೆ ಅಂತ ನಾವು ಅರ್ಥ ಕೊಡ್ತೀವಿ. ಯಾಕಂದರೆ ಸುಧಾರಣೆ ಆಗಬೇಕಂದ್ರೆ ಪ್ರಜಾಪ್ರಭುತ್ವ ಒಂದು ಮೌಲ್ಯ ಇದೆ, ಹೌದಲ್ರಿ? ಆ ಒಂದು ಮೌಲ್ಯ ಮತ್ತು ಮಾನವನ ಒಂದು ಹಕ್ಕಿದೆ, ನಮ್ಮ ಹಕ್ಕು. ಅಂಥ ಹಕ್ಕು ಅದು ಕಾನೂನು ನಿಯಮಗಳಿಗೆ ಗೌರವ ಕೊಟ್ಟು ಅಥವಾ ಅರ್ಪಣೆ ಕೊಟ್ಟು ಕಾನೂನು ನಿಯಮಗಳಿಗೆ ಪ್ರೇರಣೆ ಕೊಟ್ಟು ಸೊ ನಿರ್ವಹಣೆ ಮಾಡುವಂಥ ಒಂದು ಯಾವುದರ ಒಂದು ಸೆಂಟೆನ್ಸ್ ನಿಮಗೇನು ಅರ್ಥ ಆಗುತ್ತೆ ಅದು ಬರಿಬೇಕು. ನಾನೇ ಬರಿಬೇಕಂದ್ರೆ ನನಗೆ ಜಸ್ಟ್ ಇದು ಥಿಂಕ್ ಬಂತು ಹಂಗೆ ಹೇಳಿದ್ದೀನಿ. ನಾನೇನು ಇದ್ರ ಬಗ್ಗೆ ತಿಳ್ಕೊಂಡು ಸರ್ಚ್ ಮಾಡ್ಕೊಂಡು ಬಂದಿಲ್ಲ, ಅರ್ಥ ಆಯ್ತಾ? ನಿಮಗೇನು ಹೇಳ್ತದೆ ಅದ್ರ ಬಗ್ಗೆ 1 ಲೈನ್ಸ್ 2 ಲೈನ್ಸ್ ಬರೆದು ಅದು ಮೇಂಟೈನ್ ಮಾಡಬೇಕು. ಸರ್ ಹಾಗಾದರೆ ಇದ್ರ ಬಗ್ಗೆ ಆಯಿತು. ಹಾಗಾದರೆ ನೆಕ್ಸ್ಟ್ ಇದು ಏನು ಮಾಡಬೇಕು? ನೆಕ್ಸ್ಟ್ ಟಾಪಿಕ್ ಏನಿದೆ? ಸುಧಾರಣೆ. ಏನಿದೆ? ಏಕೆ ಮಾಡಬೇಕು ಸುಧಾರಣೆ ಏಕೆ ಬೇಕು? ಭಾಳ ಇಂಪಾರ್ಟೆಂಟ್. ಹಿಂಗೆ ಕ್ವಶನ್ಸ್ ಪೇಪರ್ ಹಾಕ್ಬೇಕು ವ್ಯಾಲ್ಯೂಷನ್ ಮಾಡೋನು. ಏಕೆ, ಯಾಕೆ, ಏನು ತಿಂಡಿ ನಿಂದು, ಹಿಂಗೆ ಹೌದಾ ಹಂಗೆಲ್ಲ ಬಂದುಬಿಟ್ರೆ ನೀವು ಮಾರ್ಕ್ಸ್ ಕೊಡಲ್ಲ. ಈ ನನ್ನ ಮಗ ನನಗೆ ಹಿಂಗಂದಾನ ಅಂತ ಹಾಕಿ ಒಂದು ಬುಂದೆ ದುಂಡಿ ಹಾಕಿ ತಿನ್ನಪ್ಪ ಅಂತ ಕಳಿಸ್ತಾರೆ, ಹೌದಾ? ಓಕೆ, ಸುಧಾರಣೆ ಏಕೆ ಬೇಕು? ಸುಧಾರಣೆ ಬೇಕಲ್ರಿ? ಏಕೆ ಬೇಕು ಅಂದರೆ ಮಾನವನ ಒಂದು ಮೂಲಭೂತ ಹಕ್ಕಿನ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಾನೆ. ಅಂಥ ಸಂದರ್ಭದಲ್ಲಿ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟೇ ಮಾನವನಿಗೆ, ಮನುಷ್ಯನಿಗೆ, ಪ್ರಜಾಪ್ರಭುತ್ವಗಳಿಗೆ ಬುನಾದಿಯಾಗಿ ಬೆನ್ನೆಲುಬಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಹಲವಾರು ತಾರತಮ್ಯ ಮಾಡ್ತಾರೆ, ಹೌದಾ? ತಾರತಮ್ಯ, ಹೌದಾ? ಜಾತೀಯತೆ, ಹೌದಲ್ರಿ? ಲಿಂಗ, ಧರ್ಮ ಮತ್ತು ಹುಟ್ಟಿದ ಸ್ಥಳಗಳ ಮೇಲೆ, ಹೌದಾ? ಮತ್ತು ಭ್ರಷ್ಟಾಚಾರ, ಆಮೇಲೆ ಕಿರುಕುಳು, ಹೌದಾ? ಕಿರುಕುಳು, ಆಮೇಲೆ ಮತ್ತೆ ಹೇಳ್ರು ಏನೇನು ಪೊಲೀಸರಲ್ಲಿ ಏನೇನು ಮಾಡ್ತಾಯಿದ್ದಾರೆ ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ನೋಡಿ, ತಾರತಮ್ಯ ಇದೆಯಾ? ಜಾತೀಯತೆ ಇದೆಯಾ? ಧರ್ಮದಲ್ಲಿ ಇದೆಯಾ? ಸ್ಥಳದಲ್ಲಿ ವ್ಯತ್ಯಾಸ ಇದೆಯಾ? ಭ್ರಷ್ಟಾಚಾರ ಇದೆಯಾ? ಕಿರುಕುಳು ಇದೆಯಾ? ಆಮೇಲೆ ಕ್ರಿಮಿನಲ್, ಹೌದಾ? ಆಮೇಲೆ ಬಡವರು, ಆಮೇಲೆ ನಿರುದ್ಯೋಗಿಯವರು, ಅನಕ್ಷರಸ್ಥರು ಇವರೆಲ್ಲರಿಗೂ ಅನ್ಯಾಯ ಆಗ್ತಾಯಿದೆ. ಆ ಎಲ್ಲರಿಗೂ ಅನ್ಯಾಯ ಆಗೋದರಿಂದ ಸೊ ಪ್ರಸ್ತುತ ಪೊಲೀಸ್ ಸುಧಾರಣೆ ಮಾಡಬೇಕಾಗಿದ್ದು ಅನಿವಾರ್ಯ. ಹಿಂಗೆ ಕೊಂಟೆಸ್ಕೊಳ್ಳಿ. ಸರಿ, ಹೆಂಗೆ ಒಂದೊಂದು ಶಬ್ದಗಳು ನೋಡೋಣ. ತಾರತಮ್ಯ ಇದೆಯಾ? ಇದೆ ಅಲ್ಲ? ನೋಡಿ, ಜಾತೀಯತೆ ಇದೆ ಅಲ್ವಲ್ರಿ, ಹೌದಾ? ಈಗೆಲ್ಲ ಎಕ್ಸಾಂಪಲ್ ಆಗಿ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಿ ಅಥವಾ ADGP ಆಗಿ ಒಂದು ಅಡಿಷ್ನಲ್ ADGP ಆಗಿ ನಾನು ಒಂದು ಒಳ್ಳೆ ಆಫೀಸರ್ ಆಗಿದ್ದರೆ ಸೊ ನೋಡಿ ಜಾತೀಯತೆ ಮಾಡೋದು. ಜಾತಿ ಗೊತ್ತಾದ ತಕ್ಷಣ ಇವ್ರು ನಮ್ಮವರು, ಅವ್ರು ಎಂಥ ಅಪರಾಧ ಮಾಡ್ಕೊಂಬರಲಿ ಅವರು ನಮ್ಮವರು. ಅವರಿಗೆ ಕಾನೂನದಲ್ಲಿ ವ್ಯತ್ಯಾಸ ಕೊಡೋದು, ಬೇರೆ ಬೇರೆ ಸೆಕ್ಷನ್ಸಲ್ಲಿ ಕೊಟ್ಬಿಡೋದು, ಬೇರೆಗೆ ಅವಕಾಶ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಲಾರ್ದೆ ಕಳಿಸ್ಬಿಡೋದು, ಅವ್ರ ಪಾಪ ಮುಂದುವರಿದು. ಈ ಥರ ಜಾತೀಯತೆ ಇದೆ, ಹೌದಾ? ಧರ್ಮಗಳಲ್ಲಿ ವ್ಯತ್ಯಾಸ. ಜಾತಿ ಅಂದರೆ ಅದು ಧರ್ಮಗಳು. ಅವರು ನಮ್ಮವರು, ನಮ್ಮ ಧರ್ಮ, ನಮ್ಮದು ಕನ್ನಡ, ನಮ್ಮ ಕರ್ನಾಟಕದವರು. ತಲೆ ಆಂಧ್ರದಾಗ ಹೋಗಿ ಯಾವ್ದಾರ ಒಂದು ಪ್ರಾಬ್ಲಮ್ ಮಾಡಿ ಬಂದರೆ ಅವೇ ನಾವು ಕರ್ನಾಟಕದ ಬಿಡುಪ್ಪ ಅಂತ ಅಲ್ಲಿ ಎಲ್ಲ ಮಾಡು. ಹೀಗೆಲ್ಲ ಭಾಳ ಇದ್ದಾವೆ. ಸ್ಥಳಗಳಲ್ಲಿದ್ದಾವೆ, ನಮ್ಮೂರು, ನಮ್ಮ ಜನ. ಸೊ ಇಂಥವೆಲ್ಲ ಭ್ರಷ್ಟಾಚಾರ ತುಂಬ ಇದೆ. ಆಮೇಲೆ ಕಿರುಕುಳು ಜಾಸ್ತಿ ಕೊಡ್ತಾರೆ, ಕ್ರಿಮಿನಲ್ ಇದೆ, ಬಡವರು ಇದ್ದಾರೆ, ಸೊ ಅನಕ್ಷರಸ್ಥರಿದ್ದಾರೆ. ಯಾರು ಗೊತ್ತಾ? ಈಗ ನೋಡಿ, ಎಲ್ಲರೂ ನೀವು ನಂಬ್ಕೋತೀರಿ, ಅತಿ ಹೆಚ್ಚು ಕ್ರಿಮಿನಲ್ ಆಗ್ತಾ ಇರೋದು ಇಂಟೆಲಿಜೆಂಟ್ ಹುಡುಗರಿಂದ, ಶ್ರೀಮಂತರ ಮಕ್ಕಳಿಂದ. ಅತಿ ಹೆಚ್ಚು ಯಾರು ಶಾಣರು ಓದ್ತಾರಲ್ಲ, ನಮ್ಮ ಅರ್ಜುನ್ ಅಂತಾರೋ, ಯಾರು ಪ್ರತಿಭಾವಂತ ಅವರೇ ಈ ಒಂದು ಕ್ರಿಮಿನಲ್ ಮಾಡ್ತಾರೆ. ಅವ್ರು ಕ್ರಿಮಿನಲ್ ಮಾಡಿ ಅವ್ರ ಹತ್ರ ಆರ್ಥಿಕವಾಗಿ ಫಿಟ್ ಇದ್ದಾಗ ಬೇರೆದವ್ರ ಹೆಸರು ಹಾಕಿ ಪಾಪ ಬಡವ್ರ ಮೇಲೆ ಹಾಕಿ ಅದು ಕೇಸ್ ಫಿಟ್ ಮಾಡಿಸಿ ಅಲ್ಲಿ ಏನಾಗುತ್ತೆ, ನ್ಯಾಯಾಂಗ ವ್ಯವಸ್ಥೆಯನ್ನು ಇಲ್ಲ. ಆ ನ್ಯಾಯಾಂಗ ವ್ಯವಸ್ಥೆಯನ್ನು ಇಲ್ಲದೇ ಕಾರಣ ಅಂಥವನ್ನು ಸುಧಾರಣೆ ಮಾಡೋದು ಅನಿವಾರ್ಯ ಮತ್ತು ಅಗತ್ಯ ಇದೆ. ಅನಿವಾರ್ಯ ಕೂಡ ಇದೆ, ಅಗತ್ಯ ಕೂಡ ಇದೆ, ಹೌದಲ್ರಿ? ಆಗ್ತಾ ಇದೆಯಲ್ಲ. ತಾರತಮ್ಯ ಮಾಡ್ತಾ ಇರೋದು, ಅತ್ಯಾಚಾರ ಮಾಡ್ತಾ ಇರೋದು. ಎಷ್ಟು ಜನ ಅತ್ಯಾಚಾರ ಆಗ್ತಾಯಿದ್ದು ಗೊತ್ತಲ್ವ? ಅತ್ಯಾಚಾರ ಮಾಡಿದವರಿಗೆ ಕರ್ಕೊಂಬಂದು ಕೋರ್ಟಿಗೆ ಇಳಿಸಿ ಜೈಲಿಗೆ ಹಾಕಿದ್ರೆ ಪಾಪ ಅವನೇನು ಶಿಕ್ಷೆ ಆಗುತ್ತೆ, ಗಲ್ಲಿಗೇರಿಸ್ಬೇಕು,
ಹೌದು, ಎಷ್ಟೋ ಜನ ನೋಡಿ, ಹುಬ್ಳಿಯಲ್ಲಿ ಒಂದು ಪ್ರಕರಣ ಆಯಿತು, ಮಹಿಳೆ ಒಂದು ಸಬ್ ಇನ್ಸ್ಪೆಕ್ಟರ್ ಗೊತ್ತಾ, ತಮ್ಮಂದು ಕೈ ಹೊಡ್ಕೊಂಡು ಆಮೇಲೆ ಅವ್ರಿಗೆ ಶೂಟೌಟ್ ಮಾಡಿ ಇದು ಮಾಡಿದರು. ಆಮೇಲೆ ಸಂಜೀವ್ ಕುಮಾರ್ ಅಂತ ಒಂದು ಏನೋ ಇದರಲ್ಲಿ ಹೈದರಾಬಾದಲ್ಲಿ ಒಂದು ಆಗಿತ್ತಲ್ಲ ಪ್ರಕರಣ, ಹುಬ್ಳಿ ಕೇಸು. ಹಾಂ ಅಂಥವೆಲ್ಲ ಕೇಸ್ಗಳು ಏನಾಗುತ್ತೋ ಇದೇ ಪ್ರಕರಣದಿಂದ ಆಗಿದ್ದು. ಹಾಗಾಗಿ ಇದು ಕೂಡ ಪೊಲೀಸು ಸುಧಾರಣೆ ಬೇಕು ಅಂತ ಕೇಳಿ ಈ ಥರ ಬರೆದು ಮೇಂಟೈನ್ ಮಾಡಿರಿ. ಇದೊಂದು ಅರ್ಧ ಪೇಜ್ ಅರ್ಧ. ನೆಕ್ಸ್ಟ್ ಏನೈತ್ರಿ? ಇದು ಭಾಳ ಇಂಪಾರ್ಟೆಂಟ್. ಏನಪ್ಪ ಇವರು ಐತಿಹಾಸಿಕವಾಗಿ ಯಾವ್ಯಾವ ಪ್ರಯತ್ನ ಮಾಡಿದ್ದಾರೆ, ತುಂಬ ಇಂಪಾರ್ಟೆಂಟ್. ಹೌದಾ? ಇವರು ಪ್ರಯತ್ನ ಎಲ್ಲೆಲ್ಲಿ ಮಾಡಿ ಬಂದಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಓಕೆ, ಆಂತರಿಕ ನೋಡಿ, ಒಂದೊಂದು ಶಬ್ದಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿದೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ, ಆಂತರಿಕ ಶಾಂತಿ ಕಾಪಾಡುವುದರಲ್ಲಿ ಪೊಲೀಸರ ಪಾತ್ರ ತುಂಬ ಇಂಪಾರ್ಟೆಂಟ್. ಹೌದಿಲ್ರಿ? ಆಂತರಿಕ ಶಾಂತಿ ಕಾಪಾಡೋದರಲ್ಲಿ ಪೊಲೀಸರ ಜವಾಬ್ದಾರಿ ಇರುತ್ತೆ ಮತ್ತು ಅವರ ಪಾತ್ರ ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಕೇಳ್ರಿ, ಆಮೇಲೆ ಬರ್ಕೊಳ್ರಿ, ಬರೀ ಪಾಯಿಂಟ್ ಬರ್ಕೊಳ್ರಿ, ಆಮೇಲೆ ಬರೀರಿ. ಆಂತರಿಕ ಶಾಂತಿ ಮತ್ತು ಪೊಲೀಸರ ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಪ್ರಮುಖ ಪಾತ್ರ ಇರುತ್ತೆ. ಆ ಪಾತ್ರದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಮೊದಲ ಬಾರಿಗೆ ಏನಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಯಾರ್ರೀ? ಲಾರ್ಡ್ ಕಾರ್ನ್ವಾಲಿಸ್. ಯಾರ್ರೀ? ಲಾರ್ಡ್ ಕಾರ್ನ್ವಾಲಿಸ್ ಒಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ, ಮೊದಲ ಬಾರಿಗೆ ಪೊಲೀಸ್ ವಿಭಾಗವನ್ನು ಪ್ರಾರಂಭ ಮಾಡ್ತಾನೆ. ಏನ್ರಿ? ಪೊಲೀಸರ ವಿಭಾಗ. ಹೌದಾ? ಪೊಲೀಸ್ ಡಿವಿಷನ್ ಆಗಿ ಮಾಡ್ತಾನೆ, ಪೊಲೀಸ್ ವಿಭಾಗನಾಗಿ ಮಾಡ್ತಾನೆ. ಯಾರು ಮಾಡ್ತಾರೆ ರೀ? ಲಾರ್ಡ್ ಕಾರ್ನ್ವಾಲಿಸ್. ಪೊಲೀಸ್ ವಿಭಾಗ, ಪೊಲೀಸ್ ಡಿವಿಷನ್ ಆಗಿ ಮಾಡ್ತಾನೆ. ಈ ಪೊಲೀಸ್ ಡಿವಿಷನನ್ನು ಮಾಡಿದಂಥ ಲಾರ್ಡ್ ಕಾರ್ನ್ವಾಲಿಸ್ ಒಂದು ಹುದ್ದೆಯನ್ನು ಪ್ರಾರಂಭ ಮಾಡ್ತಾನೆ ರೀ. ಯಾವ ಹುದ್ದೆ ರೀ? ಒಂದು ಹುದ್ದೆ ಪ್ರಾರಂಭ ಮಾಡ್ತಾನೆ. ಯಾವ ಹುದ್ದೆ ಹೆಸರು? SP ಹುದ್ದೆಯನ್ನು ಪ್ರಾರಂಭ ಮಾಡ್ತಾನೆ. ಸೂಪರ್ಡೆಂಟ್ ಆಫ್ ಪೊಲೀಸ್ ಅನ್ನೋದು ಒಂದು ಹುದ್ದೆಯನ್ನು ಪ್ರಾರಂಭ ಮಾಡ್ತಾರೆ. ಹಿನ್ನೆಲೆ ಹೆಂಗೆ ಹಿಸ್ಟ್ರಿ ಬೆಳೆದು ಹೋಗೈತೆ ಅಂತ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳ್ರಿ. ನೀವು ಈ ಪಾಯಿಂಟ್ಸ್ ಬರ್ಕೊಂಡು ಆಮೇಲೆ ನೀವು ಡಾಟಾಸ್ ಬರ್ಕೊಳ್ರಿ. ಪೊಲೀಸ್ ವಿಭಾಗ ಒಂದು ಇದು ಮಾಡಿ ಅದಕ್ಕೆ ಒಂದು ಹುದ್ದೆಯನ್ನು ಪ್ರಾರಂಭ ಮಾಡ್ತಾನೆ. ಆ ಹುದ್ದೆ ಯಾವುದಪ್ಪ ಅಂದರೆ SP ಹುದ್ದೆಯನ್ನು ಪ್ರಾರಂಭ ಮಾಡ್ತಾರೆ. ಯಾರು ಮಾಡಿದರು? ಕಾರ್ನ್ವಾಲಿಸ್. ಈ ಕಾರ್ನ್ವಾಲಿಸ್ ಮಾಡಿ ಒಂದು ಹುದ್ದೆ ಮಾಡ್ತಾನೆ, SP ಹುದ್ದೆ ಮಾಡ್ತಾನೆ. ಈ SP ಹುದ್ದೆಯನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಠಾಣೆಗಳನ್ನಾಗಿ ಸ್ಥಾಪನೆ ಮಾಡ್ತಾನೆ. ಏನಂತ ಸ್ಟಾರ್ಟ್ ಮಾಡ್ತಾನೆ ರೀ? ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಠಾಣೆಗಳನ್ನಾಗಿ ಸ್ಥಾಪನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಠಾಣೆಗಳನ್ನಾಗಿ ಪ್ರಾರಂಭ ಮಾಡಿದ ಲಾರ್ಡ್ ಕಾರ್ನ್ವಾಲಿಸ್ ಅವರು ಈ ಜಿಲ್ಲೆಗಳ ಅಧಿಕಾರಿಯಾಗಿ ಒಬ್ಬರು ನೇಮಕ ಮಾಡ್ತಾರೆ. ಯಾರು? ಕೊತ್ವಾಲ್. ಯಾರೀ? ಕೊತ್ವಾಲ್. ಅಂದಿನ ಬ್ರಿಟಿಷನಲ್ಲಿರುವಂಥ ಕೊತ್ವಾಲ್. ಯಾರೀ? ಕೊತ್ವಾಲ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಹೌದಾ? ಸೊ ನೋಡಿ, ಎಲ್ಲ ಜಿಲ್ಲೆ ಠಾಣೆಗಳಾಗಿ ಕೊತ್ವಾಲ್ ಎಂಬ ಅಧಿಕಾರಿ ಅವಾಗ ಕೂಡ ಪ್ರಾರಂಭ ಮಾಡ್ತಾರೆ. ಈ ಕೊತ್ವಾಲ್ ಎಂಬ ಅಧಿಕಾರಿ ಪ್ರಾರಂಭ ಮಾಡಿದ್ದು ಎಲ್ಲ ಜಿಲ್ಲೆ ಠಾಣೆ ಅಧಿಕಾರಿಗಳಾಗಿ. ಈ ಕೊತ್ವಾಲ್ ಅಧಿಕಾರಿ ಇದ್ದಾರಲ್ರಿ, ಈ ಕೊತ್ವಾಲ್ ಅಧಿಕಾರಿ ಏನು ಮಾಡ್ತಿದ್ರಪ್ಪ ಅನ್ನೋದು ಭಾಳ ಇಂಪಾರ್ಟೆಂಟು. ಈ ಎಲ್ಲ ಕೊತ್ವಾಲ್ ಅಧಿಕಾರಿ ಏನು ಮಾಡ್ತಿದ್ರಂದ್ರೆ, ಹಳ್ಳಿಗಳಲ್ಲಿ, ಎಲ್ಲಿರಿ? ಹಳ್ಳಿಗಳಲ್ಲಿ ಗ್ರಾಮ ಮಟ್ಟದಲ್ಲಿರುವ ಹಳ್ಳಿಗಳಲ್ಲಿ. ಹೌದಾ? GP ಗ್ರಾಮ ಮಟ್ಟದಲ್ಲಿರುವ ಎಲ್ಲ ಹಳ್ಳಿಗಳಲ್ಲಿ ಏನಾಗತ್ತಾ, ಅಲ್ಲಿರುವ ಕಿರುಕುಳು, ಅಲ್ಲಿರುವ ಅನ್ಯಾಯ, ಅಲ್ಲಿರುವ ಅತ್ಯಾಚಾರ, ಅಲ್ಲಿರುವ ಕ್ರಿಮಿನಲ್ ಕೇಸ್ಗಳು ಎಲ್ಲ ಸಂಬಂಧಪಟ್ಟಂತೆ ತನಿಖೆ ಮಾಡೋಕ್ಕೆ, ನ್ಯಾಯವನ್ನು ಒದಗಿಸಿಕೊಡೋಕ್ಕೆ ಒಬ್ಬ ಕೊತ್ವಾಲ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾರೆ. ಈ ಕೊತ್ವಾಲ್ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿದ ನಂತರ ಏನಾಗತ್ತಪ್ಪ ಅಂತಂದ್ರೆ, 1770ರ ಒಂದು ದಶಕದಲ್ಲಿ, ಹೌದಾ, ಒಂದು ದಶಕದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಏನಾಗುತ್ತೆ ಭೀಕರ ಒಂದು ಕ್ಷಮಾ ಭೀತಿಯನ್ನು ಪ್ರಾರಂಭ ಆಗುತ್ತೆ. ಹೌದಾ? ಭೀಕರ ಒಂದು ಕ್ಷಮ ಅಂದರೆ ಒಂದು ದೊಡ್ಡ ಪ್ರಮಾಣದ ಹಾನಿ ಉಂಟಾಗುತ್ತೆ ಇಡೀ ಇಂಡಿಯಾದಾಗ. ಆ ಸಮಯದಲ್ಲಿ ಭೀಕರದ ಕ್ಷಮ ಭೀತಿ ಅವಾಗ ಉಂಟಾಗುವಂಥ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂತಂದಾಗ, ಇಡೀ ಪೊಲೀಸರ ವ್ಯವಸ್ಥೆ, ಹೌದಾ, ಇಡೀ ಪೊಲೀಸರ ಸುವ್ಯವಸ್ಥೆ ಏನಾಗತ್ತಪ್ಪ ಅಂತಂದಾಗ ಬ್ರಿಟಿಷರ ಅಧಿಕಾರದಲ್ಲಿ ಬರುತ್ತೆ, ಬ್ರಿಟಿಷರ ಕೈ ಮುಷ್ಟಿಯಲ್ಲಿ ಬಂದುಬಿಡುತ್ತೆ. ಇಡೀ ಪೊಲೀಸರು ಒಂದು ಭೀಕರ ಅಂತಂದ್ರೆ ಒಂದು ಬರಗಾಲ, ಒಂದು ಯಾವುದರ ಒಂದು ರೋಗ ಅಟ್ಯಾಕ್ ಆಗಿ ಆವಾಗ ಇಡೀ ಭಾರತ ದೇಶ, ಈಗ ಲಾಕ್ಡೌನ್ ಆಯಿತು ಗೊತ್ತಲ್ಲ, ಅಂಥ ಒಂದು ಘಟನೆ ಆಗಿರುತ್ತೆ.
ಯಾವಾಗ 1770ರ ಒಂದು ಶತಕದಲ್ಲಿ. ಅಂಥ ಸಂದರ್ಭದಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ಏನಾಗುತ್ತಪ್ಪ ಅಂದ್ರೆ ಬ್ರಿಟಿಷರ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಬ್ರಿಟಿಷರ ಕೈ ಮುಷ್ಟಿಯಲ್ಲಿರುತ್ತೆ. ಈ ಬ್ರಿಟಿಷರ ಕೈ ಮುಷ್ಟಿಯಲ್ಲಿ ಇದ್ದ ಸಂದರ್ಭದಲ್ಲಿ ಬ್ರಿಟಿಷರು ಏನು ಮಾಡ್ತಾರಂದ್ರೆ ಅವರು ಒಂದು ನಿಯಮ ಜಾರಿಗೆ ತರ್ತಾರೆ. 1781ರಲ್ಲಿ ಒಂದು ನಿಯಮ ಜಾರಿ ತರ್ತಾರೆ. ಯಾವುದು ನಿಯಮ ಜಾರಿ ಬರ್ತಾರಪ್ಪ ಅಂತಂದ್ರೆ ಮ್ಯಾಜಿಸ್ಟ್ರೇಟರ್, ಹೌದಾ, ಮ್ಯಾಜಿಸ್ಟ್ರೇಟ್ ಅಂತ ಕೇಳಿ ಒಂದು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಹೊಸ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಈ ಹೊಸ ಪದ್ಧತಿಯನ್ನು ಜಾರಿಗೆ ತಂದು 1781ರಲ್ಲಿ ಮ್ಯಾಜಿಸ್ಟ್ರೇಟ್ ಅನ್ನೋದು ಒಂದು ಹೊಸ ಪದ್ಧತಿ ನಿಯಮ ಜಾರಿಗೆ ತಂದು ಈ ಪದ್ಧತಿಯ ಆಧಾರದ ಮೇಲೆ ಪೊಲೀಸರದ ನಿಯಮಗಳು, ಪೊಲೀಸರದ ಕಾಯ್ದೆಗಳು ಒಳಪಡ್ತೈತಿ. ಎಲ್ಲ ಬ್ರಿಟಿಷ್ ಅಂಡರಲ್ಲಿ ಈ ಮ್ಯಾಜಿಸ್ಟ್ರೇಟಿವ್ ಒಂದು ಕೋರ್ಟ್ ಇದೆಲ್ಲ ಗೊತ್ತಿಲ್ಲ, ಎಲ್ಲ ಇವೆಲ್ಲ ಬ್ರಿಟಿಷರು ಮಾಡಿದಂಥ ಕೋರ್ಟ್ಗಳು ಇವೆಲ್ಲ. ಈ ಕೋರ್ಟ್ಗಳಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಇದಾವಲ್ಲ, ಈ ಕೋರ್ಟ್ಗಳು ಎಲ್ಲ ಇಡೀ ಪೊಲೀಸ್ ಇಲಾಖೆ ಇದರ ಅಂಡರಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಈ ಥರ ಕೆಲಸ ಮಾಡಿ ಪ್ರಾರಂಭ ಮಾಡಿ ಈ ಒಂದು ಶ್ರಮದಲ್ಲಿ ಪಡೆದಂಥ ಲಾರ್ಡ್ ಕಾರ್ನ್ವಾಲಿಸ್ ಅವರಿಗೆ ನಾಗರಿಕ ಸೇವೆಯ ಪಿತಾಮಹ, ನಾಗರಿಕ ಸೇವೆಯ ಪಿತಾಮಹ ಎಂದು ಕರಿತೀವಿ, ಹೌದಾ? ನಾಗರಿಕ ಸೇವೆಗಳ ಪಿತಾಮಹ ಎಂದು ಲಾರ್ಡ್ ಕಾರ್ನ್ವಾಲಿಸ್ ಅವರಿಗೆ ಕರೆಯಲಾಗಿರುತ್ತದೆ. ಅಷ್ಟೇ ಅಲ್ಲ, ಏನು ಮಾಡ್ತಾರಪ್ಪ ಅಂತಂದಾಗ ಅಷ್ಟೇ ಅಲ್ಲ ಏನು ಮಾಡ್ತಾರೆ, ಇವೆಲ್ಲ ತಿಳ್ಕೊಂಡಿದ್ದೀರಾ? ತೆಗಿಬೋದಾ? ತಿಳ್ಕೊಂಡ್ರೆ ಅಷ್ಟೇ ಅಲ್ಲ, ಏನಂದರೆ 1800 ಇನ್ನೊಂದು ಡಾಟಾಸ್ ಬರ್ಕೊಳ್ಳಿ, ತುಂಬ ಇಂಪಾರ್ಟೆಂಟು ನೋಡಿ. 1818ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ದಂಗೆ ಆಗುತ್ತೆ. ಅರ್ಥ ಆಯ್ತಾ? 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ದಂಗೆ ಆದ್ದರಿಂದ ಅವಾಗ ಏನಾಗುತ್ತೆ, ಬ್ರಿಟಿಷ್ ಪೊಲೀಸ್ ಕಾಯ್ದೆ ಜಾರಿ ಬರುತ್ತೆ, ಹೌದಾ? ಪೊಲೀಸ್ ಕಾಯ್ದೆ. ಈ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದಾಗ 1861ರಲ್ಲಿ, 1861. ಇದು ಬ್ರಿಟಿಷ್ ಪೊಲೀಸ್ ಆ್ಯಕ್ಟ್. ಈ ಬ್ರಿಟಿಷ್ ಪೊಲೀಸ್ ಆ್ಯಕ್ಟ್ 1861 ನೋಡಿ. ನೀವು ಪೊಲೀಸ್ ಸುಧಾರಣೆ ಬಗ್ಗೆ ಪ್ರಬಂಧ ಬರೆದಿದ್ದೀರಿ, ಹಳಿ ಸ್ಟೂಡೆಂಟ್ 2-3 ಬ್ಯಾಚ್ ಸ್ಟೂಡೆಂಟ್ ನಾವು ವ್ಯಾಲ್ಯೂಷನ್ ಮಾಡಿದ್ದೀನಿ. ಒಂದು ಪಾಯಿಂಟೇ ಇಲ್ಲ, ಒಂದು ಸೂತ್ರನೇ ಇಲ್ಲ. ಹಾಗೆಲ್ಲ ಬರೆದ್ರೆ ನೀವು ತಾಯಾಣಿಗೂ ನಿಮಗೂ PSI ನೀವು ಸ್ಕೋರ್ ಆಗಲ್ಲ. ಇದು ಹೇಳ್ತಾ ಇದ್ದೀನಿ. ಇವೆಲ್ಲ ಪಾಯಿಂಟ್ಸ್ಗಳು ಬಿದ್ದಾಗ ಮಾತ್ರ ಕ್ವಾಲಿಟಿಯಾಗಿ ಪ್ರಬಂಧವನ್ನು ಸಖತ್ತಾಗಿ ಬರಿಬೋದು. ಹಾಗೆಲ್ಲ ಬರೀಬೇಕಾದ್ರೆ ಇವೆಲ್ಲ ಬೇಕು. ಪೊಲೀಸ್ ಆ್ಯಕ್ಟ್ 1861ರಲ್ಲಿ ಜಾರಿಗೆ ಬರುತ್ತೆ. ಇದು ಯಾಕೆ ಜಾರಿಗೆ ಬಂತು ಗೊತ್ತಾ? ಇದು ಉದ್ದೇಶ ಏನಪ್ಪ ಅಂತಂದ್ರೆ 1857ರ ಪ್ರಥಮ ಸ್ವತಂತ್ರ ಸಂಗ್ರಹ ದಂಗೆ ಆಗುತ್ತೆ ಗೊತ್ತಲ್ಲ. 1857ರ ಪ್ರಥಮ ಸ್ವತಂತ್ರ ಸಂಗ್ರಹ ದಂಗೆ ಆಗುತ್ತಲ್ಲ, ಆ ದಂಗೆಯಲ್ಲಿ ವಿದ್ಯಾರ್ಥಿಗಳು, ವಕೀಲರು, ಶಿಕ್ಷಕರು, ಶಾಲೆಗಳು, ರೈತರು, ಕಾರ್ಮಿಕರು, ದಲಿತರು, ವಕೀಲರು ಎಲ್ಲರೂ ಏಕಕಾಲದಲ್ಲಿ ಮೊದಲ ಬಾರಿಗೆ 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದಂಗೆ ಹೋರಾಟ ಮಾಡೋಕ್ಕೆ ಮಾಡ್ತಾರೆ. ಇವರೆಲ್ಲ ಮಾಡಿದ್ದಕ್ಕಾಗಿ ಬ್ರಿಟಿಷರಿಗೊಂದು ಎಚ್ಚರಿಕೆ ಆಗುತ್ತೆ. ಇವರು 1861ರ ಪೊಲೀಸ್ ಆ್ಯಕ್ಟ್ ತರಬೇಕು. ಆ ಆ್ಯಕ್ಟ್ ಅಂದು ನೆಕ್ಸ್ಟ್ ಇನ್ನೊಂದು ದಂಗೆ ಆಗಬಾರ್ದು, ಇನ್ನೊಂದು ದಂಗೆ ಆಗೋಕ್ಕೆ ತಡೆಗಟ್ಟಬೇಕು. ಯಾಕೆ ತರಲಿಲ್ಲ ಅಂದರೆ 100% ಜನ ಬಿಡಲ್ಲ ಭಾರತೀಯರು ಅಂತ ಏನು ಮಾಡಿ 1861ರ ಒಂದು ಪೊಲೀಸ್ ಆ್ಯಕ್ಟ್ ತರ್ತಾರೆ. ಆ ಆ್ಯಕ್ಟ್ ಮುಖಾಂತರ ಯಾವುದೇ ದಂಗೆಗಳು ಮಾಡೋಕ್ಕೆ ಕೊಡಲ್ಲ. ಇದು ಏನಪ್ಪ ಅಂದ್ರೆ ಇತಿಹಾಸ. ಹಿಂಗೆ ಭಾರತದ ಒಂದು ಪೊಲೀಸ್ ಸುಧಾರಣೆಗೆ ಇತಿಹಾಸವು ಹಂತವಾಗಿ ಬೆಳವಣಿಗೆಯಾಗಿ ಬಂದಿದೆ. ಅದರ ಸಂಬಂಧಪಟ್ಟಂತೆ ನಾನು ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ, ವಿವರಣಾತ್ಮಕವಾಗಿ ಬರೆಯಲಾಗಿದೆ ಅಂತ ಕೇಳಿ ಅಲ್ಲಿ ಕೊಡಬೇಕು. ಇದು ಏನಪ್ಪ ಅಂದ್ರೆ ಇದು ಇಷ್ಟೇ ಇನ್ಫಾರ್ಮೇಷನ್ ನಾನು 2 ಪೇಜ್ ಬರೀಬಹುದು. ನೀವು 1 ಪೇಜಲ್ಲಿ ಬರೀರಿ. KSಗೆ ಕೇಳಿದ್ರೆ 2-3 ಪೇಜ್ ತೊಗೋಬೋದು, ನೀವು 1 ಪೇಜಲ್ಲಿ ಬರಿಬೋದು. ಇದು ಏನಪ್ಪ ಅಂದ್ರೆ ಟೋಟಲ್ ಅದರ ಬೆಳೆದು ಬಂದ ಯಾವ್ಯಾವ ಹಂತವಾಗಿ ಯಾರು ನೋಡಿ. ಕಾರ್ನ್ವಾಲಿಸ್ ಅಂತ ಹೇಳಿದೆ, ಆಂತರಿಕ ಶಾಂತಿ ಪೊಲೀಸರು ಕಾಪಾಡೋಕ್ಕೆ ಅವ್ರ ಜವಾಬ್ದಾರಿ ಇರುತ್ತೆ. ಕಾರ್ನ್ವಾಲಿಸ್ ಬಂದ, ಅವನು ಪೊಲೀಸ್ ವಿಭಾಗನಾಗಿ ಮಾಡಿದ, ಹುದ್ದೆ ಸೃಷ್ಟಿ ಆಯಿತು, SP ಹುದ್ದೆ ಬಂತು, ಎಲ್ಲ ಜಿಲ್ಲೆಗಳಾಯಿತು. ಎಲ್ಲ ಜಿಲ್ಲೆಗಳಿಗೆ ಠಾಣೆಗಳನ್ನಾಗಿ ಸೃಷ್ಟಿ ಮಾಡಿದರು. ಎಲ್ಲ ಠಾಣೆಗಳಲ್ಲಿ ಕೊತ್ವಾಲ್ ಅಂತ ಅಧಿಕಾರಿ ಇದ್ದರು. ಆ ಕೊತ್ವಾಲ್ ಏನು ಮಾಡಿದ್ರಪ್ಪ, ಹಳ್ಳಿಗಳಲ್ಲಿ ಎಲ್ಲರೂ ಕ್ರಿಮಿನಲ್ ನ್ಯಾಯ ಅತ್ಯಾಚಾರವನ್ನು ತಡೆಗಟ್ಟಕ್ಕೆ ಒಂದು ಅಧಿಕಾರಿಗಳು ಮಾಡಿದರು. ಆ ಅಧಿಕಾರಿಗಳು ಮಾಡಿದ್ರಿಂದ ಹಂತವಾಗಿ ಏನಾಯಿತು, 1770ರಲ್ಲಿ
ಅದರಲ್ಲಿ ಒಂದು ಭೀಕರ ಕ್ಷಮಾಭೀತಿಯನ್ನು ಉಂಟಾಗಿತ್ತು. ಆ ಭೀಕರ ಕ್ಷಮಾಭೀತಿ ಉಂಟಾಗೋದ್ರಿಂದ ಇಡೀ ಭಾರತದ ಒಂದು ಪೊಲೀಸ್ ವ್ಯವಸ್ಥೆ ಬ್ರಿಟಿಷ್ ಅಧಿಕಾರದಲ್ಲಿತ್ತು. ಬ್ರಿಟಿಷ್ ಅಧಿಕಾರದಲ್ಲಿ ಬಂದಾಗ ಈ ಬ್ರಿಟಿಷರು ಇವರು ಬಿಳಿ ಮೋತಿಗಳು ಇವರೇನು ಮಾಡಿದರು, ನಮ್ಮ ಅಧಿಕಾರದಲ್ಲಿ ಬಂದಾಗ ನಾವು 1881ರಲ್ಲಿ ಮ್ಯಾಚಸ್ಟ್ರೇಟ್ ಒಂದು ಹೊಸ ಪದ್ಧತಿ, ಹೊಸ ತಂತ್ರಗಳನ್ನು ಅಳವಡಿಸಿಕೊಂಡು ಇಡೀ ಭಾರತೀಯ ಪೊಲೀಸ್ ವ್ಯವಸ್ಥೆಯನ್ನು ಏನು ಮಾಡಿದರು, ಅವರು ಇತಿಯ ದೃಷ್ಟಿಯಲ್ಲಿ ಅವ್ರ ಕೈಯಲ್ಲಿ ಇಟ್ಕೊಂಡು ಏನು ಮಾಡಿದ್ರು ಅಂದ್ರೆ 1850 ದಂಗೆ ಮಾಡಿದರೂ ಕೂಡ ಆ ದಂಗೆಗಳು ಸಡೆಯಿಟ್ಟಕ್ಕೆ 1861 ಪೊಲೀಸ್ ಕಾಯ್ದೆಯನ್ನಾಗಿ ಜಾರಿಗೆ ತಂದರು ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದು ಕೂಡ ನಿಮಗೆ ಗೊತ್ತಿರಲಿ. ಇಲ್ಲಿವರೆಗೂ ಏನಿದು ಹಿನ್ನೆಲೆ. ಎಷ್ಟು ರೀ ಹಿನ್ನೆಲೆ ಎಲ್ಲ ಹಂತವಾಗಿ ಹೇಳ್ತಾ ಇದ್ದೀನಿ, ಒಂದಕ್ಕೊಂದು ಜಾಯಿಂಟ್ ಮಾಡಬೇಡ್ರಿ. ಓಕೆ ನೋಡಿರಿ, ನಾನು ಹೇಳ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಕಲ್ತವರು ಸುಧಾರಾಣಿ ಹುಡುಗಿ ಹೆಸರು ಕೂಡ ಹೇಳ್ತೀನಿ. 42 ಮಾರ್ಕ್ಸ್ ತೊಗೊಂಡು ಕರ್ನಾಟಕ ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಇದ್ದಾಳೆ. ಕಿಟಿ ಸರ್ ಇದ್ದಾಗಿ ಗಾಯತ್ರಿ ಮೇಡಮ್ ಅವರು ಫಸ್ಟ್ ರ್ಯಾಂಕ್ ಇದ್ದಾರೆ. ಯಾವ ರೇಂಜಿಗೆ PSI ಫಸ್ಟ್ ಒಬ್ಬರಿಗೆ ರೆಡಿ ಮಾಡಿದ್ದೀವಪ್ಪ ಅಂತಂದವ್ರಿಗೆ 0 ಇದ್ದರು, ಅಂಥವ್ರಿಗೆ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ತಂದಿದ್ದೀವಿ. ನೀವು ಚೆನ್ನಾಗಿದ್ದೀರಿ, ನಮ್ಮ ಮಾತು ಕೇಳ್ರಿ, ನಮ್ಮ ನಂಬಿ ಬಂದಿದ್ದೀರಿ. ನಿಮ್ಮನ್ನು PSI ಅಧಿಕಾರಿಗಳನ್ನೇ ಮಾಡುವುದೇ ನಮ್ಮ ಕರ್ತವ್ಯ. ಬಟ್ ಹೇಳ್ದಂಗೆ ವರ್ಕ್ ಮಾಡಬೇಕು. ಹೌದಾ ಸರ್? ಈಗ ಪ್ರಬಂಧಕ್ಕೆ ನಾನು ಯಾಕೆ ಕ್ಲಾಸ್ ಕೊಡಲಿ ಸರ್, ನಾನು ಕಾನ್ಸ್ಟೇಬಲ್ ಓದ್ತಾ ಇದ್ದೀನಿ, ಆದರೆ ಈ ಪಾಯಿಂಟ್ಸಲ್ಲಿ ಕೇಳಲ್ವಾ, ಈ ಪಾಯಿಂಟ್ಸಲ್ಲಿ ಬರಲ್ವಾ, ಈ ಪಾಯಿಂಟ್ಸಲ್ಲಿ ಅಲ್ಲಿ ನಿಮ್ಗೆ ಯೂಸ್ ಆಗಲ್ವಾ? ನೋಡಿರಿ, ಅದಕ್ಕೆ ದೇವನೂರು ಮಹಾದೇವ ಒಂದು ಮಾತು ಹೇಳ್ತಾನೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಹಿಂದೆಲ್ಲ ನಾಳೆದರ ಫಲ ಸಿಗುತ್ತೆ. ಹೌದಾ? ಎಷ್ಟೋ ವಿದ್ಯಾರ್ಥಿಗಳು ನೋಡ್ತೀರಿ, ಒಂದೊಂದು ಸಾರಿ ಕ್ಲಾಸಿಗೆ ಗ್ಯಾಪ್ ಮಾಡಿಬಿಡ್ತೀರಿ, ಒಂದೊಂದು ಸಾರಿ ಕ್ಲಾಸ್ ಬರಲ್ಲ. ನೋಡಿ, ಯಾವುದೇ ಇರಲಿ ಅಟೆಂಡ್ ಆಗಿ. ನಿಮಗೆ ಗೊತ್ತಿರಲಾರ್ದ ವಿಷಯ ಅವನು 2 ತಾಸು ಕ್ಲಾಸ್ ಮಾಡಿದಾನ, ನಿನಗೆ ಗೊತ್ತಿರಲಾರ್ದ ವಿಷಯ ಒಂದೇ ನಿಮಿಷ ಹೇಳಿ, ಅದೇ ನಿಮ್ಮ ಜೀವನ ರೂಪಿಸ್ಕೋಬೋದಲ್ಲ ಸರ್. ನಾಳೆಗೆ ಗೊತ್ತಿದ್ದಿದ್ರೆ ರಿಜನ್ ಮಾಡಿ, ಪದೇ ಪದೇ ಕೇಳಿರಿ. ನೋಟಿಫಿಕೇಷನ್ ಆಗೋವ್ರಿ ರೆಗ್ಯುಲರಾಗಿ ಬರ್ರಿ, ಹಗಲು ರಾತ್ರಿ ಶ್ರಮ ಪಡ್ರಿ. ನೋಟಿಫಿಕೇಷನ್ ಆದಾಗ ನಾನೇ ನಿಮಗೊಂದು ದಾರಿ ತೋರಿಸ್ಕೊಡ್ತೀನಿ. ಮಗ ನೀವು ಚೂರು ಇದು ಮಾಡು, ಮಗ ನೀವು ಇದು ಮಾಡೋದು ನಾನೇ ದಾರಿ ತೋರಿಸ್ಕೊಡ್ತೀನಿ. ಆ ರೂಟಿಗೆ ಕರ್ಕೊಂಡು ಹೋಗ್ತೀನಿ. 100% ಸಕ್ಸಸ್ ಆಗ್ತೀರಾ, ಡೌಟೇ ಇಲ್ಲ, ಭಯ ಪಡಬೇಡ್ರಿ. ಆಯಿತಾ? ಹಾಗಾಗಿ ಚೆನ್ನಾಗಿ ವರ್ಕ್ ಮಾಡಿ, ಇದು ನಿಮಗೆ ಗೊತ್ತಿರುವಂತೆ. ಲಾಸ್ಟಿಗೆ ಪ್ರಬಂಧ ಮುಗಿದ ನಂತರ ಒಂದು ಮಾತು ಡಿಸ್ಕಸ್ ಮಾಡ್ತೀನಿ, ಅವು ನೀವು ನೆನಪಿಟ್ಕೊಳ್ಳಿ. ಸರ್ ಏನೇ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಕೇಳಬೇಕು. ಕೇಳ್ತಿಲ್ಲ ಅರ್ಜುನ? ನೀ ಪಕ್ಕತ್ತೆಲ್ಲ ಇಟ್ಕೊಂಡು ಕುಂತಿರ್ತೀವಿ ಬಿಡು. ಆಯಿತಾ? ನೆಕ್ಸ್ಟ್ ಟಾಪಿಕ್ ಏನು ರೀ? ಎಷ್ಟು? ಪೊಲೀಸ್ ಸುಧಾರಣೆಗೆ ಸಂಬಂಧಪಟ್ಟಂಥ ಸಮಿತಿಗಳು, ಪೊಲೀಸ್ ಸುಧಾರಣೆಗೆ ಸಮಿತಿಗಳು ಮತ್ತು ಆಯೋಗಗಳು. ಪೊಲೀಸ್ ಸುಧಾರಣೆ ಸಮಿತಿಗಳು ಮತ್ತು ಆಯೋಗಗಳು ಭಾಳ ಇಂಪಾರ್ಟೆಂಟ್. ಹಾಗಾದರೆ ಪೊಲೀಸ್ ಸುಧಾರಣೆ ಸಂಬಂಧಪಟ್ಟಂಥ ಸಮಿತಿಗಳು ಯಾವ್ಯಾವ ಬಂದು ಮತ್ತು ಯಾವ ಆಯೋಗಗಳು ಬಂದು ನೋಡಿ. ಹಾಗಾದರೆ ಪೊಲೀಸರು ಹಲವಾರು ಪ್ರಮಾಣದಲ್ಲಿ ತೊಂದರೆಗಿಡೆಗಾಗಿ ಒಳಗಾಗುತ್ತಿರುವುದರಿಂದ ನಮ್ಮ ಭಾರತ ಸರ್ಕಾರವು ಭಾರತದ ನ್ಯಾಯಾಂಗ ಇಲಾಖೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನೋಡಿ, ಈ ಒಂದು ಕ್ಷೇತ್ರಗಳಿಗೆ ಸುಧಾರಣೆ ಮಾಡೋಕ್ಕೆ 10 ಹಲವಾರುಗಳು ಯೋಜನೆಗಳು ಸಮಿತಿಗಳು ಜಾರಿಗೆ ತಂದರಿಂದ ಈಗ ಪ್ರಸ್ತುತ ಭಾರತದ ಹಲವಾರು ಕ್ಷೇತ್ರಗಳಲ್ಲಿ ಸುಧಾರಣೆಯನ್ನು ಕಾಣಬಹುದು ಅಂತ ಬರೆದು ಸ್ಟಾರ್ಟ್ ಮಾಡಬೇಕು. ಉಪ್ಪು ಖಾರ ಹಚ್ಚಕ್ಕೆ ದೊಡ್ಡ ವಿಷಯ ಅಲ್ಲ, ಅರ್ಥ ಐತ್ರಿ? ಚಿಕನ್ ಮಾಡಬೇಕು. ಚಿಕನ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ರೀ? ಏನೇನು ಹಾಕೋದು ಗೊತ್ತಿದ್ರೆ ಮುಗೀತು. ಚಿಕನ್ ಅಡುಗೆ ಏನಾದ್ರೂ ಹಾಕು, ಚಿಕನ್ ಫ್ರೈ ಮಾಡು, ಚಿಕನ್ ಕಬಾಬ್ ಮಾಡು, ಚಿಕನ್ ಬಿರಿಯಾನಿ ಮಾಡು, ಚಿಕನ್ ಏನೇನದಾವ ಚಿಲ್ಲಿ ಚಿಕನ್ ಮಾಡು. ಚಿಕನಿಗೆ ನಾನಾ ಥರ ರುಬ್ಬೋದು, ಬಟ್ ನಿಮಗೆ ಚಿಕನ್ ಮೇನ್ ಇಂಪಾರ್ಟೆಂಟ್. ಅದು ಟರ್ನ್ ಮಾಡ್ಕೊಳ್ಳೋದು ನಿಮ್ಮ ಬಿಟ್ಕೊಟ್ಟು ವಿಷಯ. ಅರ್ಥ ಆಯ್ತಾ? ಹಾಗಾದರೆ ಎಷ್ಟು ಸುಧಾರಣೆಗಳು ಬಂದವು ಅಂತ ನೋಡೋದು ಭಾಳ ಇಂಪಾರ್ಟೆಂಟ್. ಒಂದೇದು ರಾಷ್ಟ್ರೀಯ ಪೊಲೀಸ್ ಆಯೋಗ. ರಾಷ್ಟ್ರೀಯ ಪೊಲೀಸ್ ಆಯೋಗ. ರಾಷ್ಟ್ರೀಯ ಪೊಲೀಸ್ ಆಯೋಗ 1977 ಮತ್ತು 1977 ಅಷ್ಟೇ ಬರ್ಕೋರಿ ಪೊಲೀಸ್ ಆಯೋಗ. ಓಕೆನಾ? ಯಾವುದ್ರಿ? ರಾಷ್ಟ್ರೀಯ ಪೊಲೀಸ್ ಆಯೋಗ. ರಾಷ್ಟ್ರೀಯ ಪೊಲೀಸ್ ಆಯೋಗ ಎಷ್ಟು? 1977. ಓಕೆನಾ? ಹಾಗಾದರೆ ರಾಷ್ಟ್ರೀಯ ಪೊಲೀಸ್ ಆಯೋಗ ಬಂದಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ, ಮೊರಾರ್ಜಿ ದೇಸಾಯಿ ಅವರು ಸರ್ಕಾರ ಇದ್ದ ಸಂದರ್ಭದಲ್ಲಿ ಈ ರಾಷ್ಟ್ರೀಯ ಪೊಲೀಸ್ ಆಯೋಗ ಬರುತ್ತೆ. ರಾಷ್ಟ್ರೀಯ ಪೊಲೀಸ್ ಆಯೋಗವು ಹಲವಾರು ಕ್ಷೇತ್ರಗಳಲ್ಲಿ ಸುಧಾರಣೆ ಮಾಡೋಕ್ಕೆ ಮತ್ತು ದಕ್ಷತೆಯನ್ನು ತೋರಿಸೋಕ್ಕೆ ಮತ್ತು ವೃತ್ತಿಪರತೆಯನ್ನು ತೋರಿಸೋಕ್ಕೆ, ಹಲವಾರು ಆಗಿರುವ ಅನ್ಯಾಯವನ್ನು ಸರಿಪಡಿಸೋಕ್ಕೆ ಈ ಒಂದು ಆಯೋಗ ಬರುತ್ತೆ. ಅಷ್ಟೇ ಅಲ್ಲ,
ಪೊಲೀಸರ ಒಂದು ಕಸ್ಟಡಿ, ಪೊಲೀಸರ ಕಸ್ಟಡಿ ಗೊತ್ತಲ್ಲ, ಪೊಲೀಸರ ಕಸ್ಟಡಿಯಲ್ಲಿ ಗುಂಡೇಟಿನಿಂದ ಅಥವಾ ಕಸ್ಟಡಿಗಳಿಂದ ಬಲಿಯಾದಂಥ ವ್ಯಕ್ತಿಗಳನ್ನು ನ್ಯಾಯಾಂಗ ತನಿಖೆ ಮಾಡಿ ನ್ಯಾಯವನ್ನು ಒದಗಿಸಿಕೊಡುವುದು, ಅದು ಸುಧಾರಣೆ ಮಾಡಬೇಕು ಅನ್ನೋದು ಉದ್ದೇಶಪೂರ್ವಕ ರಾಷ್ಟ್ರೀಯ ಪೊಲೀಸ್ ಆಯೋಗವನ್ನು ಸ್ಥಾಪನೆ ಆಗಿತ್ತು, ಪ್ರಾರಂಭ ಮಾಡಿದೆ. ಯಾವಾಗ? 2 ಲೈನ್ 3 ಲೈನ್ ಎಕ್ಸ್ಪ್ಲೇನ್ ಕೊಡ್ರಿ ಸಾಕು, 2 ಲೈನ್ 3 ಲೈನ್. ಎಲ್ಲ ಎಷ್ಟು ಸಮಿತಿಗಳದಾವಲ್ಲ ಎಲ್ಲ ಸುಧಾರಣೆಗೋಸ್ಕರ, ಅದು ತರಬೇತಿ ಕೊಡೋಕ್ಕೆ, ಅದು ಕೊಡೋಕ್ಕೆ, ಇದು ಕೊಡೋಕ್ಕೆ. ನಿಮ್ಮ ನೆನಪಿಲ್ಲ ಏನಾದರೂ ಒಂದು ಉಪಕಾರ ಹಚ್ಕೊಂಡು ಬರ್ಕೊಂಡು ಹೋಗ್ರಿ, ಭಯ ಪಡಬೇಡ್ರಿ, ಆಗ್ತದೆ, ಭಯ ಪಡೋಕೆ ಹೋಗ್ಬೇಡ್ರಿ. ಒಟ್ಟು 600 ಶಬ್ದ ಬರೆದು ಬರ್ರಿ. ಓಕೆ, ಇಷ್ಟು. ಸರ್ ತಪ್ಪಾಯಿದ್ರೆ ಹೆಂಗೆ, ಸರ್ ನನಗೆ ಗೊತ್ತಿಲ್ಲದ ಹೆಂಗೆ, ನನಗೆ ಸರಿಯಾಗಿ ಡಾಟಾ ಗೊತ್ತಿಲ್ಲ, ಸರಾಸರಿ ಅಂದಾಜು ಹಂಗೆಲ್ಲ ತೊಗೊಂಡು ಬರಿಬೇಕು ಪ್ರಬಂಧವನ್ನು. ಹೌದಾ? ಭಯ ಪಡಬೇಡ್ರಿ. ನನ್ನ ಕೈಯಾಗಿ ನೀವೇನೋ ಒಂದು ತಿಂಗಳ ಪ್ರಬಂಧ ಕಲ್ತಾರೆ, ನೀವು PSI 35+ ಆರಾಮ್ ಬರ್ತೀರಿ ಅಂತ ದಡ್ಡಿದ್ರೂ ನಾನು ತೊಗೊಂಡು ಹೋಗ್ತೀನಿ, ಭಯ ಪಡಬೇಡ್ರಿ. ಓಕೆ, ರಾಷ್ಟ್ರೀಯ ಪೊಲೀಸ್ ಆಯೋಗ ಬಂತು. ರಾಷ್ಟ್ರೀಯ ಪೊಲೀಸ್ ಆಯೋಗ ವರದಿ ಕೊಟ್ಟ ನಂತರ ನೆಕ್ಸ್ಟ್ ಯಾವ್ದು ಬರ್ತಂದ್ರೆ ರಿಬೋರೋ ಸಮಿತಿ. ಇದು 1998 ಎಷ್ಟರಲ್ಲಿ ಬರ್ತೀರಿ? ರಿಬೋರೋ ಸಮಿತಿ 1998 ಬರ್ತಾ. ಇದು ಏನಂತ ಕ್ರಿಮಿನಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ವರದಿ ಅಂತ. ಕ್ರಿಮಿನಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆಗೆ ತನಿಖೆಯಾಗಿ ಸಂಪೂರ್ಣವಾಗಿ ಇದು ಏನಾಗುತ್ತೆ ರಿಪೋರ್ಟ್ ಕೊಡುತ್ತೆ. ಈ ಕ್ರಿಮಿನಲ್ ಕ್ಷೇತ್ರದಲ್ಲಿ ಸುಧಾರಣೆ ಮಾಡಿರಿ ಅಂತ ಕೊಡುತ್ತೆ. ಕ್ರಿಮಿನಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಡಿರಿ ಅಂತ ಹೇಳ್ತೀವಿ. ಕ್ರಿಮಿನಲ್ ಅಂತಂದಾಗ ನಿಮ್ಗೆ ಗೊತ್ತಿರಬೇಕು ಕ್ರಿಮಿನಲ್ ಏನೇನಾಗ್ತಾ ಇದೆ, ಆ ಥರ ಡಿಪಾರ್ಟ್ಮೆಂಟಲ್ಲಿ ಆಗಿರುವ ಕ್ರಿಮಿನಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ರಿಬೋರೋ ಸಮಿತಿ ಸಂಪೂರ್ಣವಾಗಿ ಸಮೀಕ್ಷೆ ಮಾಡಿರಿ ಅಂತ ವರದಿ ಕೊಡುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆದದ್ದು. ಅರ್ಥ ಆಯ್ತಾ? ಓಕೆ, ಸೊ ರಿಬೋರೋ ಸಮಿತಿ ಆಯಿತು. ಹಾಗಾದರೆ ರಿಬೋರೋ ಸಮಿತಿ ಆದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದು ಕ್ವಶನ್ಸ್. ನೆಕ್ಸ್ಟು ಪದ್ಮನಾಭಯ ಸಮಿತಿ. ಈ ಪದ್ಮನಾಭ ಸಮಿತಿ 2002ರಲ್ಲಿ ಬರುತ್ತೆ. 2000ರಲ್ಲಿ ಎಷ್ಟರಲ್ಲಿ ಬರುತ್ತೆ? 2000ರಲ್ಲಿ ಅಷ್ಟೇ, 2000 ಪದ್ಮನಾಭಯ ಸಮಿತಿ ಬರುತ್ತೆ. ಓಕೆ, ಈ ಪದ್ಮನಾಭ ಸಮಿತಿ ಬರುತ್ತೆ ಎಷ್ಟರಲ್ಲಿ? 2000ರಲ್ಲಿ. ಪದ್ಮನಾಭ ಸಮಿತಿ ಬರೋದು ಭಾರತದ ಒಬ್ಬ ಪ್ರಮುಖವಾಗಿ ನ್ಯಾಯಾಧೀಶನಾಗಿರ್ತಾನೆ. ಅವನು ಎದಕ್ಕೆ ಬರ್ತಪ್ಪ ಪದ್ಮನಾಭ ಸಮಿತಿ ಅಂದಾಗ, ಈ ತರಬೇತಿ ಕೊಡ್ತಾರೆ ಗೊತ್ತಾ, ತರಬೇತಿ ಆಮೇಲೆ ಅಲ್ಲಿ ಸಶಸ್ತ್ರಗಳು, ಅಲ್ಲಿರುವ ಸೌಲಭ್ಯಗಳು ಆಮೇಲೆ ಅಲ್ಲಿರುವ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ಇದು ಕೂಡ ರಿಪೋರ್ಟ್ ಬರುತ್ತೆ. ಪದ್ಮನಾಭ ಸಮಿತಿ 2000ನಲ್ಲಿ ಬರುತ್ತೆ. ಅದು ಅಲ್ಲಿರುವ ಏನೇನೋ ಪ್ರಾಬ್ಲಮ್ಸ್ ಆಗಿದೆ ಅನ್ನೋದು ರಿಪೋರ್ಟ್ ಕೊಡುತ್ತೆ. ಇದು ಬೇನ್ ತರಬೇತಿಗೆ, ಸಂಸ್ಥೆಗಳಿಗೆ ಸುಧಾರಣೆ ಮಾಡೋಕ್ಕೆ, ಆಮೇಲೆ ಕೆಲವಷ್ಟು ಅನ್ಯಾಯ ಆಗಿದ್ದನ್ನು ಬಗೆಹರಿಸೋಕ್ಕೆ ಬರುತ್ತೆ. ಇವೆಲ್ಲ ಎಷ್ಟು ಸಮಿತಿಗಳದಾವ ಎಲ್ಲ ಪೊಲೀಸ್ ಸುಧಾರಣೆಗೆ, ಬೇರೆ ಏನಿಲ್ಲ, ತಲೆಯಾಗಿರಲಿ. ಅದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಹಂತ ಇದೆ, ಕ್ರಿಮಿನಲ್ ಇದೆ, ಅವಿದೆ, ಅವೆಲ್ಲ ಗೊತ್ತಲ್ಲ, ಎಷ್ಟೆಷ್ಟು ಇದೆ ನೋಡೋಣ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ 4ನೇದು ಯಾವ್ದು ರೀ? ಮಳ್ಳಿಮಠ್ ಸಮಿತಿ ಇದು 2002 ಮತ್ತು 2003ರಲ್ಲಿ ಬರುತ್ತೆ. 2002 ಮತ್ತು 2003ಯಲ್ಲಿ ಮಳ್ಳಿಮಠ್ ಸಮಿತಿ ಬರುತ್ತೆ. ಈ ಮಳ್ಳಿಮಠ್ ಸಮಿತಿ ಏನು ಮಾಡುತ್ತಪ್ಪ ಅಂದ್ರೆ ಇದು ಕೂಡ ಸುಧಾರಣೆಗೋಸ್ಕರ ವರದಿ ಬರುತ್ತೆ. ಯಾವಂದ್ರೆ ಈ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಸುಧಾರಣೆ ಮಾಡಿರಿ ಅಂತ ಕೇಳಿ ವರದಿ ಕೊಡುತ್ತೆ. ನಾರ್ಮಲ್ ಆಗಿದೆ ಇಷ್ಟು ಬರ್ಕೊಳಕ್ಕೆ ಹೋಗ್ಬಾರ್ದು. ಇದು ಭಾಳ ಇಂಪಾರ್ಟೆಂಟ್. ಯಾವುದು ಇಂಪಾರ್ಟೆಂಟ್ಪ ಅಂತಂದ್ರೆ ಇದು ಪ್ರಕಾಶ್ ಸಿಂಗ್ US ಯೂನಿಯನ್, ಹೌದಿಲ್ರಿ? ಯೂನಿಯನ್ ಆಫ್ ಇಂಡಿಯಾ, ಹೌದಾ? ಯೂನಿಯನ್ ಆಫ್ ಇಂಡಿಯಾ ಇದು 2006ರಲ್ಲಿ, ಎಷ್ಟರಲ್ಲಿ? 2006ರಲ್ಲಿ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟು. ಯಾಕಂತಂದರೆ ನೀವು ಮೊನ್ನೆ ಎಕ್ಸಾಮಲ್ಲಿ ಕ್ವೆಶನ್ಸ್ ಪೇಪರ್ ಬಿಡಿಸಿದ್ನ ಗೊತ್ತಾ? PSI ಕ್ವೆಶನ್ ಪೇಪರ್ ಬಿಡಿಸಿದ್ನಲ್ಲ, ಪ್ರಕಾಶ್ ಸಿಂಗ್ ಯೂನಿಯನ್ ಆಫ್ ಇಂಡಿಯಾ ಕಮಿಟಿ ಎದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದಾರಿಲ್ಲ? ಕ್ವೆಶನ್ ಪೇಪರ್ ಬಿಡಿಸಿ ನಿಮಗೆ ಓಡ್ಸಾಡಿ ಹೊಡಿತೀನಿ ನಾ. ಮತ್ತು ಕ್ವೆಶನ್ ಪೇಪರ್ ಬಿಡಿಸಿದಾಗ ಇದ್ರೋ ಇಲ್ಲ? ಈ ಕಮಿಟಿ ಕೇಳಿದ್ರಿ ಇಲ್ಲ? ಪ್ರಕಾಶ್ ಸಿಂಗ್ US ಯೂನಿಯನ್ ಆಫ್ ಇಂಡಿಯಾ 2006. ಈ ಸಮಿತಿ ಎದಕ್ಕೆ ಸಂಬಂಧಪಡ್ತೈತೆ ಅಂತ ಕೇಳಿದ್ರಿ ಇಲ್ಲ? ಪೊಲೀಸ್ ಸುಧಾರಣೆ ಅಂತಲ್ಲಿ ಆಪ್ಷನ್ಸ್ ಇತ್ತಾ? ಪೊಲೀಸ್ ಸುಧಾರಣೆ ಅಂತ ಗಿತ್ತಾ? ಹಾಗಾಗಿ ಪೊಲೀಸ್ ಸುಧಾರಣೆ ಸಂಬಂಧಪಟ್ಟಂತೆ ಈ ಸಮಿತಿ ಬಂದಿದೆ. ಈ ಸಮಿತಿ ಪೊಲೀಸ್ ಸುಧಾರಣೆ ಬಂದಿದ್ದು ಅಷ್ಟೇ ಅಲ್ಲ, ಪೊಲೀಸ್ ಸುಧಾರಣೆ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ ರೀ? ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಈ ಸುಪ್ರೀಂ ಕೋರ್ಟಿಗೆ ಹೋಗಿ ಏನಾಗತ್ತಂದ್ರೆ 7 ಪ್ರಮುಖ ನಿರ್ದೇಶನಗಳನ್ನು ಕೊಡುತ್ತೆ ಸುಪ್ರೀಂ ಕೋರ್ಟ್.
ಎಷ್ಟಾಗುತ್ತಾ? ಸುಪ್ರೀಂ ಕೋರ್ಟ್ ಪ್ರಕಾಶ್ ಸಿಂಗ್ ಆಫ್ US ಯೂನಿಯನ್ ಕಮಿಟಿ ಆಧಾರದ ಮೇಲೆ ರಾಷ್ಟ್ರೀಯ ಭದ್ರತಾ ಆಯೋಗ ಒಂದು ಕಮಿಟಿ ಕೂಡ ಸಪೋರ್ಟ್ ಕೊಡುತ್ತೆ. ಅದರ ಆಧಾರದ ಮೇಲೆ ಆಗುತ್ತೆ ಸುಪ್ರೀಂ ಕೋರ್ಟು 7 ನಿರ್ದೇಶನಗಳು 7 ಮಾರ್ಗಗಳು ಕೊಡುತ್ತೆ. ಅವು 7 ಮಾರ್ಗ ಯಾವಪ್ಪ ಅಂತಂದಾಗ ನಿಮ್ಗೆ ಗೊತ್ತಿರಲಿ, ಅದೇ ಕ್ರಿಮಿನಲ್ಗೆ ಸಂಬಂಧಪಟ್ಟಂತೆ, ಅಪರಾಧಕ್ಕೆ ಸಂಬಂಧಪಟ್ಟಂತೆ, ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಪೊಲೀಸರು 2 ವರ್ಷಕ್ಕೊಮ್ಮೆ ನಿವೃತ್ತಿ ಆಗಬೇಕು ADGP ಅವರು. ಆಮೇಲೆ ಶಾಶ್ವತವಾಗಿ ಒಂದೇ ಡಿಪಾರ್ಟ್ಮೆಂಟಲ್ಲಿ ಪರ್ಮನೆಂಟ್ ಆಗಿರಬಾರ್ದು, ಒಂದೇ ಸ್ಟೇಷನಲ್ಲಿ ಯಾರು ಇರಬಾರ್ದು, ಹಿಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಬೇಕು. ಹಾಗೆಲ್ಲ ಅವರ ಸ್ಥಳೀಯ ಮಟ್ಟದಲ್ಲಿ ಅವರಿಗೆ ಪೋಸ್ಟ್ಗಳು ಕೊಡಬಾರ್ದು ಅನ್ನೋದು ಯಾವ ನಿಯಮದಲ್ಲಿ ಇದೆ ರೀ? ಪ್ರಕಾಶ್ ಸಿಂಗ್ ಯೂನಿಯನ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಪ್ರಕರಣ ಅದು. ಈ ಪ್ರಕರಣಗಳು ನೀವು PTKಯಲ್ಲಿ ತೊಗೋಬೋದು. ಇಂಥೆಲ್ಲ ಪ್ರಕರಣಗಳು PTKಯಲ್ಲಿ ಕೂಡ ತೊಗೊಂಡು ಎತ್ತಿ ಬಡಿಬೋದು. ಹೌದಾ? ಇಂಥ ಪ್ರಬಂಧಗಳು ಬರೆದಾಗ ಇಂಥೆಲ್ಲ ಪಾಯಿಂಟ್ಸ್ಗಳು ಬರ್ದಂಗೆ ನಿಮಗೆ ಪವರ್ಫುಲ್ಲಾಗಿ ರೆಡಿ ಆಗ್ತೀರಾ. ಅರ್ಥ ಆಯ್ತಾ? ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆರನೇದು ಏನು ಭಾಳ ಇಂಪಾರ್ಟೆಂಟ್. ಆರನೇದು ಏನಪ್ಪ ಅಂತಂದ್ರೆ, ಓಕೆನಾ, ಇದು ಬರ್ದಿದ್ರಿ. ಆಮೇಲೆ ಎರಡನೇ ಆಡಳಿತ ಸುಧಾರಣೆ ಆಯೋಗ. ಎರಡನೇ ಆಡಳಿತ ಯಾವುದ್ರಿ? ಸುಧಾರಣೆ ಆಯೋಗ. ಎರಡನೇ ಆಡಳಿತ ಸುಧಾರಣೆ ಆಯೋಗ 2007. ಆಮೇಲೆ ಇನ್ನೊಂದು ಬರ್ಕೊಳ್ರಿ, ಎರಡನೇ ಆಯೋಗ. ಆಮೇಲೆ ನ್ಯಾಯಮೂರ್ತಿ JS ವರ್ಮಾ ಸಮಿತಿ. ನ್ಯಾಯಮೂರ್ತಿ JS ವರ್ಮಾ ಸಮಿತಿ 2012 ಮತ್ತು 2013. ಆಮೇಲೆ ಇನ್ನೊಂದು ಬರ್ಕೊಳ್ಳಿ, ರಾಘವೇಂದ್ರ ಔರಾದ್ಕರ್ ಸಮಿತಿ. ರಾಘವೇಂದ್ರ ಔರಾದ್ಕರ್ ಸಮಿತಿ 2016. ಇಷ್ಟು 8 ಸಮಿತಿಗಳು ಸಾಕು. ಬಟ್ ಇವೆಲ್ಲದಕ್ಕಿಂತ ಇದು ತುಂಬ ಇಂಪಾರ್ಟೆಂಟ್. ರಾಘವೇಂದ್ರ ಔರಾದ್ಕರ್ ಸಮಿತಿ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ 30% ಏನಾಗಿತ್ತು ಅಂದರೆ ಸಂಬಳ, 30% ಸಂಬಳ, ವೇತನ ಮಾಡೋಕ್ಕೆ, ಸೌಲಭ್ಯ ಕೊಡೋಕ್ಕೆ, ಪರಿಷ್ಕೃತ ವೇತನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಏಕೈಕ ಸಮಿತಿ ಅಂದರೆ ರಾಘವೇಂದ್ರ ಔರಾದ್ಕರ್ ಸಮಿತಿ. ಯಾಕಂತ ಕೇಳಿದ್ರೆ, ಪೊಲೀಸರು ಮೊದಲು ಎಷ್ಟಿತ್ತು ಸ್ಯಾಲ್ರಿ? ತುಂಬ ಕಡಿಮೆ ಇತ್ತು. ಪೊಲೀಸರದ್ದು ಸ್ಯಾಲ್ರಿ ತುಂಬ ಕಡಿಮೆ ಇತ್ತು. ಬೇಸಿಕ್ 11,600 ಇತ್ತು ನಾವೆಲ್ಲ ಆದಾಗ. ಬಟ್ ಈಗ ಎಷ್ಟಾಗಿದೆ? ಎಲ್ಲ ಸೇರಿ 50,000 ರೂಪಾಯಿ ಬರುತ್ತೆ. 50,000 ರೂಪಾಯಿ ಬರೀ ಕಾನ್ಸ್ಟೇಬಲ್. ಅದಕ್ಕಾಗಿ ಕಾನ್ಸ್ಟೇಬಲ್ ಆಗ ನಮಗೆ ಮೊದಲು, ಆಮೇಲೆ PS ಆಗನಂತಾರೆ. ಯಾಕಂದರೆ ಕಾನ್ಸ್ಟೇಬಲ್ ಕೂಡ ಒಳ್ಳೆ ಸ್ಯಾಲ್ರಿ ಇದೆ. ಅರ್ಥ ಆಯ್ತಾ? ಹಾಗಾಗಿ ಚೆನ್ನಾಗಿ ವರ್ಕ್ ಮಾಡಿ. ಅರ್ಥ ಆಯ್ತಾ? 50,000 ರೂಪಾಯಿ ಕಡಿಮೆ ಆಯ್ತಾ? ಇಂಜಿನಿಯರ್ಸ್ಗಳಿಗೆ ಕೊಡೋಲ್ಲ. ಇದು ಯಾರು MBBS ಡಾಕ್ಟ್ರುಗಳಿಗೆ ಎಷ್ಟು ಕೊಡ್ತಾರಪ್ಪ? ಡಾಕ್ಟ್ರ್ ಓದಿ ಬಿಲ್ಡಪ್ ಕೊಟ್ಟು ಡಾಕ್ಟ್ರ್ ಆಗಿನಂತ ವೈಟ್ ಶರ್ಟ್ ಹಾಕ್ಕೊಂಬಂದು ಅವನು ಒಂದು ಹಾಸ್ಪಿಟ್ಲ್ ಹೋದರೆ ಅವನಿಗೆ ಕೊಡೋದು ಎಷ್ಟು? 35, 25, 35 ಸ್ಟಾರ್ಟಿಂಗ್ ಅಷ್ಟೇ. ಅಕ್ಕ ಇಷ್ಟು ತೊಗೊಳಕ್ಕೆ ಮುಂದೆ ಹೋಗ್ತಾ ಇರೋಂತಾರೆ. ಬಟ್ SLCಯಲ್ಲಿ ಓದೋನು ಒಬ್ಬ ಕಾನ್ಸ್ಟೇಬಲು, PUC ಮುಗಿಸಿದವನೊಬ್ಬನು 50,000 ರೂಪಾಯಿ ತೊಗೋತಾನೆ. ತಲೆ ಚೆನ್ನಾಗಿತ್ತಾ ಮತ್ತೆ ಇನ್ನೊಂದು 50,000 ಎಕ್ಸ್ಟ್ರಾ ಮಾಡ್ಕೊಂಡು ಬರ್ತಾನೆ. ಸರ್ ನೈಟ್ ಡ್ಯೂಟಿ ಹಾಕಿ ಸರ್ ನನಗೆ. ಅವನು ಹೇಳ್ತಾನೆ, ಸರ್ ನೈಟ್ ಡ್ಯೂಟಿ ಹಾಕಿ ಸರ್, ಇಂಥ ಸಿಗ್ನಲ್ ಇಲ್ಲಿ ಹಾಕಿ, ಇಂಥ ಮಾರ್ಕೆಟಿಗೆ ಹಾಕಿ ಸರ್ ನನಗೆ. ಹಾಕೊಂಡು ಅಲ್ಲಿ ರುಬ್ಕೊಂಡು ಬರ್ತಾರೆ. ಹೌದಿಲ್ರಿ? ಬರ್ತಾರಲ್ಲ. ಬೆಳೀರಿ, ಒಟ್ಟು ಏನಾದರೂ ಮಾಡಿ ಉದ್ಧಾರ ಆಗಿ. ಹೌದಾ? ಹಂಗಂತ ಬಡವ್ರ ಹೊಟ್ಟೆ ಮ್ಯಾಗ ಕಾಲಿಡಬಾರ್ರಿ. ಓಕೆ. ಸೊ ಇದೇನಪ್ಪ ಅಂದ್ರೆ ಔರಾದ್ಕರ್ ವರದಿ. ಇವೆಲ್ಲ ಸಮಿತಿಗಳು ಸುಧಾರಣೆಗೋಸ್ಕರ ಬಂದು ಎರಡನೇ ಆಡಳಿತ ಆಯೋಗ ಬಂತು. ಎರಡನೇ ಆಡಳಿತ ಅಂದರೆ ಆಡಳಿತ ಮಾಡೋಕ್ಕೆ ಅದು ಕೂಡ ಸಪೋರ್ಟ್ ಕೊಟ್ಟು ಅದು ರಿಪೋರ್ಟ್ ಕೊಡುತ್ತೆ ಡಿಪಾರ್ಟ್ಮೆಂಟಲ್ಲಿ. ಸೊ ಇದು ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಿರಿ ಅಂತ ಬರುತ್ತೆ. ಇವೇನು ಎಷ್ಟು ಬಂದಂತ 8 ಅದಾವೆ, 8 ಸಮಿತಿಗಳದಾವೆ. 8 ಸಮಿತಿಗಳು ನೀವು ಒಂದು ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿ ಗುಣಾತ್ಮಕವಾಗಿ ಉಪ್ಪು ಖಾರ ಹಚ್ಚಿ ಚೆನ್ನಾಗಿ ಬರಿಬೇಕು. ಬರೀ ಪಾಯಿಂಟ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಪಾಯಿಂಟ್ ಬರೆದ್ರೆ PSI ಎಕ್ಸಾಮ್ ವ್ಯಾಲ್ಯೂಷನ್ ಕೂಡ ಮಾಡಲ್ಲ. ಈ ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಕೊಟ್ಟು ಚೆನ್ನಾಗಿ ಉಪ್ಪು ಖಾರ ಹಚ್ಚಬೇಕು. ಚೆನ್ನಾಗಿ ಅಡಿಗೆ ಆಗುತ್ತೆ, ಕಟ್ಕೊಂಡು ಆಮೇಲೆ ಕುಂತ್ಕೊಂಡು ತಿನ್ನೋಕ್ಕಾಗತ್ತೆ. ಓಕೆನಾ? ಸಮಿತಿಗಳಾಯ್ತು, ಆಯೋಗ ಸಮಿತಿಗಳು. ನೆಕ್ಸ್ಟ್ ಯಾವುದು? ಸಂವಿಧಾನ. ಹೌದಾ? ನೆಕ್ಸ್ಟ್ ಏನಂತಂದರೆ ಸಂವಿಧಾನದಲ್ಲಿ ಏನಿದೆ? ಹಾಗೆ ಪೊಲೀಸ್ ಸುಧಾರಣೆಗೆ ಸಂಬಂಧಪಟ್ಟಂತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾಳ ಇಂಪಾರ್ಟೆಂಟ್. ಹಾಗಾದರೆ ಇದು ಭಾರತ ಸಂವಿಧಾನದ ಒಂದು ಭಾಗನಾ? ಹೆಂಗಂತಂದರೆ
246ನೇ ವಿಧಿ. ಎಷ್ಟನೇ ವಿಧಿ ರೀ? 246ನೇ ವಿಧಿ ಸಂಪೂರ್ಣವಾಗಿ ರಾಜ್ಯ ವಿಷಯಗಳ ಬಗ್ಗೆ ಹೇಳುತ್ತದೆ. ಯಾವುದು ವಿಷಯಗಳು ರೀ? ರಾಜ್ಯ ವಿಷಯಗಳ ಬಗ್ಗೆ. ರಾಜ್ಯ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಡುತ್ತೆ. ಅಂದರೆ ರಾಜ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೋ ನಿಯಮಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಅನ್ವಯಕ್ಕೆ ಸಂಬಂಧಪಟ್ಟಂತೆ ಏನೋ ಪ್ರಕರಣ ಆದರೆ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಒದಗಿಟ್ಟು ಕೊಟ್ಟಿದ್ದ ಒಂದು ಆರ್ಟಿಕಲ್ ಆಧಾರದ ಮೇಲೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. 246ನೇ ವಿಧಿ. ಅದೇ ರೀತಿ ನೋಡಬೇಕಾದ್ರೆ ಭಾರತ ಸಂವಿಧಾನದ 7ನೇ ಅನುಸೂಚಿ. ಎಷ್ಟು ಅನುಸೂಚಿ ರೀ? 7ನೇ ಅನುಸೂಚಿ. ಎಷ್ಟು ಅನುಸೂಚಿ? ಈ 7ನೇ ಅನುಸೂಚಿ ನೋಡ್ರಿ ಎಷ್ಟು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮಾವರ್ತ ಪಟ್ಟಿ 3 ಪಟ್ಟಿ ಅದಾವ. ಇಲ್ಲಿ ಕೂಡ ರಾಜ್ಯ ಪಟ್ಟಿಯಲ್ಲಿದೆ. ಎಷ್ಟು ಪಟ್ಟಿಯಲ್ಲಿ ರೀ? ರಾಜ್ಯ ಪಟ್ಟಿ. ಹಾಗೆ ರಾಜ್ಯ ಪಟ್ಟಿಯಲ್ಲಿ ಏನಿದೆ ಅನ್ನೋದು ಕ್ವಶನ್ಸ್ ಕೇಳ್ತಾರೆ. ಏನಿದೆ ರೀ? ಪೊಲೀಸ್. ನಿಮ್ಮ CR ಕಾನ್ಸ್ಟೇಬಲ್, DR ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ ಕೇಳಿದ್ದಾರೆ. ಪೊಲೀಸ್ ಎಂಬ ವಿಷಯ ಈ ಕೆಳಗಿನ ಯಾವ ಪಟ್ಟಿಯಲ್ಲಿ ಸಂಬಂಧಪಟ್ಟಿರುತ್ತದೆ? ಹೇಳ್ರೋ ನಿಮ್ಮ ಬಾಯ ಕಲ್ಸಕ್ರಿ. ಪೊಲೀಸ್ ಎಂಬ ವಿಷಯವನ್ನು ಯಾವ ಪಟ್ಟಿಯಲ್ಲಿ ಸಂಬಂಧಪಡ್ತದೆ ರೀ? ರಾಜ್ಯ ಪಟ್ಟಿಯಲ್ಲಿ. ಬಂದಿಖಾನೆ ಅಂತ ಕರೀತಾರೆ, ಹೌದಾ? ಬಂದಿಖಾನೆ ಎಂಬ ವಿಷಯ ಯಾವ ಪಟ್ಟಿಯಲ್ಲಿದೆ? ರಾಜ್ಯ ಪಟ್ಟಿ. ಪೊಲೀಸಿಗೆ ಇನ್ನೊಂದು ಹೆಸರೇನು? ಬಂದಿಖಾನೆ. ಅದೇ ಅದಕ್ಕೆ ಕರೀತಾರೆ ಅಪರಾಧ ಎಂಬ ವಿಷಯ ಯಾವ ಇದರಲ್ಲಿದೆ? ರಾಜ್ಯ ಪಟ್ಟಿ. ಇವೆಲ್ಲ ಸಂಬಂಧಪಟ್ಟಂತೆ ರಾಜ್ಯ ಪಟ್ಟಿಯಲ್ಲಿದೆ. ಹಾಗಾಗಿ ಈ ಪಟ್ಟಿಯಲ್ಲಿ ಸಂವಿಧಾನದಲ್ಲಿ ವಿಷಯ ಇದ್ದಕ್ಕೋಸ್ಕರ ಅಲ್ಲಿ ಶಾಸನ ಮಾಡುವುದು, ಕಾರ್ಯಾಂಗ ಮಾಡುವುದು, ನ್ಯಾಯಾಂಗ ಮಾಡುವುದು, ಏನೋ ಪ್ರಾಬ್ಲಮ್ ಮಾಡೋಕ್ಕೆ ಅವಕಾಶ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಪೊಲೀಸ್ ಎಂಬ ಪದ ಇದೆ ಅಂತ ಮೆನ್ಷನ್ ಮಾಡಿ ಬರಿಬೇಕು. ಹಾಗಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ 312ನೇ ವಿಧಿ. 312 ಅಖಿಲ ಭಾರತದ ಆಯೋಗ. ಅಖಿಲ ಭಾರತ ಆಯೋಗ, ಹೌದಾ? ಅಖಿಲ ಭಾರತ ಆಯೋಗ. ಅಖಿಲ ಭಾರತ 312ನೇ ವಿಧಿ ಆಧಾರದ ಮೇಲೆ ರಾಜ್ಯಸಭೆ ಮೆಂಬರ್ಸ್ಗಳು ಇವರು ಅಖಿಲ ಭಾರತ ಮೆಂಬರ್ ಆಗಿರ್ತಾರೆ. ಈ ಅಖಿಲ ಭಾರತ ಅಂದ್ರೆ ಏನು? ಆಲ್ ಇಂಡಿಯಾ ಸರ್ವಿಸ್. ಆಲ್ ಇಂಡಿಯಾ ಸರ್ವಿಸ್. ಆಲ್ ಇಂಡಿಯಾ ಅಂದ್ರೇನು? IAS, IPS, IFS. ಇವು ಏನಪ್ಪ ಅಂದ್ರೆ ಆಲ್ ಇಂಡಿಯಾ ಸರ್ವಿಸ್ಗೆ ಸಂಬಂಧಪಟ್ಟಂತೆ ವಿವರಣೆ ಕೊಡುವಂಥ ಸಂವಿಧಾನದ ಬದ್ಧವಾಗಿ, ಸಂವಿಧಾನದ ಆಧಾರ ಸ್ತಂಭವಾಗಿ ಇವು ಪ್ರಮುಖ ವಿಷಯಗಳನ್ನು ಸಂವಿಧಾನದಲ್ಲಿ ಕಲ್ಪಿಸಿಕೊಟ್ಟಿದ್ದರಿಂದ ಪೊಲೀಸರು ಸುಧಾರಣೆ ಕೂಡ ಮತ್ತಷ್ಟು ಸುಧಾರಣೆ ಮಾಡುವ ಅವಕಾಶಗಳನ್ನು ತೆಗೆದುಕೊಳ್ಳಲಾಗಿರುತ್ತದೆ ಅಂತ ಎಕ್ಸ್ಪ್ಲೇನ್ ಕೊಟ್ಟು ಬರಿಬೇಕು. ಬರಿತೀರಿಲ್ವೋ? ನನ್ನ ಹ್ಞೂ ಅಂತ ಅನ್ಕೊಂಡು ಕೂಡ್ರಿ, ಹೌದಾ? ಏನಲ್ಲಿಕ್ಕಂದ್ರೆ ನನಗೆ ನಿದ್ದೆ ಬರುತ್ತೆ, ಯಾಕಂದ್ರೆ ನಾನು ನೈಟ್ ನಿದ್ದೆ ಸರಿಯಾಗಿರಲ್ಲ. ಓಕೆ. ಸೊ ಸಂವಿಧಾನದಲ್ಲಿ ಈ ವಿಷಯವಿದೆ. ಹಾಗಾದರೆ ಈಗ ಸಂವಿಧಾನದಲ್ಲಿ ಈ ವಿಷಯವಿದೆ. ಲಾಸ್ಟಿಗೆ ಒಂದು ಕ್ವಶನ್ಸ್ ಕೇಳೋಣ. ಓಕೆ. ನೆಕ್ಸ್ಟ್ ಸಂವಿಧಾನದಲ್ಲಿ ನೆಕ್ಸ್ಟ್ ಯಾವುದಿದೆ ರೀ? ಸಮಸ್ಯೆಗಳು. ಏನೇನು ಸಮಸ್ಯೆಗಳಿದ್ದಾವೆ ಅಥವಾ ಸುಧಾರಣೆಗಳು ಒಂದಕ್ಕೊಂದು ಜಾಯಿಂಟ್ ಇರುತ್ತೆ. ಅವಾಗಾದ್ರೆ ಸರಿಯಾಗಿ ನೋಡಿ ಪಾಯಿಂಟ್ಸ್ ಬರ್ಕೊಳ್ಳಿ. ಹಾಗಾದ್ರೆ ಸಮಸ್ಯೆ 1 ಏನಪ್ಪ ಅಂದ್ರೆ ಸಿಬ್ಬಂದಿ ಕೊರತೆ. ಸಿಬ್ಬಂದಿ ಏನದ ರೀ? ಕೊರತೆ, ಹೌದಾ? ಸಿಬ್ಬಂದಿ ಕೊರತೆ ಇದೆಯಲ್ಲ. ಯಾಕಪ್ಪ ಅಂತಂದ್ರೆ ರಿಪೋರ್ಟ್ ಕೊಟ್ಟಿದೆ. ಯಾವುದು? BPRO ಅದಕ್ಕೆ ಏನೋ ಒಂದು ರಿಪೋರ್ಟ್ ಐತಲ್ಲ. ಯಾವುದಂದರೆ ಪೊಲೀಸರ ಸಂಶೋಧನೆ ಅಭಿವೃದ್ಧಿ ಇಲಾಖೆ. ಪೊಲೀಸ್ ಸಂಶೋಧನೆ ಅಭಿವೃದ್ಧಿ ಇಲಾಖೆ 1,00,000 ಜನರಿಗೆ 165 ಜನರಿದ್ದಾರೆ ಅಂತ ವರದಿ ಬಂದಿದೆ. ಹಾಗಾಗಿ ಇದು ಕೂಡ ಬರ್ಬೋದು. UN ಯುನೈಟೆಡ್ ನೇಷನ್ಸು 1,00,000 ಜನರಿಗೆ 138 ಜನರಿದ್ದಾರೆ. ಹಾಗಾಗಿ ಇದರ ಆಧಾರ ಮೇಲೆ ಬರಬೇಕು. UN ವರದಿ ಪ್ರಕಾರ 222 ಜನರು ಇರಬೇಕಂತಿದೆ. ಹಾಗಾಗಿ ಸಿಬ್ಬಂದಿ ಕೊರತೆ ಇದೆಯಾ? ಇದೆ. ಭಾರತ ದೇಶ ಹೆಂಗೆ ಬರೀಬೇಕು? ಭಾರತ ದೇಶವು ಜನಸಂಖ್ಯೆಯಲ್ಲಿ ಗಣಗಣಗಣನಾಗಿ ಏರಿಕೆ ಆಗ್ತಾಯಿದೆ. ನಮ್ಮ ಯುವಕರು ಆಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಗಲು ರಾತ್ರಿ ದೊಡ್ಡ ಪ್ರಮಾಣ ಗಿನ್ನಿಸ್ ದಾಖಲೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಷ್ಟೊಂದು ಜನಸಂಖ್ಯೆಗೆ ಇಷ್ಟೇ ಪೊಲೀಸ್ ಸಿಬ್ಬಂದಿ ಇದ್ದರೆ ಏನಾಗತ್ತೆ ರೀ? ಪ್ರಾಬ್ಲಮ್ಸ್ ಸಾಲ್ವ್ ಆಗತ್ತೆ. ಹಾಗಾಗಿ ನೀವೇನು ಮಾಡಬೇಕು? ಈ ಒಂದು ಡಾಟಾಸ್ ಬರಿಬೇಕು. ಇಷ್ಟು ಜನ ಕಡಿಮೆ ಇದ್ದಾರೆ, ಪೊಲೀಸ್ ಸಿಬ್ಬಂದಿ ಕೊರತೆ ಇದೆ. ಪೊಲೀಸ್ ಸಿಬ್ಬಂದಿ ಕೊರತೆ ಇದ್ದರಿಂದ ಏನಾಗುತ್ತಂದ್ರೆ ಅದೇ ಪೊಲೀಸರಿಗೆ ಪದೇ ಕೆಲಸ ಹಾಕ್ಬಿಡೋದು, ಡ್ಯೂಟಿ ಹಾಕಿದ್ರಿಂದ ಏನಾಗತ್ತೆ ರೀ? ಪಾಪ ಅವನು ಹಗಲು ರಾತ್ರಿ ಮಾಡಿ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ. ಆರೋಗ್ಯ ಪ್ರಾಬ್ಲಮ್ ಆಗಿ ಏನು ಮಾಡ್ತಾನೆ? ಜಡ್ಡನಕ್ಕೆ ತಡ್ಡನಕ್ಕೆ ಅಂತ ಹೋಗ್ಬಿಡುತ್ತೆ.
ಸರ್ ಅತ್ಯಂತ ಬೇಗವಾಗಿ ವಯೋಮಿತಿ ಹೆಚ್ಚಳದಲ್ಲಿರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಯಾಕೆ ಟ್ರಾಫಿಕಲ್ಲಿ ನೋಡಿರಿ, ಟ್ರಾಫಿಕಲ್ಲಿ ನಿಂತಾಗ ಅವ್ರು ಏನಾಗುತ್ತೆ ಎಲ್ಲ ಈ ಥರ ಎಲ್ಲ ಈ ಕ್ಲೈಮೇಟ್ ವೆದರ್ ಇಂಥ ಭಾಗದಾಗ ನೋಡಿ ಚಳಿ ಏನಲ್ಲ ಮನಿ ಇಂಥ ಪ್ರಾಬ್ಲಮಲ್ಲಿ ಪಾಪ ಡ್ಯೂಟಿ ಮಾಡ್ತಾ ಇರ್ತಾರೆ. ಅದು ನಿಂತು ಹಿಂಗೆ ನಿಂತು ಮಾಡಬೇಕು ಗೊತ್ತಾ. ಡಿಪಾರ್ಟ್ಮೆಂಟಲ್ಲಿ ಹೋಗ್ರಿ, ನಾನೇನೇ ಬ್ಯಾಡ್ ಅನ್ನಲ್ಲ, ಹೋದರೆ ಸಬ್ ಇನ್ಸ್ಪೆಕ್ಟ್ರ್ಗಿಂತ ಮ್ಯಾಗ ಹೋಗ್ರಿ ದಯವಿಟ್ಟು. ನನ್ನ ರಿಕ್ವೆಸ್ಟು, ನಾವು ಹೋಗಿ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ, ಸಬ್ ಇನ್ಸ್ಪೆಕ್ಟ್ರ್ಗಿಂತ ಮ್ಯಾಗ ಹೋಗ್ರಿ. ಅರ್ಥ ಆಯ್ತಾ? ಸಬ್ ಇನ್ಸ್ಪೆಕ್ಟ್ರ್ಗಿಂತ ನೀವು ಮ್ಯಾಗೇನ ಹೋಗಲಿಲ್ಲ. ನನಗೆ 35 ವರ್ಷ ಏಜು, 2016 ಟೀಚರ್ ಆಗಿದ್ದೀನಿ, 2016 ಇಲ್ಲಿವರೆಗೆ ಟೀಚರಾಗಿ ಕೆಲಸ ಮಾಡಿದ್ದೀನಿ. ಸಾವಿರಾರು ವಿದ್ಯಾರ್ಥಿಗಳ ಪ್ರಮಾಣದಲ್ಲಿ ನನ್ನ ಸ್ಟೂಡೆಂಟ್ ಇದ್ದಾರೆ. ಈ ಡಿಪಾರ್ಟ್ಮೆಂಟ್ ಹೋಗಿ ಬಂದ ನಂತರ ಕಿಕ್ಕಿದೆ, ತುಂಬ ಕಿಕ್ಕಿದೆ, ಎಂಜಾಯ್ಮೆಂಟ್ ಇದೆ, ಇಲ್ಲಂತೇಳ. ಬಟ್ ನೀವು ಒಳ್ಳೆ ಆಫೀಸರಾಗಿ ಹೋಗಿ. ನನ್ನ ರಿಕ್ವೆಸ್ಟ್, ಆಫೀಸರಾಗಿ ಹೋಗಿದ್ರೆ ಒಂದು ವ್ಯಾಲ್ಯೂ, ಒಂದು ಗತ್ತು, ಒಂದು ದಮ್ಮಸ್ಸು, ಒಂದು ಪವರ್ ಇರುತ್ತೆ, ಒಂದು ಅಧಿಕಾರ ಇರುತ್ತೆ. ನೀವು 4 ಜನರಿಗೆ, ಬಡವರಿ ಮಕ್ಕಳಿಗೆ 4 ಜನರಿಗೆ ಒಳ್ಳೆಯವರಿಗೆ ನ್ಯಾಯ ಒದಗಿಸ್ಕೊಡ್ಬೋದು ಅಂತ ನಂದು ಆಸೆ. ಸೊ ಕಾನ್ಸ್ಟೇಬಲ್ ಆಗಿ ಹೋದರೆ 50,000 ರೂಪಾಯಿ ನಿನಗೆ ರಿಚಾರ್ಜ್ ಆಗೋಕ್ಕೆ, ಲಾಸ್ಟ್ ಮಂತ್ ರಿಚಾರ್ಜ್ ಮಾಡೋಕ್ಕೆ ದುಡ್ಡು ಇರೋಲ್ಲ. ಫೋನಿಗೆ ರಿಚಾರ್ಜ್ ಮಾಡ್ರಂತ ಮತ್ತು ಮನೆಗೆ ಫೋನ್ ಹಚ್ಬೇಕಾಗತ್ತೆ. ಅಮ್ಮ ಒಂದು 200 ರೂಪಾಯಿದು ರಿಚಾರ್ಜ್ ಮಾಡಮ್ಮ ಅಂತ, ಹೌದಿಲ್ಲ? ಹಾಂ ಹೌದು ನೋಡ್ರಿ ಅಲ್ಲಿ ಅದಕ್ಕೆ ಸರ್ ಬಂದಾರ ನಾನು ಬಿಡಿಬೇಕಂತ. ಹೌದಾ? ರಿಯಲಿ ಇದು ಇದ್ದವನು ದುನಿಯಾ ಮಾಡ್ತಾನೆ. ಇದು ಇರಬೇಕು, ಯಾವುದೇ ಡಿಪಾರ್ಟ್ಮೆಂಟಿಗಿರಲಿ. ಇದು ಇದ್ದರೆ ನಿಂದ ಪ್ರಪಂಚ. ಇದು ಇರಲಿಲ್ಲ ನೀನು ಅಲ್ಲಿಲ್ಲ, ಯಾವ ಗಟ್ರದಾಗಿ ಹೋಗಿ ಕುಂತ್ರ ನೀನು ಅದೇ ಹಣೆ ಬರಾಗತ್ತೆ. ಓಕೆ ಓಕೆ. ಸಿಬ್ಬಂದಿ ಕೊರತೆ ಇದೆಯಾ? ಓಕೆ. ನೆಕ್ಸ್ಟ್, ರಾಜಕೀಯ ಹಸ್ತಕ್ಷೇಪ. ಈ ರಾಜಕೀಯ ಹಸ್ತಕ್ಷೇಪ ಅಂತಂದ್ರೆ ಏನು ರೀ? ರಾಜಕೀಯ ಹಸ್ತಕ್ಷೇಪ ಅಂದ್ರೆ ಏನು? ಎಸ್ ನೋಡಿ, ನಾನು ಸಬ್ ಇನ್ಸ್ಪೆಕ್ಟರ್ ಇದ್ರಿಕೇನ್ರಿ, ನಾನು ಸಬ್ ಇನ್ಸ್ಪೆಕ್ಟರ್ ಇದ್ದೀನಿ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತ ಆಸೆ ಇದೆ ನನಗೆ. ತುಂಬ ಪ್ರಾಮಾಣಿಕವಾಗಿ ಅನ್ಯಾಯ ಎಲ್ಲಿ ಆಗ್ತಾಯಿದೆ ಅದಕ್ಕೆ ನ್ಯಾಯ ಕೊಡಿಸಲೇಬೇಕಂತ ನಾನು ಸಬ್ ಇನ್ಸ್ಪೆಕ್ಟರ್ ಹಾಕಿ ಡಬಲ್ ಸ್ಟಾರ್ ಹಾಕೊಂಬಂದು ನಿಂತಿದ್ದೀನಿ ನಿಮ್ಮ. ನಾನು FR ಇರೋ ತಾಕತ್ತು ನನ್ನಲ್ಲಿದೆ. ಅವನಿಗೆ ಯಾವನಾದ್ರೂ ನನ್ನ ಮಗ ಇರಲಿ. ಬಟ್ ನಿನಗೇನು ಮಾಡ್ತಾರೆ ಗೊತ್ತಾ? ರಾಜಕೀಯ ಒತ್ತಡ ಹಾಕ್ತಾರೆ. ಹೆಂಗಂದರೆ ನಾನು ಈ ಟೀಮಿನ ನಾಯಕ, ನನ್ನ ಕ್ಯಾಂಡಿಡೇಟ್ ಹಿಂಗೆ ಅಪರಾಧ ಮಾಡಿದ್ದಾನೆ, ಅವನು ತ್ರೋ ಹೋಗೋದು ಯಾರಿಗೆ? MLA, MP, ಅವು ಇವು, CM, ಹೋಮ್ ಮಿನಿಸ್ಟ್ರು, ಅಲ್ಲಿವರೆಗೂ ಹೋದ್ಮ್ಯಾಗ ಅವ್ರು ಸಬ್ ಇನ್ಸ್ಪೆಕ್ಟರ್ ಹೆಂಗೆ ಕೆಲಸ ಮಾಡ್ಬೇಕು ರೀ? ಇಂಥವೆಲ್ಲ ರಾಜಕೀಯ ಹಸ್ತಕ್ಷೇಪ ಇದ್ದರಿಂದ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಉಂಟಾಗಿದೆ. ಇದು ಇರಬಾರ್ದು, ರಾಜಕೀಯ ಹಸ್ತಕ್ಷೇಪ ಇರಬಾರ್ದು. ನಾನು ಅದು ಎದುರಾಗಿ ಮಾಡಬೇಕಾದ್ರೆ ನಾವು ಆ ಸ್ಟೇಷನಲ್ಲಿ ನಮಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಸತ್ಯ. ನಮಗೆ ಅಲ್ಲಿ ಆಟೋಮೆಟಿಕ್ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಅವ್ರ ಪರವಾಗಿ ಮಾಡಲೇಬೇಕು. ಒಂದೊಂದು ಸ್ಟೇಷನ್ ಒಬ್ಬೊಬ್ಬ ಶಾಸಕನ ಅಂಡರಲ್ಲಿದೆ. ಫೋನ್ ಹಚ್ಚಿದ್ರೆ ಹೆಂಗಿದ್ದಂಗೆ ಮಾಡಬೇಕು. ಎಂಥ ಅಪರಾಧ ಇದ್ದನೋ ನಿರಪರಾಧಿ ಅಂತ ಕೇಳಿ ನಮ್ಮ ಲೆಟ್ರಲ್ಲಿ ಕೊಟ್ಟು ಕಳಿಸ್ಬೇಕು. ಅಂಥ ಸಿಸ್ಟಮ್ ಇದ್ದಿದ್ದನ್ನು ರಾಜಕೀಯ ಹಸ್ತಕ್ಷೇಪದಲ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಹೌದಾ? ಹೊರಗೆ ನೋಡೋದು ಬೇರೆ, ಒಳಗೆ ಹೋಗೋದು ಬೇರೆ, ಹೌದಲ್ರಿ? ಅದಕ್ಕಾಗಿ ಮನೆಗೆ ಪೊಲೀಸ್, ಮನೆಗೆ ಪೊಲೀಸ್ ತಂದ್ರಲ್ಲ, ಮನೆಗೆ ಪೊಲೀಸ್ ಅಂದ್ರೆ ಜನರನ್ನು ಆಸೆಗಳನ್ನು ಈಡೇರಿಸೋದು. ನಿಂದೇನು ಆಸೆಪ್ಪ ಅದು ಕೇಳಿ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಹಾಗಾಗಿ ಮೊನ್ನೆ ಒಂದು ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಅವ್ರು ಕಾಲ್ ಮಾಡಿದರು. ಕೃಷ್ಣಮೂರ್ತಿ ಸರ್ಗೆ ಒಂದು ಕಾಲ್ ಬಂತು. ಅವ್ರು ಯಾರೋ ಇನ್ನೊಬ್ಬರು ಕೃಷ್ಣಮೂರ್ತಿ ಸರ್ ಕಳಿಸಿದ್ದಾರೆ. ಒಬ್ಬರು ಹೆಣ್ಮಕ್ಳು ಕಾಲ್ ಮಾಡಿದ್ದಾರೆ, ಒಬ್ಬಕ್ಕೆ ಹೆಣ್ಣು ಮಗು ಕಾಲ್ ಮಾಡಿದ್ದಾಳೆ. ಸರ್, ನಮ್ಮ ಮನೆ ಪಕ್ಕದಲ್ಲಿ ಕೋಳಿ ಇದೆ. ಕೋಳಿ ಅಂದರೆ ಹುಂಜ ಮೀನ್ಸ್ ಗೊತ್ತಲ್ಲ, ಗಂಡು ತಳಿ ಹುಂಜ ಇದೆ. ಆ ಹುಂಜ 3 ಗಂಟೆಗೆ ಕೂಗ್ಬಿಡ್ತ ಸರ್, ನನಗೆ ನಿದ್ದಿನೇ ಬರ್ತಾಯಿಲ್ಲ, ಏನು ಮಾಡಲಿ ಅಂತ ಕಾಲ್ ಮಾಡಿದ. ಅಂಥ ಸಮಸ್ಯೆಗಳು ಇದ್ದಾವೆ. ಹುಂಜ ನಗರಿಯೋ ಎಂಜಾಯ್ ಮಾಡಿರಿ. ಯಾಕೆ ನನಗೆ ತುಂಬ 10 ನಿಮಿಷ ನೆಕ್ಕಿದ್ದೀನಿ ನಾನು. ಅವ್ರು ರೆಕಾರ್ಡ್ ಕೇಳಿ ಅವು ಏನಂತ ನಿಜ. ಕೋಳಿ 3 ಗಂಟೆಗೆ ಒದರ್ತೈತಿ ಸರ್, ನನಗೆ ನಿದ್ದೆ ಬರೋಲ್ಲ. ಬಾಜು ಪಕ್ಕದ ಮನೆಯಲ್ಲಿ ಅದು 3 ಗಂಟೆ ಕೋಳಿ ಒದರಿದ್ರೆ ಒದರ್ಕೊಂಡು ಎದ್ದುಬಿಡುತ್ತೆ ಅವರಿಗೆ. ಅದು ನ್ಯಾಚುರಲ್ ಆಗಿ ಬಂದಿದ್ದು, ಯಾರೇನು ಮಾಡೋಕ್ಕೆ ಬರಲ್ಲ. ಪ್ರಕೃತಿ ನಿಯಮ, ಭಗವಂತ ಸೃಷ್ಟಿ ಮಾಡಿದ್ದು. ಇಲ್ಲ ಒಂದು ಕೋಳಿ ಕಟ್ ಮಾಡಿನೇ ತಿನ್ನಬೇಕು, ಇಲ್ಲ ಅದು ತೊಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಸೊ ಈ ಥರ ಇದೆ. ಹಾಗಾಗಿ ಇಂಥೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾವೆ. ಅರ್ಥ ಆಯ್ತಾ? ಎಂಥ ಪ್ರಾಬ್ಲಮ್ಸ್ಗಳು ಬರುತ್ತೆ ನಿಮಗೆ ಟೇಬಲ್ ಮ್ಯಾಗ್ ಅಂತಂದಾಗ ಶಾಕ್ ಆಗಿ ಹೋಗ್ತೀರಾ.
ಅಂಥ ಪ್ರಾಬ್ಲಮ್ಸ್ಗಳು ಮುಂದಿನ ದಿನಮಾನದಲ್ಲಿ ನೀವೆಲ್ಲ ಬಗೆಹರಿಸ್ತೀರ. ರಿಯಲಿ ಯಪ್ಪ ಅಂತೀರಿ. ನನ್ನ ವೈಫ್ ಹೈಕೋರ್ಟಲ್ಲಿ ಇಲ್ಲಿ ಎಫ್ ಡಿ ಇದ್ದಾಗ ಕ್ರಿಮಿನಲ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಡ್ರಗ್ಸ್ ಕೇಸಲ್ಲಿ ದಿನಾಲು 30 ರಿಂದ 35 ಯುವಕರಿಯರು ಡ್ರಗ್ಸ್ ಕೇಸ್ ಇದು ಮಾಡ್ತಾರೆ. ಡ್ರಗ್ಸ್ ಕೇಸಿಂದ ನೀವು ಫೋಟೋಗಳು ಎಂಥ ಹುಡುಗರುಗಳು ಎಂಥ ಕೇಸ್ಗಳು ಎಂಥ ಅತ್ಯಾಚಾರ ಕೇಸ್ ಎಂಥ ಕೊಲೆಗಳು ರೇಪ್ಗಳು ನೋಡ್ಕೊಂಬಿಟ್ರೆ, ಇಮೇಜ್ಗಳು ಫೋಟೋಗಳು CCTV ನೋಡ್ಕೊಂಬಿಟ್ರೆ ಯಪ್ಪ ಅಂದ್ಬಿಡ್ತೀರಿ ನೀವು. ಅಷ್ಟೊಂದು ಹಿಂಸೆ ಇದೆ. ಅಂಥರಲ್ಲಿ ಕೆಲಸ ಮಾಡ್ಬೇಕು, ಕಿಕ್ ತೊಗೋಬೇಕು. ಮಾಡಿದಾನ ಶಬಾಷ್ ಮಗನ ಬಾ ಟೇಷನ್ಗೆ ಹೌದಾ. ಅದಕ್ಕಿಂತವೆಲ್ಲ ಆಟ ಆಡ್ಸ್ಕೊಬರ್ಬೇಕು. ಭಾಳ ಇಂಟ್ರೆಸ್ಟ್ಲಿದ್ದು ಕೇಸ್ ತೊಗೋಬೇಕು, ಭಯ ಪಡಬಾರ್ದು, ಇಂಟ್ರೆಸ್ಟ್ಲಿದ್ದು ಕಿಕ್ ತೊಗೋಬೇಕು. ಮಾಡಿದ್ಯಾ ಜಾಸ್ತಿ 2 ಬೂಟ್ ಕಾಲಿ ಓದಿಬೇಕು, ಕಾನೂನು ಪ್ರಕಾರನೇ ಹಾಕಿ ಹೋಗಿ ಕಳಿಸ್ಬೇಕು. ಯಾವ ನಾನು ಇದ್ರು ಗುರು, ನನಗೇನು ಕೋವಿಡ್-19 ಬಂತು. ಕೋವಿಡ್-19 ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪಕ್ಕಾ ಪವರ್ಫುಲ್ ಪ್ರಬಂಧ ರೆಡಿ ಆಗ್ಬೇಕಂತ ಹೇಳ್ತಾ ಇದ್ದೀನಿ. ಎಲ್ಲ ಕೋವಿಡ್-19 ಬಂತು. ಗ್ರಾಮ ಪಂಚಾಯತಿ ಅಧ್ಯಕ್ಷ ನಮ್ಮೂರು ಬಿಜಾಪುರದ ತಾಳಿಕೋಟೆಯಲ್ಲಿ ರಮೇಶ್ ಪೊಲೀಸ್ ಅಂತ ನನ್ನ ಫ್ರೆಂಡು ಡ್ಯೂಟಿ ಮ್ಯಾಗಿದ್ದಾರೆ. ಅವನು ಎಕ್ಸೆಲ್ ಬೈಕ್ ಇದೆಯಲ್ಲ, ಎಕ್ಸೆಲ್ ಅಂತ ಗೊತ್ತಲ್ಲ, ಎಕ್ಸೆಲ್ ಆ ಬೈಕ್ ತೊಗೊಂಡು ಬಂದಿದ್ದಾನೆ. ನಾವು ಗ್ರಾಮ ಪಂಚಾಯತಿ ಮೆಂಬರು. ಆ ದಾರಿ ಮೇಲೆ ಲಾಕ್ಡೌನ್ ಟೈಮಲ್ಲಿ ಯಾರಿಗೂ ಬಿಡಲ್ಲ, ಬಂದಾನ ಸಿಗಬಿದ್ದು ನಮ್ಮ ಫ್ರೆಂಡ್ ಏನಂದಾನ, ಸರ್ ಈಗ ಲಾಕ್ಡೌನ್ ಟೈಮಲ್ಲಿ ಹೊರಗೆ ಬರಬಾರ್ದು, ಹಿಂಗೆಲ್ಲ ಬಂದರೆ ಇದಾಗತ್ತೆ ಅಂತ ಅವ್ನು ಧಮಕಿ ಕೊಟ್ಟಾನ. ಬಿಡಲ್ಲ. ನಾನು ಯಾರು ಗೊತ್ತೇನ, ನಾನು ಯಾರು ಗೊತ್ತಿಲ್ಲ, ನೀನು ನನ್ನ ಬಗ್ಗೆ ಗೊತ್ತಿಲ್ಲ ನೀನು. ಅವನು ಕಾನ್ಸ್ಟೇಬಲ್ ಶಾಕ್ ಆಗ, ನೀವು ಯಾರು ಅಂತಿರ್ಬೋದು ಅಂತ ಕೇಳಿ. ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಂತ ಲಾಟಿ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇದ್ರೆ ಬಟ್ ಹಿಂಗೆ ಮಾಡಿ ತೋರಿಸಿದಂತೆ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳು ಅಂತಾರೆ. ಅವಾಗ ಇವ್ನು ಎಂಥ ಕಪಾಳ ಗಡಿ ಕೊಟ್ಟನಂತ. ಒಂದಲ್ಲ 2-3 ಬಾರಿಸಿದಂತೆ. ಬಾರಿಸಿ ಹಿಂದಕ್ಕೆ ಹಾಕಿ ಗಾಡಿ ಹಾಕಿ ರುಬ್ಬಿ ಕಳಿಸಿದಂತೆ, ಮೆತ್ತ ಹೊಡೆದು ಕಳಿಸಿದಂತೆ. ಗ್ರಾಮ ಪಂಚಾಯತಿ ಮೆಂಬರ್ಸ ಈ ರೇಂಜಿಗೆ ಬಿಲ್ಡಪ್ ಕೊಟ್ಟರೆ ML MP ಎಷ್ಟು ಬಿಲ್ಡಪ್ ಕೊಡ್ಬೋದು ರೀ. ಅದು ರಾಜಕೀಯ ಹಸ್ತಕ್ಷೇಪ. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು MLAಗಳು ಲಿಂಕ್ ಸರಪಳಿ ಇರುತ್ತೆ. ನೀವೆಲ್ಲ ಸಬ್ ಇನ್ಸ್ಪೆಕ್ಟ್ರ್ ಆದರೆ ಶಾಸಕರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಹಂಗೆ ಮಾಡಿಸ್ಕೋಬೇಕಂದ್ರೆ ನೀವು ಸಬ್ ಇನ್ಸ್ಪೆಕ್ಟ್ರ್ ಆಗ್ಬೇಕು. ಅಂಥ ಅವಕಾಶ ಇದೆ ನಿಮ್ಮ ಮುಂದೆ, ಅಂಥ ಅವಕಾಶ ಬರಬೇಕು. ಒಬ್ಬ ಸಬ್ ಇನ್ಸ್ಪೆಕ್ಟ್ರ ಒಂದು ತಾಲೂಕು ಒಂದು ವಲಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಓಟಾಗಿ ಬಂದವನು ಸಬ್ ಇನ್ಸ್ಪೆಕ್ಟ್ರ್ ನಿಮ್ಮ ಸ್ಟೇಷನ್ಗೆ ಬರಬೇಕು, ನಿಮ್ಮ ಜೊತೆ ಮಾತನಾಡಬೇಕು, ನಿಮ್ಮ ನಂಬರ್ ಅವ್ರು ಸೇವ್ ಮಾಡ್ಕೊಂಡು ಇಟ್ಕೋಬೇಕಂತಂದರೆ ನೀವು ಸಬ್ ಇನ್ಸ್ಪೆಕ್ಟ್ರ್ ಆದಾಗ ಮಾತ್ರ ಅದು ಸಾಧ್ಯ ಆಗತ್ತೆ ಕಣ್ರಿ. ಅದು ಆಗಬೇಕು. ಅದು ಆದಷ್ಟು ಬೇಗ ಅರಿಕೆ ತಿರ್ಸ್ತೀರಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಆರ್ಡರ್ ಲಿಸ್ಟ್ ಪದ್ಧತಿ. ಹೌದಾ, ಆರ್ಡರ್ ಲಿಸ್ಟ್ ಪದ್ಧತಿ. ಆರ್ಡರ್ ಲಿಸ್ಟ್ ಪದ್ಧತಿ ಅಂದರೆ ಏನು ರೀ? ಆರ್ಡರ್ ಆಗಿ ಹೋಗಿ ಸೀರಿಯಲ್ ಆಗಿ ಆರ್ಡರ್ ಲಿಸ್ಟ್ ಪದ್ಧತಿ. ಆರ್ಡರ್ ಲಿಸ್ಟ್ ಪದ್ಧತಿ ಅಂದರೆ ಏನು? ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್, ESI, PSI, CPI, ಆಮೇಲೆ ಅದ್ರ ಮ್ಯಾಗ CP, ಅದ್ರ ಮ್ಯಾಗ DSP, ಅಡಿಷನಲ್ DSP, ಆಮೇಲೆ SP, ಅಡಿಷನಲ್ SP, ಆಮೇಲೆ DG, IG, PG, ಹಿಂಗೆಲ್ಲ ಅಡಿಷನಲ್. ಆರ್ಡರ್ ಲಿಸ್ಟ್ ನಾನು ಸಬ್ ಇನ್ಸ್ಪೆಕ್ಟರ್ ಕಂಡ್ರೆ ನಾನು ಏನೋ ಮಾಡಕ್ಕೆ ಹೊಂಟಿದ್ದೀನಿ, ಆದರೆ ನನಗೆ ಮೇಲಾಧಿಕಾರಿಗಳು ಪರ್ಮಿಷನ್ ಕೊಡಬೇಕು. ಸಾರ್ ಕಣ್ಣು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಆಗ್ತಾ ಇದೆ, ಮಾಡಬೇಕಾದ್ರೆ ಏನು ಬರಬೇಕು ರೀ? ಮೇಲಾಧಿಕಾರಿಗೆ ಪರ್ಮಿಷನ್ ಬೇಕು. ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾರೆ, ಲಾಠಿ ಚಾರ್ಜ್ ಅನ್ಬೇಕು, ಅನ್ಬೇಕಾದ್ರೆ ಏನು ಬೇಕು? ಮೇಲಾಧಿಕಾರಿಗಳ ಪರ್ಮಿಷನ್ ಬೇಕು. ಈಗ ಆರ್ಡರ್ ಲಿಸ್ಟ್ ಪದ್ಧತಿ ಇದೆ. ನಿಮ್ಮ ಮೇಲದ್ದರಿಗೆ ನೀವು ಕೊಡಬೇಕು, ಅವರು ಹೋಗಿ ಅವ್ರಿಗೆ ಕೊಡಬೇಕು, ಅವ್ರು ಹೋಗಿ ಅವ್ರಿಗೆ ಕೊಡಬೇಕು. ಐರಾಕಿ ಆರ್ಡರ್ ಲಿಸ್ಟ್ ಪದ್ಧತಿ ಅಂತ ಬರೀರಿ. ಓಕೆ, ಅವನು ಮಾತು ಕೇಳಿದ್ರೆ ನೀವೆಲ್ಲ ಹಳ್ಳಾಡಿದ್ರಿ. ಓಕೆ, ನೆಕ್ಸ್ಟ್ ಮತ್ತೇನು ಪ್ರಾಬ್ಲಮ್ ಸಾಹಸ? ಮತ್ತೇನದವ್ರಿ? ಸಿಬ್ಬಂದಿ ಕೊರತೆ ಆಯಿತು, ರಾಜಕೀಯ ಆಯಿತು, ಆರ್ಡರ್ ಲಿಸ್ಟ್. ತಂತ್ರಜ್ಞಾನದ ಕೊರತೆ ನೀವು ಹೇಳ್ಬೇಕಪ್ಪ. ಇವೆಲ್ಲ ಇಂಥವೆಲ್ಲ ಪಾಯಿಂಟ್ಸ್ಗಳು ನೀವು ಹೇಳಬೇಕು. ತಂತ್ರಜ್ಞಾನದ ಕೊರತೆ ಬಟ್ ನಾನೇ ಹೇಳಿ ಬಿಡೋದು ಬಿಡ್ತಾರೆ ಇವರೆಲ್ಲ. ನೀವು ಪಾಯಿಂಟ್ಸ್ ಹೇಳಬೇಕು. ತಂತ್ರಜ್ಞಾನದ ಕೊರತೆ ಅಂದರೆ ಏನು? ಎಕ್ಸಾಂಪಲ್ ನೋಡಿ. ಈಗ PUC, SLC ಮತ್ತು ಡಿಗ್ರಿ PUC ಓದೋ ವಿದ್ಯಾರ್ಥಿಗೆ ನಾವು ಕಾನ್ಸ್ಟೇಬಲ್ ಆಗಿ ತೊಗೋತೀವಿ. ನಾನು ಹಿಂಗೆ ಹೇಳ್ತೀನಿ ಮತ್ತು ಕಲ್ಗೆಲ್ಲ ಹಾಕ್ಬೇಡ್ರಿ ನೀವು. SLC PUC ಓದೋ ವಿದ್ಯಾರ್ಥಿಗೆ ಕಾನ್ಸ್ಟೇಬಲ್ ಆಗಿ ತೊಗೊಂಡ್ರೆ ಆ ಮಗುಗೆ ಈಗಿನ ಟೆಕ್ನಾಲಜಿ ಏನು ಅರ್ಥ ಆಗತ್ತೆ ಕಣ್ರಿ? ಅವನು ಏನು ಗೊತ್ತಾಗತ್ತೆ ಟೆಕ್ನಾಲಜಿ ಅಂದರೆ? ಅವನು ಏನು ಗೊತ್ತಾಗುತ್ತೆ? SLC ಓದೋ ಒಬ್ಬ ವಿದ್ಯಾರ್ಥಿಗೆ PUC ಒಬ್ಬ ವಿದ್ಯಾರ್ಥಿಗೆ ಒಂದು ಡಿಪಾರ್ಟ್ಮೆಂಟಿಗೆಲ್ಲಿ ಆಯ್ಕೆ ಮಾಡಿ ಆ ಡಿಪಾರ್ಟ್ಮೆಂಟಲ್ಲಿ ಟೆಕ್ನಾಲಜಿ ಯೂಸ್ ಮಾಡೋಕೆ ಕೊಟ್ಟರೆ ಆಗುತ್ತಾ? ಹತ್ರ ಆಗಲ್ಲ. ಯಾವುದು? ಅವನಿಗೆ ಕ್ಲಾಸ್ ಮುಗಿದ್ಮೇಲೆ ಕರ್ಕೊಂಬಾರ ಅವನಿಗೆ.
ಅವನಿಗೆ ಐತಿ ಒಳಗೆ. ಅರ್ಥ ಆಯ್ತಾ? ನನ್ನ ವಿರೋಧ ಪಕ್ಷದ ನಾಯಕ ಇದ್ದಂಗೆ ಅವ ಬಿಜಾಪುರದ ಯತ್ನಾಳೇನೋ ಅವನೇನು ಸೇಮ್. ಹೌದಾ? ಯತ್ನಾಳ ಕೆಟಗರಿಯಲ್ಲಿ ಸೇರಿದಾನವ. ಇರಲಿ, ನನಗಿಂತ ಮೊದಲು ಬೋರ್ಡ್ ನೀನೇ ಹಾಕಿ. ನಾನು ಟೀಚರ್ ಕಣೋ, ಬೋರ್ಡ್ ಯೂಸ್ ಮಾಡೋವಲ್ಲ. ದ್ಯಾಟ್ ಇಸ್ ಟೀಚರ್. ಇದು ಟೀಚರಿಗೆ ವರ್ಕ್ ಮಾಡೋರಿಗೆ ವ್ಯತ್ಯಾಸ ಭಾಳ ಇದೆ. ಅರ್ಥ ಆಯ್ತಾ? ತಂತ್ರಜ್ಞಾನದ ಕೊರತೆ, ಟೆಕ್ನಾಲಜಿ ಕೊರತೆ ನೋಡಿ, ಎಲ್ಲ CCTV ಪ್ರಾಬ್ಲಮ್ಸ್ ಇದೆ. ಆಮೇಲೆ ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ತುಂಬ ಟೆಕ್ನಾಲಜಿ ಪ್ರಾಬ್ಲಮಲ್ಲಿದೆ. ಹೆಂಗೆ ಪ್ರಾಬ್ಲಮಲ್ಲಿದೆಪ್ಪ ಅಂದ್ರೆ, ಟೆಕ್ನಾಲಜಿ ತುಂಬ ಡಿಜಿಟಲಾಗಿ ಮಾಡಿದರೆ ಎಷ್ಟೋ ಪೊಲೀಸ್ ಸಿಬ್ಬಂದಿಗಳು ಕೆಲಸ ಕಡಿಮೆ ಆಗುತ್ತೆ. ಟೆಕ್ನಾಲಜಿ ಚೆನ್ನಾಗಿರಲಿಲ್ಲಂದರೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಎಕ್ಸಾಂಪಲ್, ಈಗ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಟೆಕ್ನಾಲಜಿ ಒಂದೊಂದು ಚೂರು ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಸಮಸ್ಯೆಗಳು ಉಂಟಾಗೋಕೆ ಸ್ಟಾರ್ಟ್ ಆಗುತ್ತೆ. ಟೆಕ್ನಾಲಜಿ ಚೆನ್ನಾಗಿದೆ, ಆಟೋಮೆಟಿಕ್ ಹೋಗ್ತಾ ಇರುತ್ತೆ. ನೋಡಿ, ಇದೆಲ್ಲ ಈಗ ಈ ಥರ ಸಿಸ್ಟಮ್ ಮಾಡಿದ್ವಿ. ಹೀಗೆಲ್ಲ ಏನಾಗುತ್ತೆ, ಟೆಕ್ನಾಲಜಿ ಡಿಪಾರ್ಟ್ಮೆಂಟಲ್ಲಿ ಭಾಳ ಇದೆ. ಬಟ್ ಅಲ್ಲಿ ಏನು ರಿಪೋರ್ಟ್ ಏನು ಬಂದಿತ್ತಂದರೆ, ಆವಾಗ ಈಗಿನ ಏನು SLC PUC ಓದೋ ವಿದ್ಯಾರ್ಥಿಗಳು ಇವಾಗ 5G ಬಂತು, ಟೆಕ್ನಾಲಜಿ ಬಂತು, ನ್ಯಾನೋ ಟೆಕ್ನಾಲಜಿ ಅಂತ ಬಂತು, ಸ್ಪೇಸ್ ಟೆಕ್ನಾಲಜಿ ಅಂಥವೆಲ್ಲ ದೊಡ್ಡ ದೊಡ್ಡ ಟೆಕ್ನಾಲಜಿ ಬಂದಾಗ ಇವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ IPC ಸೆಕ್ಷನ್ಸ್ ಬಂದಿದ್ದಾವೆ. ಯಾವ್ಯಾವ ಸೆಕ್ಷನ್ಸ್ ಹೆಂಗೆ ಹೇಳ್ತಾವೆ, ಒಂದೊಂದು ಸೆಕ್ಷನ್ಸಿಗೆ 400-500 ಪುಟಗಳಿದ್ದಾವೆ. ಅಷ್ಟು ಸೆಕ್ಷನ್ಸ್ಗಳು ಆ ಮಗುವಿಗೆ ಅರ್ಥ ಆಗಿ ನ್ಯಾಯ ಕೊಟ್ಟು, ಅಲ್ಲಿ ನ್ಯಾಯಾಧೀಶರ ಮುಂದೆ ಮಾತನಾಡಬೇಕು, ನ್ಯಾಯಾಧೀಶನಿಂದ ಮಾತನಾಡಬೇಕು, ಕನ್ನಡ ಮಾತಾಡಬೇಕು, ಇಂಗ್ಲೀಷ್ ಮಾತಾಡಬೇಕು, ಯಾವ ಲ್ಯಾಂಗ್ವೇಜ್ ಅಂತ ಆ ಲ್ಯಾಂಗ್ವೇಜಲ್ಲಿ ಮಾತನಾಡಬೇಕು. ನ್ಯಾಯಾಧೀಶನಿಂದ ಮಾತಾಡಿ ಅವರಿಗೆ ಎಲ್ಲ ಪ್ರಾಬ್ಲಮ್ಸ್ ಕೇಸಸ್ಗಳ ಬಗ್ಗೆ ಅರ್ಥ ಮಾಡ್ಕೊಂಡು ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಪ್ರತಿ ಕ್ಷಣ ಈಗ ನೋಡಿ, FR ಅನ್ನೋದು ಆನ್ಲೈನ್ ಸಿಸ್ಟಮ್ ಮಾಡಿದ್ದಾರೆ. ಆನ್ಲೈನಲ್ಲಿ FR ಕಾಪಿ ತೊಗೋಬೋದು. ಅರ್ಥ ಆಯ್ತಾ? ಪ್ರತಿಯೊಂದು ಆನ್ಲೈನ್ ಸಿಸ್ಟಮ್ ಇದೆ. ಹಾಗಾಗಿ ಆನ್ಲೈನ್ ಸಿಸ್ಟಮ್ಗಳು ಇದ್ದದಕ್ಕೋಸ್ಕರ ಟೆಕ್ನಾಲಜಿ ತುಂಬ ಪ್ರಮಾಣದಲ್ಲಿ ಇದು ಇದೆ. ಹಾಗಾಗಿ ಟೆಕ್ನಾಲಜಿ ಕೂಡ ನೀವು ಸರಿಯಾಗಿ ತಿಳ್ಕೋಬೇಕು. ಹೌದಾ? ನೆಕ್ಸ್ಟ್, ಭ್ರಷ್ಟಾಚಾರ ಭಾಳ ಇಂಪಾರ್ಟೆಂಟ್. ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರ ಬಗ್ಗೆ ನಿಮ್ಗೆ ಗೊತ್ತಿದೆ. ಭ್ರಷ್ಟಾಚಾರವನ್ನು ಹೆಂಗೆ ತಡೆಗಟ್ಟಬೇಕು, ಏನು ಎಂತ ಅಂತ ಗೊತ್ತಿದೆ. ಆಯ್ತಾ? ನೋಡಿ, ಭ್ರಷ್ಟಾಚಾರ ಅಂತಂದಾಗ ಕಾನೂನು ಸುವ್ಯವಸ್ಥೆ ಕಾಪಾಡೋರು ಯಾರ್ರೀ? ನೀವೆಲ್ಲ ಪೊಲೀಸ್ ಅಧಿಕಾರಿಗಳು. ಈ ಪೊಲೀಸರು ಬಂದಿರಂದ್ರೆ ಅಧಿಕಾರಿ ಆಗ್ತೀವಿ. ನೀವೆಲ್ಲ ಪೊಲೀಸ್ ಅಧಿಕಾರಿ. ಕಾನೂನು ಸುವ್ಯವಸ್ಥೆ ಬಿಟ್ರೆ ಅವನಿಗೆ ಒಂದು ಹಾಕಿ ಬಿಟ್ರೆ ಅವನು ಯಾಕೆ ಅಡ್ಡ ಬರ್ತಾನೆ? ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕೆ ನೀವೆಲ್ಲ ಅಧಿಕಾರಿಗಳು. ನೀವೇ ಅಧಿಕಾರಿಗಳಿದ್ದು ನೀವು ಭ್ರಷ್ಟಾಚಾರಕ್ಕೆ ಏನಾದರೂ ಅವಕಾಶ ಮಾಡಿಕೊಟ್ರೆ, ನೀವು ತೊಗೊಳ್ಳಲ್ಲ ಬಿಡಿ, ನೀವೆಲ್ಲ ಒಳ್ಳೆ ವಿದ್ಯಾರ್ಥಿಗಳು. ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ರೆ ಭ್ರಷ್ಟರನ್ನು ಸೃಷ್ಟಿ ಮಾಡ್ದಂಗೆ. ಹೌದಲ್ಲ? ಹಾಗೆ ಯಾಕೆ ನಗ್ತಿರೋ? ಭ್ರಷ್ಟಾಚಾರ ಗೊತ್ತಿರಲಿ. ನೆಕ್ಸ್ಟ್ ಪಾಯಿಂಟ್ ನೀವು ಹೇಳ್ಬೇಕು. ಪೆಟ್ರೋಲಿಯಂ ಗಸ್ತು ಅದನ್ನು ಬೇಡ. ನೆಕ್ಸ್ಟ್ ಪವರ್ಫುಲ್ ಪಾಯಿಂಟ್ ಹೇಳಿ. ಇದು ಭಾಳ ಇಂಪಾರ್ಟೆಂಟ್. ತರಬೇತಿ ನೀವು ಹೇಳ್ರಿ, ನಾನು ಡಿಸಿಷನ್ ತೊಗೋತೀನಿ. ತರಬೇತಿ ಪೊಲೀಸರಿಗೆ 9 ತಿಂಗಳ ತರಬೇತಿ ಕೊಡ್ತೀವಿ. ಪೊಲೀಸರಿಗೆ 9 ತಿಂಗಳ ತರಬೇತಿ ಕೊಟ್ಟು ಅವರಿಗೆ ಡ್ಯೂಟಿಗೆ ಬರ್ತೈತಿ. ಯಾಕೆ ಪೊಲೀಸರು ಒಟ್ಟು ಯಾಕೆ ಬರ್ತಾ ಅಂತ ಕ್ವಶನ್ಸ್ ಕೇಳ್ತಾರೆ. ಪೊಲೀಸರು ಒಟ್ಟು ಯಾಕೆ ಬರ್ತೈತಪ್ಪ? ಅಲ್ಲಿ ಹಗಲು ರಾತ್ರಿ ಎಲ್ಲಾರ್ದು ರುಬ್ಬಿರ್ತಾರೆ ಟ್ರೈನಿಂಗಲ್ಲಿ. ಬಂದು ಇಲ್ಲಿ ಡ್ಯೂಟಿ ಮಾಡಿಬಿಡ್ತಾರೆ. ಒಂದು ಕಡೆ ಕುಂತು DRCRP ಕಾನ್ಸ್ಟೇಬಲ್ ಏನು ಮಾಡ್ತಾರೆ? ವೆಹಿಕಲಲ್ಲಿ ಕುಂತಿರ್ತಾರೆ. KSRP ಕಾನ್ಸ್ಟೇಬಲ್ ಏನು ಮಾಡ್ತಾರೆ? ವೆಹಿಕಲಲ್ಲಿ ಕುಂತಿರ್ತಾರೆ. ಏನಾದರೂ ಒಂದು ಟ್ರಾಫಿಕ್ ಆಯ್ತಪ್ಪ, ಈ ಫ್ರೀಡಮ್ ಪಾರ್ಕಲ್ಲಿ ಒಂದು ರ್ಯಾಲಿ ಇದೆ, ಇವತ್ತೊಂದು ಬೃಹತ್ ಹೋರಾಟ ಇದೆ, ಅಲ್ಲಿ ಹೋಗ್ರಿ ಅಂತ ಒಂದು 200 ಕಾನ್ಸ್ಟೇಬಲ್ ಅಲ್ಲಿ ಆರಾಮ ಅವರು ಹೋರಾಟ ಮಾಡ್ತಾ ಇರ್ತಾರೆ. ಇವ್ರು ಗಾಡಿಯಲ್ಲಿ ಆರಾಮ್ ಕೂತಿರ್ತಾರೆ. ಅವಾಗ ಕುಂತು ಏನಾಗುತ್ತೆ ರೀ? ಹೊಟ್ಟೆ ಬರುತ್ತೆ. ಸೊ ಹಾಗಾಗಿ ತರಬೇತಿ ಏನಾದರೆ ಕಠಿಣವಾಗಿ ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಇವ್ರು ಕೊಟ್ಟಿದ್ದಾರೆ ರಿಪೋರ್ಟ್ ಏನಪ್ಪ ಅಂತಂದ್ರೆ, ಈ ಅಲೋಕ್ ಕುಮಾರ್ ಗೊತ್ತಲ್ಲ? ಅಲೋಕ್ ಕುಮಾರ್ ಸಾಹೇಬರು ಅವರು ಈ ಬೆಳಗಾಂ ವಿಭಾಗದ ಒಂದು KSRPಯ ಒಂದು ಪಡೆಯ ಒಂದು ಮುಖ್ಯಸ್ಥನಾಗಿರ್ತಾರೆ. ಅವ್ರು ಏನು ಮಾಡ್ತಾರೆ, PSI ತರಬೇತಿ ಈ ಸಾರಿ ಹೆಂಗೆ ಕೊಡಬೇಕಂತಂದ್ರೆ IPS ಅಧಿಕಾರಿಗಳು ಕೊಡುವಂಥ ತರಬೇತಿ ಕೊಡಬೇಕು. ಪೊಲೀಸ್ ವಿದ್ಯಾರ್ಥಿಗಳು ಹೆಂಗೆ ಕೊಡಬೇಕು, PSI ಥರ ಟ್ರೈನಿಂಗ್ ಕೊಡಬೇಕು. ಉನ್ನತ ಮಟ್ಟದ ತರಬೇತಿಗಳು ಕೊಡಬೇಕು. ಒಳ್ಳೆ ಟೆಕ್ನಾಲಜಿ ಹೇಳಿಕೊಡಬೇಕು. ಒಳ್ಳೆ ತಂತ್ರಜ್ಞಾನವನ್ನು ಒದಗಿಸಿಕೊಡ್ಬೇಕು. ಅವರು ಎಲ್ಲ ಪ್ರತಿಯೊಬ್ಬರಿಗೂ ಕಾನೂನು ಅನ್ವಯದಲ್ಲಿ ಕೆಲಸ ಮಾಡಿ ಕಾನೂನಿನ ಅರಿವು ಉಟ್ಕೊಂಡು ಪ್ರತಿಯೊಂದು ಸಕ್ಸಸ್ಸನ್ನು ಕಲ್ಪಿಸಿಕೊಟ್ಟಾಗ ಆ ವಿದ್ಯಾರ್ಥಿ ಪವರ್ಫುಲ್ಲಾಗಿ ಮುಂದೆ ಕೇಸಸ್ ಮಾಡೋಕ್ಕೆ, ಮುಂದೆ ಡ್ಯೂಟಿ ಮಾಡೋಕ್ಕೆ, ಮುಂದೆ ಅವನು ಹೊರಗೆ ಬಂದು ಸಮಾಜದಲ್ಲಿ ಓಡಾಡೋಕ್ಕೆ ಒಳ್ಳೆ ಪವರ್ಫುಲ್ ಕಾನ್ಸ್ಟೇಬಲ್ ಆಗಿ ಪವರ್ಫುಲ್ ಅಧಿಕಾರಿಗಳನ್ನಾಗಿ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ತರಬೇತಿ ಅನ್ನೋದು ಭಾಳ ಇಂಪಾರ್ಟೆಂಟ್. ತರಬೇತಿ ಬರೀ 9 ತಿಂಗಳು ಅಷ್ಟೇ ಅಲ್ಲ, ಅವರಿಗೆ ದಿನನಿತ್ಯದಲ್ಲಿ ತರಬೇತಿಗಳು ಕೊಡೋದ್ರಿಂದ ಅವರು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸ್ವಲ್ಪ ಬ್ರಿಲಿಯಂಟಾಗಿರ್ಬೋದು. ನೆಕ್ಸ್ಟ್, ಕೆಲಸದ ಒತ್ತಡ, ರಜಾದ ಸೌಲಭ್ಯ. ಹೌದಾ? ರಜಾ ಅಥವಾ
ಕೆಲಸದ ಒತ್ತಡ ಎರಡು ಬರ್ಕೋಬೋದು. ರಜೆ ಅಥವಾ ಕೆಲಸದ ಒತ್ತಡ. ನೋಡಿ, ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಆ ಹಬ್ಬ ಈ ಹಬ್ಬ, ಅವರು ಇವರು, ಅವ್ರು ಸತ್ರು ಇವ್ರು ಸತ್ರು, ಏನೋ ಪ್ರಾಬ್ಲಮ್ ಆಯ್ತು, ಪ್ರಳಯ ಆಯ್ತು, ಸುನಾಮಿ ಆಯ್ತು, ಭೂಕಂಪಿ ಆಯ್ತು, ಜ್ವಾಲಾಮುಖಿ ಆಯ್ತು, ಗಣೇಶ ಹಬ್ಬ ಆಯಿತು, ಯುಗಾದಿ ಆಯಿತು, ಬಕ್ರೀದ್ ಆಯಿತು, ರಂಜಾನ್ ಆಯಿತು, ದೀಪಾವಳಿ ಆಯಿತು, ದಸರಾ ಆಯಿತು, ಈಗ ಯಾವುದರ ಒಂದು ಹಬ್ಬ ಆಚರಣೆ ಮಾಡಿದ್ರೆ ರಜಾ 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 ರಜಾ. ಆದರೆ ಪಾಪ ಪೊಲೀಸರಿಗೆ ರಜಾ ಇಲ್ಲ. ಈಗೇನು ವೀಕೆಂಡ್ ಒಂದು ಡೇ ರಜಾ ಕೊಡ್ತಾಯಿದ್ದಾರೆ, ಇವಾಗ ವೀಕ್ಲಿ ಒನ್ ಟೈಮ್ ಏನು ಕೊಡ್ತಾಯಿದ್ದಾರೆ. ಸೊ ನೋಡಿ, ರಜಾ ಇಲ್ಲ. ಈ ಸ್ಟೋರಿ ಹೆಂಗೆ ಬರೀಬೋದು ಮಾಸ್ತರ ಅಂತಂದಾಗ ನಾನೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ನನ್ನ ಸ್ನೇಹಿತ ಒಬ್ಬ ಪಿ ಟಿ ಅಂದರೆ ಟ್ರೈನಿಂಗ್ ಸೆಂಟ್ರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಆದ ಕೆಲಸ ಮಾಡುವ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ತಮ್ಮ ಅಜ್ಜಿ ಡೆತ್ ಆಗಿದ್ದರು, ತಮ್ಮ ಅಜ್ಜಿ ಮರಣ ಹೊಂದಿದರು. ತಮ್ಮ ಅಜ್ಜಿಯ ಒಂದು ಸುದ್ದಿ ಕೇಳಿದ್ದು, ಈ ಅಜ್ಜಿಯ ಸುದ್ದಿ ಕೇಳಬೇಕಾದ್ರೆ ಟ್ರೈನಿಂಗ್ ಸೆಂಟ್ರಲ್ಲಿದ್ದ ಅವನು ಊರಿಗೆ ಬರಬೇಕಾದ್ರೆ, ಅವನು ಈ ಟ್ರೈನಿಂಗ್ ಸೆಂಟರ್ನ ಅಧಿಕಾರಿಗಳು ಇರ್ತಾರಲ್ಲ, ಈ ಟ್ರೈನಿಂಗ್ ಸೆಂಟರ್ ಅಧಿಕಾರಿದಾಗ ತಾನು ಲೆಟ್ರ್ ಕೊಟ್ಟು ಪರ್ಮಿಷನ್ ತೊಗೊಂಬರಬೇಕು. ಬಟ್ ಆ ಸಂದರ್ಭದಲ್ಲಿ ಅಧಿಕಾರಿ ರಜೆ ಇರ್ತಾರೆ. ರಜೆ ಇದ್ದ ಸಮಯದಲ್ಲಿ ಅವನು ಹೋಗಂಗಿಲ್ಲ. ಹೋದರೆ ಟ್ರೈನಿಂಗ್ ಸೆಂಟ್ರಲ್ಲಿ ಹೊರಗಾಗ್ತಾರೆ, ತನ್ನ ಡ್ಯೂಟಿ ಕಳ್ಕೊಬೇಕಾಗತ್ತೆ. ಹಾಗಾಗಿ ಇರಲದ ಟೈಮಲ್ಲಿ ನೆಕ್ಸ್ಟ್ ಡೇ ಅಧಿಕಾರಿ ಬರ್ತಾರೆ. ನೆಕ್ಸ್ಟ್ ಡೇ ಅಧಿಕಾರಿ ಬಂದು ಆ ಮಗುಗೆ ನೆಕ್ಸ್ಟ್ ಡೇ ಲೆಟ್ರ್ ರಜಾ ಕೊಟ್ಟಾಗ ನೆಕ್ಸ್ಟ್ ಹೊತ್ತಾನೆ ತನ್ನ ಅಜ್ಜಿ ಡೆತ್ ಆಗಿ ಮಣ್ಣು ಮಾಡಿದ್ರೆ 2 days ಆಗಿರುತ್ತೆ. ಇದು ರಿಯಲಿ ನನ್ನ ಸ್ನೇಹಿತನ ಆದಂಥ ಕತೆ. ತನ್ನ ಅಜ್ಜಿ ಡೆತ್ ಆಗಿ 2 days ಆಗಿರುತ್ತೆ. ಮೈಸೂರು ವಿಭಾಗದಲ್ಲಿ ನಮ್ಮ ಗುಲ್ಬರ್ಗ ಬರಬೇಕಾದ್ರೆ 2 days ಆಗಿ ಮಣ್ಣಾಗಿ ಮತ್ತು ಬಾರ ತೇರ ಮಾಡೋಕ್ಕೆ ಬಂದಿರ್ತಾರೆ ಅವರು. ಬಾರ ತೇರ ಅಂದ್ರೆ ಏನು? ತಿಥಿ ಮಾಡಕ್ಕೆ ಬಂದಿರ್ತಾರೆ. ಆ ಟೈಮಲ್ಲಿ ತನ್ನ ಅಜ್ಜಿ ಮುಖ ಕೂಡ ಅವನು ನೋಡೋಲ್ಲ. ಇವನು ಒಬ್ಬನೇ ಅಲ್ಲ, ಇಂಥ ಸಾವಿರಾರು ಜನ ಈ ಒಂದು ಸಮಸ್ಯೆದಲ್ಲಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ ನ್ಯಾಯಾಂಗದಲ್ಲಿ ಸಂಪೂರ್ಣವಾಗಿ ಒದಗಿಸಿಕೊಟ್ಟು ಅವರಿಗೆ ವಿಶೇಷವಾಗಿ ಅವರಿಗೆ ಸಂದರ್ಭ ಇದ್ದಾಗ, ಪ್ರಾಬ್ಲಮ್ಸ್ ಇದ್ದಾಗ ಅಂಥ ಸಂದರ್ಭದಲ್ಲಿ ರಜಾ ಕೊಡುವುದು ಸೂಕ್ತ ಅಂತೇಳಿ ಈ ಒಂದು ಪ್ರಬಂಧ ಬರೀಬೇಕು. ಅರ್ಥ ಆಯ್ತಾ? ಇದು ಸ್ಟೋರಿ ಹಾಕೊಂಡು ಬರಿಬೋದು. ಓಕೆನಾ? ರೈತರ ಆತ್ಮಹತ್ಯೆ ಅಂತ ಕೇಳ್ತಾರೆ. ರೈತರ ಆತ್ಮಹತ್ಯೆ ಅಂದಾಗ ಯಾವುದೋ ಒಬ್ಬ ರೈತ ಸತ್ತಾರೆ, ನೀವು ಊರು ಬಾಜು ಸತ್ತಿರ್ತಾರೆ, ಅವರೆಲ್ಲ ತೊಗೊಳ್ಳಿ. ಸತ್ತಿಲ್ಲ, ನೀವು ಸತ್ತಂಗೆ ಮಾಡಬೇಕು. ಇಂಥ ಒಬ್ಬ ವ್ಯಕ್ತಿ ಇಂಥ ಒಂದು ಹೊಲದಾಗಿ ಇಂಥ ಪ್ರಾಬ್ಲಮ್ ಆಗಿತ್ತು, ಇಂಥ ಗಿಡಕ್ಕೆ ಹೋಗಿ ಜಂಪ್ ಹೊಡೆದು ಊರ್ಲಿ ಹಾಕೊಂಡಂಥ ಸ್ಟೋರಿ ಬರೆದು ಎಲ್ಲ ಡಾಟಾಸ್ ಮೆನ್ಷನ್ ಮಾಡಿ ಬರಿಬೇಕು. ಓಕೆನಾ? ಆಡಳಿತ ತರಬೇತಿ. ನೆಕ್ಸ್ಟ್ ಪಾಯಿಂಟ್ಸ್ ಏನು? ಸಮಸ್ಯೆಗಳೇನು? ಸುಧಾರಣೆ ಏನು ಮಾಡ್ಬೇಕು ಹೇಳು? 1 ಪಾಯಿಂಟ್ ಹೇಳು, ಬರೀ ಅಡ್ಡಾಡು ಮಾತಾಡ್ತೀವಲ್ಲ, ಹೇಳು. ಸುಧಾರಣೆ ಏನು ಮಾಡ್ಬೇಕ್ರಿ? ವೇತನ. ನೆಕ್ಸ್ಟ್ ವೇತನವನ್ನು ಹೆಚ್ಚಳ ಮಾಡಬೇಕು. ವೇತನ ಹೆಚ್ಚಳ ಇನ್ನೂ ಕಡಿಮೆ. ವೇತನ ಹೆಚ್ಚಳ. ಸೌಲಭ್ಯಗಳು, ವೇತನ ಸೌಲಭ್ಯಗಳು ಹೆಚ್ಚಳ. ಹೆಂಗಪ್ಪ ಅಂತಂದ್ರೆ ಅವರು ಪಾಪ 24 ತಾಸು ಡ್ಯೂಟಿ ಮಾಡ್ತಾರೆ. ಅವರಿಗೆ ಈಗ ಬರುವ ಸ್ಯಾಲ್ರಿ ಕೂಡ ಕಡಿಮೆ ಆಯಿತು. ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಕೊಟ್ಟರಿಂದ ನಮ್ಮ ಹುಡುಗರಿಗೆ ಅನುಕೂಲ ಆಗುತ್ತೆ ಅಂತ ನಂದು ಆಸೆ. ಹಾಗಾಗಿ ನನ್ನ ವಿಡಿಯೋ ಮುಖಾಂತರ ಅವ್ರಿಗೆ ಹೇಳ್ತಾ ಇದ್ದೀನಿ, ಡಿಪಾರ್ಟ್ಮೆಂಟ್ದಾಗ ಯಾರೋ ಕೂತು ನೋಡ್ತಾ ಇದ್ದರೆ ದಯವಿಟ್ಟು ವೇತನವನ್ನು ಜಾಸ್ತಿ ಮಾಡಿ ಹುಡುಗರಿಗೆ ತಗೋತಾಗಿರುತ್ತೆ. ಇದು ಸಬ್ ಇನ್ಸ್ಪೆಕ್ಟ್ರಿಗೆ ಆಯಿತು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ಇನ್ನೂ ಚೂರು ಜಾಸ್ತಿ ಮಾಡಿದ್ರಿಂದ ಅವರಿಗೆ ಅನುಕೂಲ ಆಗುತ್ತೆ. ವೇತನದಲ್ಲಿ ಕೂಡ ತುಂಬ ಕಡಿಮೆ ಇದೆ ಅಂತ ಅರ್ಥ. ಯಾಕಂದರೆ ಅವ್ರು ಕೆಲಸ ಮಾಡಿದ್ರೆ ನೋಡಿದಾಗ. ನೆಕ್ಸ್ಟ್ ಅಲ್ಲಿ ನೆಗೆಟಿವ್, ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರೀಬೇಕು. ನೋಡಿ, ಪೊಲೀಸರ ಇಲಾಖೆಯಲ್ಲಿ ಸೇರುವಂಥ ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಕಾರಗಳಲ್ಲಿ ತಮ್ಮ ಪೀಳಿಗೆಗೆ ಆರೋಗ್ಯ ಕಾರ್ಡ್ ಕೊಡ್ತಾರಲ್ಲ, ಆರೋಗ್ಯ ಕಾರ್ಡಿಂದ ತಮ್ಮ ಅಪ್ಪ ಅಮ್ಮರಿಗೆ ಹಾಸ್ಪಿಟ್ಲ್ ಖರ್ಚು ಅವೆಲ್ಲ ನೋಡುವ, ತಮ್ಮ ಹೆಂಡತಿ ಮಕ್ಕಳಿಗೆ ಆರೋಗ್ಯ ಅವೆಲ್ಲ ತೋರಿಸಿ ಕೂಡ ಆರಾಮಾಗಿ ನೋಡ್ಕೋಬೋದು. ಅಷ್ಟೇ ಇಲ್ಲ, ಒಳ್ಳೆ ಸ್ಯಾಲ್ರಿ ಇದೆ. ಬಟ್ ಮುಂದಿನ ದಿನಮಾನದಲ್ಲಿ ಮತ್ತೆ ಹೆಚ್ಚಳ ಆಗ್ಬೇಕು. ನೆಕ್ಸ್ಟ್ ಮತ್ತೆ ಪಾಯಿಂಟ್ ಏನು ಹೇಳ್ರು? ನೀವು ಹೇಳ್ರಿ. ನೀವು 10 ಅಲ್ಲ 1000 ಪಾಯಿಂಟ್ ಬರಿಬೋದು. ವರ್ಗಾವಣೆ ವ್ಯವಸ್ಥೆ. ನೀವು ಹೇಳ್ರಿ, ನನಗೆ ಗೊತ್ತಿದ್ದು ನಾನು ಹೇಳ್ಕೊಂಡು ಕೂತ್ರಿ ಏನಾಗತ್ತೆ? ವರ್ಗಾವಣೆ ವ್ಯವಸ್ಥೆ ಅಂದ್ರೆ ರೀ ಟ್ರಾನ್ಸ್ಫರ್. ಪಾಪ ನಿಯತ್ತಾಗಿ ಕೆಲಸ ಮಾಡಿರ್ತಾನೆ. ಇವರು ಮೇಡಮರು MLA ಆಗಿರ್ತಾರೆ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿರ್ತೀನಿ, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ. ಇವರು ಸಾಲು ಮರದ ತಿಮ್ಮಕ್ಕ ಥರ ಇವ್ನು ನನ್ನ ಮಾತು ಕೇಳಲ್ಲ, ಇವ್ನು ಟ್ರಾನ್ಸ್ಫರ್ ಮಾಡ್ರಿ ಅಂತ ಅಂತಾರೆ. ದ್ಯಾಟ್ ಈಸ್ ವರ್ಗಾವಣೆ. ಶಾಸಕ ಮೇಲಾಧಿಕಾರಿಗಳು ಅಂದಂಗೆ ಕೆಲಸ ಮಾಡಿದರೆ ಯಾರು ವರ್ಗಾವಣೆ ಆಗಲ್ಲ. ಅರ್ಥ ಆಯ್ತಾ? ಅವರು ಎದುರು ಹಾಕೋದಿದ್ರೆ ಕಿತ್ತು ಬೀಸಾಕಿ ಬೇರೆ ಕಡೆ ಅವ್ರಿಗೆ ಯಾರು ಕೆಲಸ ಮಾಡ್ತಾರೋ ಅಂದ್ರಲ್ಲಿ ತಂದು ಕುಂದಿರ್ಸ್ತಾರೆ.
ಇದು ದ್ಯಾಟ್ ಈಸ್ ವರ್ಗಾವಣೆ ವ್ಯವಸ್ಥೆ. ಈ ಪ್ರಾಬ್ಲಮ್ದಿಂದ ಹಲವಾರು ಇಲಾಖೆಗಳಲ್ಲಿ ಸ್ಟೇಷನ್ಗಳಲ್ಲಿ ಇಂಥವೆಲ್ಲ ಪ್ರಾಬ್ಲಮ್ಸ್ಗಳು ಪ್ರಸ್ತುತ ದಿನಮಾನಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟು ಹಲವಾರು ಪ್ರಕರಣದಲ್ಲಿ ಕೂಡ ವಿವರಣಾತ್ಮಕ ಹೇಳಿದರೂ ಕೂಡ ಇದು ಬೆಳಕಿಗೆ ಬಂದಿಲ್ಲ. ಹಾಗಾಗಿ ಇದಕ್ಕೆ ಮತ್ತೊಂದು ಸಂಬಂಧಪಟ್ಟಂತೆ ಅಥವಾ ಮತ್ತೊಂದು ಅದ್ಭುತ ಆದಂಥ ಅಥವಾ ಏನಾದರೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಸೂಕ್ತವಾಗಿ ಕೈಗೊಳ್ಳಬೇಕು ಅಂತ ಕೇಳಿ ನೀವು ಪ್ರಬಂಧ ಬರೀಬೇಕು. ಓಕೆನಾ? ವರ್ಗಾವಣೆ ವ್ಯವಸ್ಥೆ. ನೆಕ್ಸ್ಟ್ ಮತ್ತೆ ಹೇಳಿ. ಎಷ್ಟು ಮಹಿಳೆಯರ ಸಮಸ್ಯೆ ಮಹಿಳಾ ಸಿಬ್ಬಂದಿಯ ಕೊರತೆ. ಮಹಿಳಾ ಸಿಬ್ಬಂದಿ ಕೊರತೆ ಅಂತಂದಾಗ ಎಕ್ಸಾಂಪಲ್ ನೋಡಿ, ಮಹಿಳಾ ಸಿಬ್ಬಂದಿ ಕೊರತೆ ಯಾಕಪ್ಪ ಅಂತಂದಾಗ ನೀವು ಜಸ್ಟ್ ಒಂದು ಶಬ್ದ ಹೇಳಿದ್ರೆ ನಾನು ಆ ಪಾಯಿಂಟ್ ತೊಗೋತೀನಿ, ಆಯಿತಾ? ನೀವು ಹೇರಿಗೆ ಅಂದಿರಿ ಮಹಿಳಾ ಸಿಬ್ಬಂದಿ ಕೊರತೆ ಬರಿಬೇಕು, ಹೇರಿಗೆ ಅಂತ ಬರಿಬಾರ್ದು. ಅರ್ಥ ಆಯ್ತಾ? ಸೊ ಹಾಗಾಗಿ ಮಹಿಳಾ ಸಿಬ್ಬಂದಿ ಕೊರತೆ ಇದೆ. ಯಾಕೆ ಮಹಿಳಾ ಸಿಬ್ಬಂದಿ ಅಂತಂದರೆ ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಪ್ರಾಚೀನ ಭಾರತ ಮತ್ತು ಆಧುನಿಕ ಭಾರತವನ್ನು ಎರಡೂ ಹೋಲಿಕೆ ಮಾಡಿದಾಗ ಮಹಿಳೆಯರು ಸಿಬ್ಬಂದಿ ತುಂಬ ಕಡಿಮೆ ಇದ್ದರು. ತುಂಬ ಕಡಿಮೆ ಇದ್ದರು. ಯಾಕೆ ಕಡಿಮೆ ಇದ್ದರಪ್ಪ ಅಂತಂದರೆ ಮಹಿಳೆಯರು 108 ಪ್ರಾಬ್ಲಮ್ಸ್ಗಳಿದಾವೆ. ಅವೆಲ್ಲ ಪ್ರಾಬ್ಲಮ್ಸ್ಗಳಿಗೆ ಡಿಪಾರ್ಟ್ಮೆಂಟಲ್ಲಿ ಯಾಕಂದ್ರೆ ಮಹಿಳೆ ಒಂದು ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಹೋಗಿ 24 ತಾಸು ಡ್ಯೂಟಿ ಮಾಡಿದ್ರೆ ಆಗಲ್ಲ, ಅವರಿಗೆ ರೆಸ್ಟ್ ಬೇಕಾಗುತ್ತೆ. ಆಮೇಲೆ ಒಬ್ಬರು ಪ್ರೆಗ್ನೆಂಟ್ ಇರ್ತಾರೆ, ಅವರಿಗೆಲ್ಲ ದಿನನಿತ್ಯದಲ್ಲಿ ಫುಡ್ಡಿಂದು ಅವೆಲ್ಲ ಬೇಕು, ಅವೆಲ್ಲ ಮಾಡೋಕ್ಕಾಗಲ್ಲ ಟ್ರಾಫಿಕಲ್ಲಿ ಅಂತಲ್ಲಿ. ಆಮೇಲೆ ಅವು ಹೆರಿಗೆ ಅಂತ ಬರುತ್ತೆ, ಆಮೇಲೆ 108 ಪ್ರಾಬ್ಲಮ್ಸ್ಗಳು ಬರ್ತಾವೆ, ಮಗು ಅಂತ ಬರುತ್ತೆ. ಆಮೇಲೆ 9 ತಿಂಗಳು ಮಗು ಸಾಕಬೇಕು. ಆಮೇಲೆ 108 ಪ್ರಾಬ್ಲಮ್ ಇದ್ದಾಗ ಆ ಸಂದರ್ಭದಲ್ಲಿ ಬಗೆಹರಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೂಕ್ತ ಇಲ್ಲ ಅಂತ ಹೇಳಿ ಬರ್ತಿದ್ರು. ಅವಾಗ ಏನು ಮಾಡಿದ್ರು, ಮಹಿಳೆಯರಿಗೆ ಎಷ್ಟು ಪರ್ಸೆಂಟೇಜ್ ಕೊಟ್ರಿ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 33% ಕೊಟ್ಟರು. ನೀವು PSI 100 ಪೋಸ್ಟ್ ಕರೆದ್ರಂತ ತಿಳ್ಕೊಳ್ಳಿ, 100 ಪೋಸ್ಟ್ದಾಗ 33 ಪೋಸ್ಟ್ ನಮ್ಮ ಅಕ್ಕರಿಗೆ ಹೋಗುತ್ತೆ. ಎಷ್ಟು ಪೋಸ್ಟ್ ಹೋಗುತ್ತೆ ರೀ? 33. ಇವ್ರು ಬಾರಿಸ್ಕೋತಾರೆ ನೋಡಿ, ಇಷ್ಟು ಜನ ಹುಡುಗರಿದ್ದೀರಿ, ಇವರೊಂದು 5-6 ಜನ ಇದ್ದಾರೆ. ಅದು ಇವರೇ ಇವರು ಆರಾಮ್ ಶೇಪ್ ಜೋನಲ್ಲಿದ್ದಾರೆ. ಪಾಪ ನಮ್ಮ ಹುಡುಗರು ಒದ್ದಾಡಬೇಕು. ಇದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಹೆಣ್ಮಕ್ಳಿಗೆ ತುಂಬ ಫೆಸಿಲಿಟಿ ಇದೆ. ಓಕೆನಾ? ಹಾಗಾಗಿ ನೀವು ಸ್ವಲ್ಪ ಸ್ಕೋರ್ ಮಾಡಿದರೆ ಕ್ಲಿಕ್ ಆಗಿಬಿಡ್ತೀರಿ, ಜಾಸ್ತಿ ಅಲ್ಲ, ಚೂರು ಸ್ಕೋರ್ ಮಾಡಿದರೆ ನೀವು PSI ಆಗಿಬಿಡ್ತೀರಿ, ಡೌಟ್ ಇಲ್ಲ. ಹಾಗಾಗಿ 33% ಅದರಷ್ಟು ಮಹಿಳೆಯರು ಇದ್ದಾರೆ. ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟು ಕ್ರೀಡಾ ಕ್ಷೇತ್ರದಲ್ಲಿ ಎಷ್ಟು ಕೊಟ್ಟಿವಿ? ಕ್ರೀಡಾ ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಟ್ಟಿವಿ? 2% ಕೊಟ್ಟಿವಿ. ನಿಮಗೆ GK ಕೇಳ್ಬೋದು, ಸರಿಯಾಗಿ ತಲೆಗೆ ಇಟ್ಕೊಳ್ಳಿ. 2% ಕ್ರೀಡಾ ಕ್ಷೇತ್ರದಲ್ಲಿ ನಾವು ಈ ಪೊಲೀಸರಿಗೆ ಸೇರುವಂಥ ವಿದ್ಯಾರ್ಥಿಗಳಿಗೆ 2% ಕ್ರೀಡಾ ಕ್ಷೇತ್ರ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಕೊಟ್ಟಿದ್ದೀವಿ. 33% ಮಹಿಳೆಯರಿದ್ದಾರೆ. ಮಹಿಳಾ ಸಿಬ್ಬಂದಿ ಕೊರತೆ ಕೂಡ ಇದೆ. ಹೀಗೆ ಎಲ್ಲ ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವ ನಮ್ಮ ರಾಜ್ಯ ಮತ್ತು ಕೇಂದ್ರದ ಪೊಲೀಸ್ ಇಲಾಖೆಗಳನ್ನು ಇದಕ್ಕೆ ಸಂಪೂರ್ಣವಾಗಿ ತನಿಖೆ ಮಾಡಿ ಸುಧಾರಣೆ ತರುವುದು ನಿಮ್ಮೆಲ್ಲರ ಏನು ಕರ್ತವ್ಯವಾಗಿರ್ತದೆ. ನಿಮ್ಮೆಲ್ಲರ ಕರ್ತವ್ಯ ಅಂತಲ್ಲ, ನಿಮ್ಮೆಲ್ಲರ ಕರ್ತವ್ಯವಾಗಿದ್ದ ಅಂತ ಮೆನ್ಷನ್ ಮಾಡಬೇಕು. ನಮ್ಮದು ಕರ್ತವ್ಯ ಇದೆ, ನಿಮ್ಮದು ಕರ್ತವ್ಯ ಇದೆ. ಇವರು ಎರಡೂ ಸೇರಿಸಿದರೆ ಸೊ ನಾವು ಏನು ಮಾಡ್ಬೋದು? ಸುಧಾರಣೆ ತರಬಹುದು ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಯಾವುದು? ಆಯಿತಾ? ಮುಗೀತಾ? ಹಾಂ ಆಯಿತು. ಕನ್ಕ್ಲೂಷನ್ ಅಂದರೆ ನೋಡಿ, ಒಂದದ್ದು ಮನೆಗೆ ಯೋಜನೆ ಯಾವುದ್ರಿ? ಮನೆಗೆ ಪೊಲೀಸರ ಯೋಜನೆ. ಮನೆಗೆ ಪೊಲೀಸರು ಯೋಜನೆ ಅಂತ ತಿಳ್ಕೊಳ್ಳಿ. ಮನೆಗೆ ಪೊಲೀಸರು ನೋಡಿ, ಮನೆಗೆ ಪೊಲೀಸರು ಹೆಂಗೆ ಬರೀಬೇಕು ನೋಡಿ. ಹಿಂದಿನ ಕಾಲದಲ್ಲಿ ಪೊಲೀಸರು ಸ್ಟೇಷನಿಗೆ ಹಲವಾರು ಸಮಸ್ಯೆಗಳಿಂದ ನಾವು ಹೋಗ್ತಿದ್ದೆವು. ಆದರೆ ಪ್ರಸ್ತುತ ಈಗಿನ 24-25ರಲ್ಲಿ ಪೊಲೀಸು ಸುಧಾರಣೆ ಆಗಿದ್ದು ಸತ್ಯವಾಗಿರುತ್ತದೆ. ಅಕ್ಷರಸ್ಥ ಸತ್ಯವಾಗಿರುತ್ತದೆ. ಏಕೆ ಅಂದರೆ ಸೊ ಈಗಿನ ತಂದಂಥ ನಮ್ಮ ರಾಜ್ಯ ಸರ್ಕಾರವು ಮನೆಗೆ ಪೊಲೀಸ್ ವ್ಯವಸ್ಥೆಯೊಂದು ಜಾರಿಗೆ ತಂದು ಈ ಸಮಸ್ಯೆಯಿಂದ ಯಾವ ಮನೆಯಲ್ಲಿ 108 ಪ್ರಾಬ್ಲಮ್ ಇದ್ದದನ್ನು ಸೂಕ್ತವಾಗಿ ಸೊ ಅವರು ಪೊಲೀಸ್ ಸಿಬ್ಬಂದಿ ವರ್ಗ ಮುಂದೆ ಹೇಳ್ಕೋಬಹುದು. ಹೇಳಿದ್ರಿಂದ ಹಲವಾರು ಪ್ರಮಾಣದಲ್ಲಿ ಏನಾಗುತ್ತೆ? ಸುಧಾರಣೆಯನ್ನು ತರಬಹುದು. ಅರ್ಥ ಆಯ್ತಾ? ಹಾಗಾಗಿ ಬರಿಬೋದು. ಬರಲಿಲ್ಲ ಅಂದರೆ ಇಲ್ಲೊಂದು ಕೊಟೇಶನ್ ಇದೆ, ಇದೊಂದು ಕೂಡ ನೀವು ಪೀಠಿಕೆಯಲ್ಲಿ ಬರಿಬೋದು. ಏನಪ್ಪ ಅಂತ ಈಗ ಜಸ್ಟ್ ನೋಡಿದೆ. ಸುಧಾರಣೆ ಪೊಲೀಸ್ ಪಡೆ ಇಲ್ಲದೆ ಆಧುನಿಕ ಭಾರತ ಇರಲು ಸಾಧ್ಯವಿಲ್ಲ. ಜಸ್ಟ್ ಒಂದು ಬುಕ್ಸಲ್ಲಿ ಸಿಕ್ತು, ಅದಕ್ಕೆ ಬರ್ಕೊಂಡು ಇದು ಕೂಡ ಬರಿಬೋದು ಎಂಡಿಗೆ. ಭಾರತ ಪೊಲೀಸ್ ಪಡೆ ಇಲ್ಲದೆ ಆಧುನಿಕ ಭಾರತ ಇರಲು ಸಾಧ್ಯವಿಲ್ಲ.
ಎಂಬ ಮಾತಿನಂತೆ ಅಂಥೇಳಿ ಹಿಂಗೆ ಕೊಟೇಶನ್ ತೊಗೊಂಡು ಇದಕ್ಕೆ ಉಪ್ಪು ಖಾರ ಹಚ್ಕೊಂಡು ಉಪಸರ್ಗವನ್ನು ಸಂಪೂರ್ಣವಾಗಿ ಹೆಂಡ ಮಾಡ್ಬೋದು. ಓಕೆನಾ? ಇಲ್ಲಿಗೆ ಏನೈತ್ರಿ, ಪೊಲೀಸ್ ಸುಧಾರಣೆಗೆ ಮುಗೀತು. ತುಂಬ ಇದ್ದಾವೆ, ಮಾತಾಡೋಕ್ಕೆ ತುಂಬ ಇದೆ. ಯಾಕಂತಂದರೆ ನಿಮ್ಗೆ ಗೊತ್ತಿರಲಿ, ಪೊಲೀಸ್ ಇಲಾಖೆಗೆ ಹಲವಾರು ಪ್ರಕಾರಗಳನ್ನಾಗಿ ಮಾತನಾಡುವ ತಾಕತ್ತು ನನ್ನಲ್ಲಿದೆ. ಯಾಕಂತಂದರೆ ಪೊಲೀಸ್ ಇಂತಂದು ಬಂತು, ಹೌದಾ? ಪೊಲೀಸರಂತ ಬಂದು ಈ ಪೊಲೀಸರನ್ನು ಬರಬೇಕಾದ್ರೆ ನೋಡಿ, ಇವ ಅಲ್ಲಿ ಕೀ ಇದೆ, ಮೆಟ್ಲ ಬಿಟ್ಟು ಸರಿ ಕರ್ಕೊಂಬ, ಫೋನ್ ಹಚ್ಚೋರಿಗೆ ಫೋನ್. ಹಾಗಾಗಿ ಇದು ನಿಮಗೆ ಗೊತ್ತಿರಲಿ. ಹಾಗಾಗಿ ನಿಮಗೆ ಎಕ್ಸಾಮ್ಗಳಿಗೆ ಪದೇ ಕೇಳ್ತಾರೆ. ಮೆಂಟಲ್ ಬಿಟ್ಟು ಲಿಂಗಪ್ಪ ಸರ್ ಅಂತಿದ್ದಾರೆ. ಆಮೇಲೆ ಪೊಲೀಸ್ ಸುಧಾರಣೆ ಬಗ್ಗೆ ನೋಡಿರಿ, ಈ ಪೊಲೀಸ್ ಸುಧಾರಣೆ ಯಾವ ಪಟ್ಟಿಯಲ್ಲಿದೆ ರೀ? ರಾಜ್ಯ ಪಟ್ಟಿಯಲ್ಲಿದೆ. ಹಾಗಾದರೆ ರಾಜ್ಯ ಪಟ್ಟಿಯ ಒಳ ಆಡಳಿತದಲ್ಲಿ ಒಳಗೊಂಡಿರ್ತೈತಿ. ಹಾಗಾದರೆ ಇದರ ಹೆಡ್ ಯಾರು ಇರ್ತಾರೆ? ಗೃಹ ಮಿನಿಸ್ಟರ್ ಇವರು ಹೆಡ್ ಇರ್ತಾರೆ. ಸೊ ಹಾಗಾದರೆ ಈ ಮಿನಿಸ್ಟರ್ ಗೃಹ ಹೆಡ್ ಅಂದರೆ ಇಡೀ ಪೊಲೀಸ್ ಇಲಾಖೆಯ ಅತ್ಯುನ್ನತ ಅಧಿಕಾರಿ ಯಾರ್ರಿ? IGP ಅಥವಾ DGP ಅಂತ ಇರ್ತಾರೆ. ಸೊ ಇವರು ಪೊಲೀಸ್ ಅಧಿಕಾರಿ ಹೆಡ್ ಇರ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ನೋಡಬೇಕಾದ್ರೆ ಸೊ 12 ಎಷ್ಟು ಬೆಟಾಲಿಯನ್ ಅದಾವೆ ರೀ? ಎಷ್ಟು ಬೆಟಾಲಿಯನ್ ಅದಾವೆ? 12 ಬೆಟಾಲಿಯನ್ಸ್ಗಳಿದ್ದಾವೆ. ಎರಡು KSRP ಬೆಟಾಲಿಯನ್ಸ್, 2 IRB ಬೆಟಾಲಿಯನ್ಸ್ಗಳಿದ್ದಾವೆ. ಆಮೇಲೆ ಒಂದು ತರಬೇತಿ ಶಾಲೆ ಮೈಸೂರಿದೆ, ತರಬೇತಿ ಕಾಲೇಜ್ ಕಲಬುರಗಿದೆ, ತರಬೇತಿ ಶಾಲೆ ಚನ್ನಪಟ್ಟಣದಲ್ಲಿದೆ. ಆಮೇಲೆ ಟ್ರಾಫಿಕ್ ಶಾಲೆ ಇರೋದು ಬೆಂಗಳೂರಿನಲ್ಲಿದೆ. ಅರ್ಥ ಆಯ್ತಾ? ಆಮೇಲೆ 32 ಜಿಲ್ಲೆಗಳಿದಾವೆ. ಎಷ್ಟು ಜಿಲ್ಲೆಗಳಿದಾವೆ ರೀ ಪೊಲೀಸರದ್ದು? 32 ಜಿಲ್ಲೆಗಳಿದಾವೆ. ಹೌದಾ? ಪೊಲೀಸರ ಜಿಲ್ಲೆಗಳು ಎಷ್ಟದಾವು? 32 ಜಿಲ್ಲೆಗಳಿದಾವೆ. ಆಮೇಲೆ ಪೊಲೀಸರು 6 ಕಮಿಷನರ್ಗಳಿದಾವೆ. ಪೊಲೀಸರು 7 ವಲಯಗಳಿದ್ದಾವೆ. ಎಷ್ಟು ವಲಯಗಳಿದಾವೆ ರೀ? ಆಮೇಲೆ ಪೊಲೀಸರ ಪ್ರಮುಖ ದಿನಗಳು ಭಾಳ ಇಂಪಾರ್ಟೆಂಟ್. ಹೌದಾ? ಹಾಗಾದ್ರೆ ಪೊಲೀಸ್ ದಿನಗಳು ನೋಡಿರಿ, ಏಪ್ರಿಲ್ ಯಾವ ರೀಲ್ ರೀ? ಏಪ್ರಿಲ್ 2 ಏನಂತ ಆಚರಣೆ ಮಾಡ್ತೀವಿ? ಪೊಲೀಸರ ದಿನ. ಹಾಗಾದ್ರೆ ಅಕ್ಟೋಬರ್ 21ಕ್ಕೆ ಏನಂತ ಆಚರಣೆ ಮಾಡ್ತೀವಿ? ಪೊಲೀಸರು ಹುತಾತ್ಮ ದಿನ. ಅಷ್ಟೇ ಅಲ್ಲ, ಆಮೇಲೆ ಪ್ರತಿ ಶುಕ್ರವಾರ ಏನು ಮಾಡ್ತೀವಿ? ಪೇರೆಡ್ ದಿನನಾಗಿ ಆಚರಣೆ ಮಾಡ್ತೀವಿ. ಹಾಗಾದರೆ ಈ ಪೊಲೀಸರಿಗೆ ಸಂಬಂಧಪಟ್ಟಂತೆ ನೀವು ಅಧ್ಯಯನ ಮಾಡಿ ನೋಡಿದಾಗ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ 1963ರಲ್ಲಿ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಜಾರಿಗಾಗುತ್ತೆ. ಕಾಯ್ದೆ ಆಗುತ್ತೆ 1963ರಲ್ಲಿ. ಈ ಆ್ಯಕ್ಟ್ ಜಾರಿಗಾದ ನಂತರ 1965ರಲ್ಲಿ ಜಾರಿಗಾಗಿ ಏಪ್ರಿಲ್ 2 ಜಾರಿಗಾದ ದಿನವೇ ಪೊಲೀಸರ ಧ್ವಜ ದಿನನಾಗಿ ಆಚರಣೆ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಇವೆಲ್ಲ ನಿಮಗೆ ಗೊತ್ತಿರಲಿ ಅಂತ ಸುಮ್ಮನೆ ಹೇಳಿದೆ. ಓಕೆನಾ? ಹಾಗಾದರೆ ಪ್ರಸ್ತುತ ಹೋಮ್ ಮಿನಿಸ್ಟರ್ ಯಾರದಾರ ರೀ? ಜಿ ಪರಮೇಶ್ವರ. ಹಾಗಾದ್ರೆ ಪ್ರಸ್ತುತ IGP DGP ಯಾರದಾರ? ಸಲೀಂ ಸಾಹೇಬರು. ಓಕೆನಾ? ಇವೆಲ್ಲ ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ಬೆಂಗಳೂರು ಕಮಿಷನರ್ ಯಾರದಾರ? ಸೀಮಂತ್ ಕುಮಾರ್ ಇದ್ದಾರೆ. ಸೊ ಎಷ್ಟು ವಲಯಗಳದಾವು, ಎಷ್ಟು ಕಮಿಷನರ್ಗಳದಾವು, ಯಾವ್ಯಾವ ಕಮಿಷನರ್ ಹೆಡ್ ಯಾರು ಇರ್ತಾರೋ ಹೆಂಗೊತ್ತು ತಿಳ್ಕೊಳ್ಳಿ. ಇಷ್ಟು ಕೂಡ ಸಂಪೂರ್ಣವಾಗಿ ಬರ್ಕೋಬೇಕು. ಓಕೆ, ಅದು ಹಾಫ್ ಮಾಡಿ. ಓಕೆ, ಇಷ್ಟು ಕೂಡ ಗೊತ್ತಿರಲಿ. ಒಂದು ನಿಮಿಷ ಕೂತ್ಕೊಳ್ರಿ ಎಲ್ಲರೂ.